ನಮಸ್ಕಾರ. ಇವತ್ತಿನಿಂದ 4 ದಿವಸ ನಡೀತಾ ಇರುವ ಈ ಉಪನ್ಯಾಸ ಮಾಲೆಯನ್ನು ನಮ್ಮ ನಿರಂತರಾಭಿಮಾನಿಗಳು ಶ್ರೀ ಜಗದೀಶ್ ಮಯ್ಯ ಮತ್ತು ಶ್ರೀಮತಿ ಮಯ್ಯ ಈ ದಂಪತಿಗಳು ಪ್ರಾಯೋಜನೆ ಮಾಡಿದ್ದಾರೆ. ಹೀಗೆ 3.5 ತಿಂಗಳ ಹಿಂದೆ ನಡೆದ ಈ ಮಾಲೆಯ ಮೊದಲನೇ ಕಂತನ್ನು ಅವರೇ ಪ್ರಾಯೋಜನೆ ಮಾಡಿದರು. ಅವರಿಗೆ ಗೋಖಲೆ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆ ಸಲ್ಲಿಸ್ತಾ ಅವರಿಗೆ ಸಕಲ ಶ್ರೇಯಸ್ಸು ಒದಗಲಿ ಅಂತ ಹಾರೈಸ್ತೇನೆ. ಎಸ್ ಎಲ್ ಭೈರಪ್ಪನವರಷ್ಟು ಜನಪ್ರಿಯ ಕಾದಂಬರಿಕಾರರು ಅಷ್ಟೇ ಅಲ್ಲ, ಗಂಭೀರ ಕಾದಂಬರಿಕಾರರು ಸದ್ಯದ ಕಾಲಘಟ್ಟದಲ್ಲಂತೂ ಇನ್ನೊಬ್ಬರು ಇಲ್ಲ ಅಂತ ಧಾರಾಳವಾಗಿ ಹೇಳಬಹುದು. ತಮ್ಮ ಕಾದಂಬರಿಗಳ ಕಥೆಯೊಂದಿಗೆ, ಕಥನದೊಂದಿಗೆ ಮತ್ತು ಪಾತ್ರಗಳೊಂದಿಗೆ ಭೈರಪ್ಪನವರು ಓದುಗರಲ್ಲಿ ನಿರ್ಮಿಸುವ ತಾದಾತ್ಮ್ಯ ಏನಿದೆ ಅದು ನಿಜಕ್ಕೂ ವಿಸ್ಮಯ ತರುತ್ತೆ ಅಂತ ಹೇಳಬಹುದು. ಅವರ ಪಾತ್ರಗಳು ಈ ಪೀಳಿಗೆಯ ಓದುಗರ ಮನೋವಾರ್ತೆಯವರೇ ಆಗಿಬಿಟ್ಟಿದ್ದಾರೆ. ಅವರ ಪಾತ್ರಗಳ ಪರಿಚಯ ಇಲ್ಲದೆ ಇರೋರು ತುಂಬ ಅತ್ಯಲ್ಪ ಸಾಹಿತ್ಯದ ಆಲೋಡನೆ ಇದ್ದವ್ರಿಗೂ ಕೂಡ ಅವರ ಎಲ್ಲ ಪಾತ್ರಗಳ ಪರಿಚಯ ಅಷ್ಟು ಗಾಢವಾಗಿ ಆಗಿಬಿಟ್ಟಿದೆ. ಬರೀ ಸ್ತ್ರೀ ಪಾತ್ರಗಳನ್ನಷ್ಟೇ ಗಮನಿಸಿದ್ರೂ ಸಾಕು, ಎಂಥ ಗಟ್ಟಿ ಪಾತ್ರಗಳನ್ನು ಭೈರಪ್ಪನವರು ಸೃಷ್ಟಿ ಮಾಡಿದ್ದಾರೆ ಅಂತ ನೋಡಿದ್ರೆ ಇವರ ಕಾದಂಬರಿ ತಂತ್ರದ ಅನನ್ಯತೆ ನಮಗೆ ಮನದಟ್ಟಾಗತ್ತೆ. ಹಿಂದಿನ ಯುಗದ ಕಾದಂಬರಿಗಳು ಬಹುಮಟ್ಟಿಗೆ ಸೆಂಟಿಮೆಂಟಲ್ ಕಾರಣಗಳಿಂದ ಮೆಚ್ಚುಗೆ ಪಡೀತಾ ಇದ್ವು. ಆದರೆ ಈ ವಂಶವೃಕ್ಷದ ಕಾತ್ಯಾಯಿನಿ ಆಗಲಿ, ಅಂಚಿನ ಅಮೃತ ಆಗಲಿ, ಅಥವಾ ಈಚಿನ ಸಾರ್ಥದ ಚಂದ್ರಿಕಾ ಆಗಲಿ, ಇಂಥ ಪಾತ್ರಗಳ ಜೊತೆಗೆ ಓದುಗರಿಗೆ ಏನು ಸಹಾನುಭೂತಿ ಉಂಟಾಗತ್ತೆ ಅದು ಸೆಂಟಿಮೆಂಟ್ಗಿಂತ ಬಹುಪಾಲು ಮೇಲಿನ ಸ್ತರದ್ದು ಅಂತ ಅನಿಸತ್ತೆ. ಹೀಗೆ ಓದುಗರನ್ನು ಬರೀ ಅಬ್ಸರ್ವರ್ಸ್ ಅಲ್ಲದೆ ಪಾರ್ಟಿಸಿಪೆಂಟ್ಸ್ ಆಗಿ ಮಾಡಿಕೊಂಡಿರೋದು ಭೈರಪ್ಪನವರ ವೈಶಿಷ್ಟ್ಯ. ಕಳೆದ ಬಾರಿಯ ಉಪನ್ಯಾಸ ಮಾಲಿಕೆಯ ಕಡೇ ದಿನ ಇಲ್ಲಿ ಶ್ರೋತೃಗಳ ಪರವಾಗಿ ಶ್ರೀಮತಿ ಸುಬ್ರಹ್ಮಣ್ಯ ಅಂತಲೋ ಯಾರೋ ಒಬ್ಬ ಗೃಹಿಣಿ ಬಂದು ಪ್ರಾತಿನಿಧಿಕವಾಗಿ ತಮ್ಮ ಅನಿಸಿಕೆಯನ್ನು ವ್ಯಕ್ತ ಮಾಡಿದ್ರು. ಹೀಗೆ ಈ ಸುದ್ದಿಜೀವಿ ಜಗತ್ತಿನಿಂದ ದೂರವಾದ ನಮ್ಮ ಅತ್ಯಧಿಕ ಜನವರ್ಗದ ಸುಸಂಸ್ಕೃತಿಗೆ, ಅಭಿರುಚಿಯ ಔನ್ನತ್ಯಕ್ಕೆ ಕನ್ನಡಿ ಹಿಡಿದ ಹಾಗೆ ಇತ್ತು ಅವರ ಮಾತುಗಳು. ಹಿಂದಿನ ಮಾಲಿಕೆಯಲ್ಲಿ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ಭೈರಪ್ಪನವರ ವಂಶವೃಕ್ಷ, ದಾಟು, ತಂತು, ಮಂದ್ರ ಮತ್ತು ಸಾರ್ಥ ಈ 5 ಶ್ರೇಷ್ಠ ಕಾದಂಬರಿಗಳ ವಿಶ್ಲೇಷಣೆ ಮಾಡಿದ್ದರು. ಈಗ ಅವರ ಈ ರಸಾಸ್ವಾದನ ಯಾತ್ರೆಯನ್ನು ಮುಂದುವರಿಸಬೇಕು ಅಂತ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಅವರನ್ನು ಪ್ರಾರ್ಥನೆ ಮಾಡ್ತೀನಿ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಕಳೆದ ಬಾರಿ ಭೈರಪ್ಪನವರ 5 ಗುಣಗಾತ್ರಗಳೆರಡರಲ್ಲಿ ತುಂಬ ದೊಡ್ಡವಾದ ಗಣ್ಯವಾದ ಕಾದಂಬರಿಗಳನ್ನು ತೆಗೆದುಕೊಂಡಿದ್ದೆ. ತುಂಬ ಸಮಯಾಭಾವದಿಂದ ಒದ್ದಾಡಿದ್ದು ಆಯಿತು. ಈ ಬಾರಿ ಆ ರೀತಿ ಮಾಡಿಕೊಳ್ಳಬಾರದು, ಗಾತ್ರದಲ್ಲಿ ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥ ಕಾದಂಬರಿಗಳನ್ನು ತೆಗೆದುಕೊಂಡು ನೋಡೋಣ ಅಂತಂದುಕೊಂಡು ಪ್ರಯತ್ನ ಪಡ್ತಾ ಇದ್ದೀನಿ. ಆದರೂ ಪ್ರಾಯಶಃ ಒಂದಲ್ಲ ಒಂದು ತೊಡಕು ಸಮಯದ್ದೋ ಮತ್ತೊಂದರದೋ ಇದ್ದೇ ಇರಬಹುದು ಅಂತ ಅನಿಸುತ್ತೆ. ಯಾಕೆಂದರೆ ತುಂಬ ವ್ಯವಸ್ಥಿತವಾಗಿ ಅವುಗಳನ್ನು ನಾನು ರೂಪಣ ಮಾಡಿಕೊಂಡಿದ್ದಲ್ಲ. ತುಂಬ ವ್ಯವಸ್ಥಿತವಾಗಿ ಮಾಡೋದಕ್ಕೆ ಹೋದರೆ ಒಂದು ವಿಚಾರಗೋಷ್ಠಿಯ ಸೆಮಿನಾರಿನ ಪ್ರಬಂಧ ಓದಿದಂತೆ ಆಗುತ್ತೆ. ಅದು ಇನ್ಯಾರಿಗೆ ಪ್ರಯೋಜನವಾಗಲಿ, ನೇರವಾಗಿ ಎದುರಿಗೆ ಕೂತಂಥ ಶ್ರೋತೃಗಳಿಗೆ ಅನ್ಯಾಯ ಆಗುತ್ತೆ. ಹಾಗೆ ಶ್ರೋತೃಗಳನ್ನು ಪ್ರಧಾನವಾಗಿ ನ್ಯಾಯವನ್ನು ಇಟ್ಟುಕೊಂಡು ಕೇವಲ ಅದರ ಕಥಾತಂತು ಮತ್ತೊಂದರ ಸ್ವಾರಸ್ಯವನ್ನೇ ಹೇಳ್ತಾ ರಂಜನಾತ್ಮಕವಾಗಿ ಮಾಡೋಣ ಅಂತ ಹೋದಾಗ ಕಾದಂಬರಿಗಳಿಗೆ ಪೂರ್ಣ ನ್ಯಾಯ ಒದಗಿಸುವುದು ತುಂಬ ತುಂಬ ದೂರದ ಮಾತಾಗುತ್ತೆ. ಹಾಗಾಗಿ ಯಾವುದೋ ಒಂದು ಮಧ್ಯದ ಹದ ಅಂತ ಅಂದುಕೋತೀವಿ. ಆ ಮಧ್ಯದ ಹದವಾಗುತ್ತೋ ಹದಗೆಡುತ್ತೋ ಗೊತ್ತಾಗೋದು ಕಷ್ಟ. ಏನೆಂದರೆ
ಕಾದಂಬರಿಗಳ ಅನೇಕ ಮುಖಗಳ ಸ್ವಾರಸ್ಯ ಇರುವುದರಿಂದ ಎಷ್ಟು ದಕ್ಕಿದರೆ, ಎಷ್ಟು ಸಿಕ್ಕಿದರೆ, ಎಷ್ಟು ಹೇಳೋಕ್ಕಾದರೆ ಅಷ್ಟು ಒಳಿತಾದೀತು ಅಂತ ಅನಿಸುತ್ತೆ. ಇಂದಿನಂತೆ ಗೆಳೆಯ ಜಗದೀಶ ಇದಕ್ಕೆ ಸಹಕಾರ ಮಾಡೋದಕ್ಕೆ ಕೃತಜ್ಞತೆ. ರಾಮಸ್ವಾಮಿಯವರು ತುಂಬ ಚೆನ್ನಾಗಿ ಒಂದು ಮಾತನ್ನು ಹೇಳಿದ್ರು. ಇಲ್ಲಿ ಓದುಗರು ಅಬ್ಸರ್ವರ್ಸ್, ವೀಕ್ಷಕರಾಗದೆ ಪಾರ್ಟಿಸಿಪೆಂಟ್ಸ್, ಭಾಗಗ್ರಹೀತೃಗಳಾಗ್ತಾರೆ ಅಂತ. ಇದು ರಸಸಿದ್ಧಾಂತದ ರಹಸ್ಯವೇ ಹೌದು. ರಸ ಅನ್ನುವುದು ಕೃತಿಯಲ್ಲಿಲ್ಲ, ಕೃತಿಕಾರನಲ್ಲಿಲ್ಲ, ಕೃತಿಯನ್ನು ಆಸ್ವಾದ ಮಾಡುವವನಲ್ಲಿ ಇದೆ ಅಂತಂದಾಗ ಪಾರ್ಟಿಸಿಪೆಂಟ್ ಆಗದೆ ಬರುವಂಥದ್ದೇ ಅಲ್ಲ. ಆ ಥರ ನೋಡಿದರೆ ಭೈರಪ್ಪನವರ ಪ್ರತಿ ಕಾದಂಬರಿಗಳಲ್ಲೂ ಅದು ಎದ್ದು ಎದ್ದು ಕಾಣಿಸುತ್ತೆ. ಮತ್ತು ಒಂದು ಏನೆಂದರೆ, ನಾನು ಎಷ್ಟೋ ಬಾರಿ ಇವರ ಕಾದಂಬರಿಗಳನ್ನು ಓದಿದ್ದೀನಿ, ಎಲ್ಲ ಕಾದಂಬರಿಗಳನ್ನು ಓದಿದ್ದೀನಿ, ಮತ್ತೆ ಮತ್ತೆ ಓದುತ್ತಾ ಇರ್ತೀನಿ. ಆದರೆ ಎಷ್ಟು ಬಾರಿ ಓದುವಾಗಲೂ ಕೂಡ ಹೊಸ ಹೊಸ ಅರ್ಥಗಳು ಕಾಣುವುದು ಮಾತ್ರವಲ್ಲದೆ, ಇದು ಅವರು ಎಲ್ಲಿ ನೋಡಿದ್ದಿರಬೇಕು, ಈ ಒಂದು ಘಟನೆ, ಈ ಒಂದು ವರ್ಣನೆ ಮಾಡೋದಕ್ಕೆ ಅವರ ಪ್ರೇರಣೆ ಎಲ್ಲಿಂದ, ಯಾವ ಸಂದರ್ಭದಲ್ಲಿ ಅದು ಬಂದದ್ದು, ಜೀವನದ ಯಾವ ಭಾಗದಲ್ಲಿ ಅವರು ಗಮನಿಸಿದ್ದು, ದೇಶದ ಎಲ್ಲಿ ನೋಡಿದ್ದು ಅಂತ ಇದನ್ನು ಅವರನ್ನೇ ಕೇಳಬೇಕು ಅಂತ ಅಂದುಕೊಳ್ತೀನಿ. ಆದರೆ ಅವು ಎಷ್ಟೋ ಪ್ರತಿಭೆಯ ಫಲವೂ ಆಗಿರಬಹುದು. ಹಾಗಿದ್ದು ನಾನು ಯಾತಕ್ಕೆ ಕೇಳ್ತೀನಿ ಅಂದರೆ, ಇದು ನೇರವಾಗಿ ಸಾಕ್ಷಾತ್ತಾಗಿ ಅನುಭವಕ್ಕೆ ಬರದೆ ಬರೆಯೋಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಗಾಢವಾಗಿರೋದ್ರಿಂದ. ಎಲ್ಲಿವರೆಗೂ ಅದು ಹೋಗುತ್ತೆ ಅಂದರೆ, ಬಹಳ ಹಿಂದೆ ನಾನು ಎಂಜಿನಿಯರಿಂಗ್ ಆಗಷ್ಟೇ ಮುಗಿಸಿದ್ದೆ, 84-85 ಆಸುಪಾಸಿನಲ್ಲಿರಬೇಕು. ಆಗ ದೂರದರ್ಶನದಲ್ಲಿ ಪದ್ಮವ್ಯೂಹ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಅದು ಹೆಚ್ಚಾಗಿ ರಾಜಕೀಯ ವ್ಯಕ್ತಿಗಳದು ಎಲ್ಲ ಕಾರ್ಯಕ್ರಮ. ಒಂದೇ ಬಾರಿಗೆ ಸಾಹಿತಿಗಳದು ಬಂತು. ಅದು ಭೈರಪ್ಪನವ್ರದ್ದು, ಮತ್ತೆ ಬರಲೇ ಇಲ್ಲ. ಅದು ಅದ್ವಿತೀಯವಾಯಿತು. ಅಲ್ಲಿ ಓದುಗರೇ ಭೈರಪ್ಪನವ್ರನ್ನ ಪ್ರಶ್ನೆಗಳ ಕೇಳೋದು. ಆಗ ಬಂದಂತಹ ಸುಮಾರು ಯಾವುದೆಲ್ಲ ಕಾದಂಬರಿಗಳು ಆ ಹೊತ್ತಿಗೆ ಬಂದಿದ್ದವು ಭೈರಪ್ಪನವ್ರದ್ದು, ಒಂದು 15-18 ಕಾದಂಬರಿಗಳು, ಅವು ಎಲ್ಲವನ್ನ ತೆಗೆದುಕೊಂಡು ಪ್ರಶ್ನೆ ಮಾಡ್ತಕ್ಕಂಥದ್ದು ಅಂತ. ನಾನು ಒಂದು ಪ್ರಶ್ನೆ ಕೇಳುವನಾಗಿ ಹೋಗಿದ್ದೆ. ಒಬ್ಬ ಹೆಣ್ಣು ಮಗಳು ಜಲಪಾತದ ಬಗ್ಗೆ ಪ್ರಶ್ನೆ ಕೇಳಿದರು. ಅವರು ಕೇಳಿದ ಪ್ರಶ್ನೆ, ಹೆರಿಗೆ ನೋವನ್ನು ಇಲ್ಲಿ ತುಂಬ ಅದ್ಭುತವಾಗಿ ಹಲವು ಪುಟ ವರ್ಣಿಸಿದ್ದೀರಾ, ಆ ಅನುಭವ ನಿಮಗೆ ಹೇಗಾಯಿತು ಅಂತ. ಅವ್ರು ಹೇಳಿದ್ರು, ಅಮ್ಮ ನನಗಂತೂ ಆಗಿರೋಕ್ಕೆ ಸಾಧ್ಯ ಇಲ್ಲ, ಇನ್ನು ಯಾವ ಅನುಭವ ಆಗಿಲ್ಲದೆ ಇದ್ರೂ ಹೌದು ಅಂತ ಒಪ್ಪಿಕೊಳ್ಳಬಹುದು, ಇದು ಸಾಧ್ಯ ಇಲ್ಲ, ಪ್ರತಿಭೆ ಅಂದರೆ ಅದೇ ಅಂತಂದರು. ನಿಜವಾಗಿ ಅದು ಸತ್ಯ. ನನಗೇ ಅನಿಸುತ್ತೆ ಇದು ಅವರಿಗೆ ಎಲ್ಲಿಂದ ಬಂದದ್ದು, ಯಾವ ರೀತಿ ಬಂದದ್ದು ಅಂತ. ನಮ್ಮ ಪೂರ್ವ ಕವಿಗಳ ಕಾವ್ಯಗಳನ್ನು ಓದುವಾಗ ನಾವು ಎಷ್ಟೋ ಬಾರಿ ಈ ರೀತಿಯಾಗಿ ಅವರ ಬದುಕಿನ ಯಾವುದೋ ಘಟನೆ ಎಲ್ಲಿ ಪ್ರತಿಫಲಿತವಾಗಿರಬಹುದು, ಹಾಗೆ ಹೀಗೆ ಅಂತ ಭಾವಿಸ್ತೀವಿ. ಉದಾಹರಣೆಗೆ ಕಾಳಿದಾಸನ ಮೇಘದೂತ, ಅವನು ಎಲ್ಲಿಯೋ ಪ್ರವಾಸಿಯಾಗಿ ಹೋಗಿದ್ದಿರಬಹುದು, ಅವನ ಪತ್ನಿ ವಿರಹದ ಕಾರಣ ಇದು ಬಂದಿರಬಹುದು ಅಂತ. ಅದು ಬಹುದು, ಆದರೆ ಈ ರೀತಿಯಾದಂಥ ಪ್ರಾಬಬಿಲಿಟೀಸೇ ಹೊರತು ಪ್ರತಿಭಾಶಕ್ತಿಯಿಂದ ಯಾವುದನ್ನು ಬೇಕಾದರೂ ಕಲ್ಪನೆ ಮಾಡಿಕೊಳ್ಳಬಲ್ಲ. ಗಾಢವಾದ ನಿರ್ಭರವಾದಂತಹ ಭಾವನಾಶಕ್ತಿ, ವಿಭಾವನಾ ಶಕ್ತಿ ಇದ್ದವನಿಗೆ ಸಾಧ್ಯವಾಗುತ್ತದೆ. ನಿಜ ಅನುಭವ ಇಲ್ಲದೆ ಇದ್ದರೆ ಕಷ್ಟ. ಆದರೆ ಒಂದಿಷ್ಟು ಅನುಭವದ ಆ ಬುನಾದಿಯ ಮೇಲೆ ಅತ್ಯದ್ಭುತವಾದ ಪ್ರತಿಭೆಯ ಪ್ರಾಸಾದವನ್ನು ನಿರ್ಮಾಣ ಮಾಡುವುದಕ್ಕೆ ಸಾಧ್ಯ ಇದೆ ಅಂತ ಗೊತ್ತಾದಾಗ ಈ ಥರ ಪ್ರಶ್ನೆಗಳು ನಾವು ಕೇಳಿಕೊಳ್ಳೋದು ಅವಿವೇಕ ಅನಿಸುತ್ತೆ. ಆದರೂ ನಮಗೆ ಬರುತ್ತಲ್ಲ. ಯಾಕೆ ಅಂದರೆ ಅಲ್ಲಿರ್ತಕ್ಕಂಥ ಅನುಭವ ದ್ರವ್ಯದ ಪೂರ್ಣತೆ. ಆ ದ್ರವ್ಯದ ಪೂರ್ಣತೆ ಅಂದರೆ ವಿಭಾವ, ಅನುಭಾವ, ವ್ಯಭಿಚಾರಿ ಭಾವಗಳ ಸಾಮಗ್ರಿ ಪರಿಪೂರ್ಣತೆ. ಯಾವುದನ್ನು ಆಬ್ಜೆಕ್ಟಿವ್ ಕೋರಿಲೇಟಿವ್ ಅಂತ T.S. ಎಲಿಯಟ್ ಕರೀತಾನೆ, ಅದು ಸ್ವಲ್ಪ ಮಟ್ಟಿಗೆ ಈ ವಿಭಾವಾನುಭಾವ ಸಾಮಗ್ರಿ ಸಮಷ್ಟಿಯ ಒಂದು ನೈಕಟ್ಯ. ಆ ಒಂದು ದೃಷ್ಟಿಯಿಂದ ಕಂಡಾಗ ಭೈರಪ್ಪನವರು ತೇರ್ಗಡೆಯಾಗುವಂತೆ ಪ್ರಾಯಶಃ ನಾನು ಓದಿರ್ತಕ್ಕಂಥ ಎಷ್ಟೋ ಕಾದಂಬರಿಕಾರರು ತೇರ್ಗಡೆ ಆಗುವುದೇ ಇಲ್ಲ. ಇದು ಅವರ ಹೆಗ್ಗಳಿಕೆ. ಈ ಕಂತಿನಲ್ಲಿ ನಾನು 2 ಭಾಗ ಮಾಡಿಕೊಳ್ತಾ ಇದ್ದೀನಿ. ಮೊದಲ ಭಾಗವಾಗಿ 3 ಕಾದಂಬರಿಗಳು, ತಬ್ಬಲಿ ನೀನಾದೆ ಮಗನೆ ಮತ್ತು ಜಲಪಾತ ಹಾಗೂ ಮತದಾನ, ಈ 3 ಕಾದಂಬರಿಗಳನ್ನು ಇಟ್ಕೊಳ್ತಾ ಇದ್ದೀನಿ. ಇನ್ನು ಒಂದು ಭಾಗವಾಗಿ ನೆಲೆ, ನಿರಾಕರಣ, ನಾಯಿ ನೆರಳು, ಈ 3 ಕಾದಂಬರಿಗಳು. ಮೊದಲ ಕಂತಿನ ಈ 3 ಕಾದಂಬರಿಗಳಲ್ಲಿ ಭಾರತೀಯ ಮತ್ತು ಪಾಶ್ಚಾತ್ಯ ಒಂದು, ಅಥವಾ ಗ್ರಾಮೀಣ ಮತ್ತು ನಾಗರಿಕ ಜೀವನ ಒಂದು, ಹಾಗಲ್ಲದೆ ಯಾಂತ್ರಿಕ ಹಾಗೂ ಅಯಾಂತ್ರಿಕ ಈ ರೀತಿಯಾದಂಥ ಒಂದು
ವಿಭಾಗ ಏನು ನಾವು ನೋಡ್ತೀವಿ, ಆ ಸಂಘರ್ಷ, ಅಲ್ಲಿ ಬರ್ತಕ್ಕಂಥ ಮೌಲ್ಯಗಳ ತಾಕಲಾಟ, ಅದು ಈ ಕೃತಿಗಳಲ್ಲಿ ಹೆಚ್ಚು ಹೆಚ್ಚು ಎದ್ದು ಕಾಣಿಸ್ತಕ್ಕಂಥದ್ದು ಅಂತ ಅನಿಸುತ್ತೆ. ಹೀಗಾಗಿ ಈ ಮೂರನ್ನು ಒಂದು ಕಟ್ಟಾಗಿ, ಒಂದು ಕಂತಾಗಿ ತೆಗೆದುಕೊಳ್ಳಬಹುದು ಅಂತ. ಮತ್ತು ಇನ್ನೊಂದರಲ್ಲಿ ಸಾವಿನ ಬಗ್ಗೆ, ವೈರಾಗ್ಯ ಅಂದರೆ ಜೀವನ ನಿರಾಕರಣ ಮತ್ತು ಪುನರ್ಜನ್ಮ ಇತ್ಯಾದಿಗಳ ಬಗ್ಗೆ, ಅವೆಲ್ಲ ನಕಾರಾತ್ಮಕವಾಗಿ ನೆಲೆ, ನಿರಾಕರಣ, ನಾಯಿನೆರಳು ಇರತಕ್ಕಂಥದ್ದು, ಅದು ಒಂದು. ಹೀಗೆ ಎರಡು ಕವಲಾಗಿ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದ್ದೀನಿ. ಎಷ್ಟಾಗುತ್ತೆ ಅನ್ನೋದನ್ನು ನೋಡೋಣ. ಮೊದಲಿಗೆ ತಬ್ಬಲಿಯು ನೀನಾದೆ ಮಗನೇ ಕಾದಂಬರಿಯನ್ನು ಸ್ವೀಕಾರ ಮಾಡಬಹುದು. ಇದು ಭೈರಪ್ಪನವರ ತುಂಬ ತುಂಬ ಜನಪ್ರಿಯವಾದ ಕಾದಂಬರಿಗಳಲ್ಲಿ ಒಂದು. ಚಲನಚಿತ್ರವಾಗಿ ಕೂಡ ಬಂದದ್ದು ನಮಗೆ ಗೊತ್ತೇ ಇದೆ. ಸುಮಾರು 7 ಮುದ್ರಣವನ್ನು ಕಂಡಿರ್ತಕ್ಕಂಥ ಕಾದಂಬರಿ, ಬಹಳ ಜನಪ್ರಿಯ. 68ನೇ ಇಸ್ವಿಯಲ್ಲಿ ಮೊದಲಿಗೆ ಬಂದದ್ದು. ಅಲ್ಲಿ ನಾವು ಎಲ್ಲರಿಗೆ ಪರಿಚಿತವಾದ ಗೋವಿನ ಕಥೆಯನ್ನು ಒಂದು ಹಂದರವಾಗಿಟ್ಟುಕೊಂಡು ಅವರು ಹೇಗೆ ಕಥೆಯನ್ನು ಬೆಳೆಸಿದ್ದಾರೆ ಅನ್ನುವುದು ನೋಡಬಹುದು. ಕಥಾವೃತ್ತಾಂತಗಳಿಗೆ ನಾನು ಹೋಗುವುದಿಲ್ಲ, ಕಥೆ ತಿಳಿದಿದೆ ಅಂತ ಭಾವಿಸಿಕೊಂಡು ಹೋಗ್ತೀನಿ. ಯಾಕೆಂದರೆ ವಿವರಗಳಿಗೆ ಹೋಗಿಬಿಟ್ರೆ ವಿಮರ್ಶನಕ್ಕೆ ಅವಕಾಶ ಕಡಿಮೆ ಆಗುತ್ತೆ. ಅಲ್ಲಿ ನೋಡಿ, ಒಂದು ಶೀರ್ಷಿಕೆಯಲ್ಲಿಯೇ ಸ್ವಾರಸ್ಯ, ತಬ್ಬಲಿಯು ನೀನಾದೆ ಮಗನೇ ಅಂತ. ಆ ಗೋವಿನ ಕಥೆಯಲ್ಲಿ ಏನು ಬರುತ್ತೆ, ತಬ್ಬಲಿಯು ನೀನಾದೆ ಮಗನೇ ಹೆಬ್ಬುಲಿಯ ಬಾಯನ್ನು ಹೋಗುವೆನು, ಇಬ್ಬರ ಋಣ ತೀರಿತೆಂದು ತಬ್ಬಿಕೊಂಡಿತು ಕಂದನ. ಅಲ್ಲಿಗೆ ತೆಗೆದುಕೊಂಡಿದ್ದಾರೆ. ಗೋವಿನ ಕಥೆಯನ್ನು ಅನೇಕರು ಅನೇಕ ವಿಧವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಈಚಿನ ವರ್ಷಗಳಲ್ಲಿ ಕೆ.ವಿ. ಸುಬ್ಬಣ್ಣ ಅವರು ಒಂದು ಅದ್ಭುತವಾದ ದೃಷ್ಟಿಯಿಂದ ವಿವರಣೆ ಮಾಡಿದ್ದಾರೆ. ಅದು ಏನಂತಂದರೆ, ಹುಲಿ ತನ್ನ ಆ ಕ್ರೌರ್ಯ ಯಾವುದಿದೆ ಅದನ್ನು ಗುರುತಿಸಿಕೊಂಡು ಪಶ್ಚಾತ್ತಾಪ ಪಡುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟದ್ದು. ಗೋವಿನ ಸತ್ಯವನ್ನು ಗೌರವಿಸಿದಂಥ ರೀತಿ ಏನು ಅಂತನ್ನುವಂಥದ್ದು. ಹೀಗೆ ಬಹಳ ಚೆನ್ನಾಗಿದೆ ಸುಬ್ಬಣ್ಣನವರ ದೃಷ್ಟಿ. ಅದಕ್ಕಿಂತ ವಿರುದ್ಧವಲ್ಲದೇ ಇದ್ದರೂ ಭಿನ್ನವಾದ ಮತ್ತೊಂದು ದೃಷ್ಟಿಯಿಂದ ನನ್ನ ಗೆಳೆಯರಾದ ಶಂಕರನಾರಾಯಣ ಉಪಾಧ್ಯಾಯರು ಗೋವಿನ ಕಥೆಯನ್ನು ಆಧರಿಸಿದ ಒಂದು ಯಕ್ಷಗಾನ ರೂಪಕದಲ್ಲಿ ಆ ಹಸು ಯಾವ ಒಂದು ದೊಡ್ಡ ತ್ಯಾಗ ಮಾಡಿತು, ಹಸು ಮಾಡಿದ ತ್ಯಾಗ ಏನು ಅಂತಂದರೆ ಮತ್ತೆ ವಾಪಸ್ ಬಂದದ್ದು, ಕರುವಿನ ಪ್ರೀತಿಯನ್ನು ಬದಿಗಿಟ್ಟು ಬಂದದ್ದು. ಅದನ್ನು ಹುಲಿ ಗುರುತಿಸಿದ್ದು ಸತ್ಯವೇ ಹೌದಾದರೂ, ಹುಲಿ ಗುರುತಿಸಿದ್ದು ಏನು ಹಸುವಿನಲ್ಲಿ ಮತ್ತು ಹಸು ಹುಲಿಯಲ್ಲಿ ಗುರುತಿಸಿದ್ದೇನು ಪರಸ್ಪರ ಅನ್ನುವುದನ್ನು ನೋಡಿದಾಗ ಗೊತ್ತಾಗುತ್ತೆ. ಎರಡೂ ಕೂಡ ಗುರುತಿಸಿಕೊಂಡಿದ್ದು ಹಸಿವಿನ ಬೆಲೆಯನ್ನು. ಕರುವಿನ ಹಸಿವಿನ ಬೆಲೆಯನ್ನು ಗಮನಿಸಿ ಹುಲಿ ಹಸುವನ್ನು ಕಳಿಸಿಕೊಡ್ತು. 1 ನಿಮಿಷಕ್ಕೆ ಮೊಲೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿಗೆ ಅಂತ ಹೋದದ್ದನ್ನು ಗೌರವಿಸ್ತು. ಅದೇ ರೀತಿ ಹಸು ಕೂಡ ಕರುವಿನ ಹಸಿವನ್ನು ಹಿಂಗಿಸಿ ಮತ್ತೆ ಮುಂದಿನ ಹಸಿವು ಹಿಂಗುವುದಕ್ಕೆ ಅಮ್ಮಗಳಿರ, ಅಪ್ಪಗಳಿರ, ಅಕ್ಕಗಳಿರ, ಎನ್ನ ತಾಯೊಡ ಹುಟ್ಟುಗಳಿರ ಅಂತ ಹೇಳಿ ನಿಮ್ಮ ಕಂದ ನಿಂದು ಕಾಣಿರಿ ತಬ್ಬಲಿ ನೀ ಕರುವನು ಅಂತ ಮತ್ತೆ ಬಂತು. ಬಂದ ಮೇಲೆ ಖಂಡವಿದೆಕೋ, ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ ಅಂತ ಹೇಳಿ ಆ ಹುಲಿ ಹಸಿವನ್ನು ಗುರುತಿಸಿ ತಣಿಸ್ತಕ್ಕಂಥ ಪ್ರಯತ್ನ. ಹಸಿವು ಒಂದು ಶಾಶ್ವತವಾದಂಥ ವಾಸ್ತವ, ಫ್ಯಾಕ್ಟ್. ಆದರೆ ಅದನ್ನು ಒಂದು ಮೌಲ್ಯವಾಗಿ ಈ ಗೋವು ಮತ್ತು ಹುಲಿ ಎರಡೂ ಗುರುತಿಸಿಕೊಂಡಿವೆ. ಅದರಿಂದ ಈ ಮೌಲ್ಯವಾಗಿ ಒಂದನ್ನು ಗುರುತಿಸುವುದು ಪ್ರಾಣಿ ಮಾತ್ರದ ಸ್ತರದಿಂದ ಮನುಷ್ಯೋತ್ತಮನ ಸ್ತರಕ್ಕೆ ಏರ್ತಕ್ಕಂಥದ್ದು ಅಂತ. ಈ ದೃಷ್ಟಿಯಿಂದ ಕಂಡಾಗ ಗೋವಿನ ಹಾಡಿಗೆ ಎಷ್ಟೆಲ್ಲ ಅರ್ಥಗಳು ಬರೋದಕ್ಕೆ ಸಾಧ್ಯತೆ ಇದೆ ಅಂತ ಗೊತ್ತಾಗುತ್ತೆ. ಇದನ್ನು ಹಿನ್ನೆಲೆಯಾಗಿ ತೆಗೆದುಕೊಂಡು ಪ್ರಸಕ್ತ ನಮ್ಮಲ್ಲಿ ಗೋವಿನ ಸ್ಥಿತಿ ಯಾವ ಥರ ಇದೆ ಅಂತ, ಬಹಳ ಸೆಂಟಿಮೆಂಟಲ್ ಇಶ್ಯೂ, ತುಂಬ ಭಾವೋದ್ರೇಕದ, ಭಾವೋನ್ನತಿಯ ಅಥವಾ ಭಾವಶಬಲತೆಯ ಎಲ್ಲ ರೀತಿಯಾದಂಥ ಆಯಾಮಗಳಲ್ಲಿ ಬರೋದಕ್ಕೆ ಸಾಧ್ಯ ಇರುವಾಗಲೂ ಲೇಖಕರು ಎರಡನ್ನೂ ಗಮನಿಸಿಕೊಂಡಿದ್ದಾರೆ. ಅದು ತುಂಬ ದೊಡ್ಡದು. ಭೈರಪ್ಪನವರು ವಸ್ತುವಿನ ಎಲ್ಲ ಮುಖಗಳನ್ನು ತೋರ್ಪಡಿಸ್ತಾರೆ. ತೋರ್ಪಡಿಸಿಯೂ ಅವರು ಮೌಲ್ಯದ ಕಡೆಗೆ ನಿಲ್ತಾರೆ. ಅದು ನಿಲ್ಲುವಂಥದ್ದು ತಪ್ಪು ಅಂತ ಯಾರಾದರೂ ಹೇಳಿದ್ರೆ ಭೈರಪ್ಪನವರು ಕಾದಂಬರಿ ಬರೀಬಾರದು ಅಂತ ಅನ್ನಬೇಕು. ಅವರು ಬರೀಬೇಕಾಗಿದ್ದೆ ಹಾಗಾದರೆ ಒಂದು ತರ್ಕ ಗ್ರಂಥ ಅಂತ ಹೇಳಬೇಕು. ಭೈರಪ್ಪನವ್ರನ್ನ ಮತ್ತೆ ಮತ್ತೆ ವಾಚಾಳಿ, ವಾದಿ, ಡಿಬೇಟರ್ ಅಂತೆಲ್ಲ ಹೇಳುವಂಥವರು ಅವರು ಡಿಬೇಟರ್ ಆಗಿಲ್ಲ ಅನ್ನೋದ್ರಿಂದಲೇ ಕಾದಂಬರಿ ಬರೆದಿರೋದನ್ನು ಮರೀತಾರೆ. ಯಾಕೆಂದರೆ ಕಾದಂಬರಿ ಅನುಭವ ಶೋಧನೆ ಮಾಡುತ್ತೆ. ಅನುಭವ ಮೌಲ್ಯದ ಒಂದು ಆಯಾಮ.
ಅನುಭವದಿಂದಲೇ ಮೌಲ್ಯ ಬರುವುದಲ್ಲದೆ ಇನ್ಯಾವುದರಿಂದಲೂ ಅಲ್ಲ. ಪ್ರತೀತಿಯಿಂದ ಬರುವಂಥದ್ದು ಮಾಹಿತಿ ಆದರೆ ಅನುಭವದಿಂದ ಬರತಕ್ಕಂಥದ್ದು ಮೌಲ್ಯ. ಹಾಗಾಗಿ ಮೌಲ್ಯದ ಸಂವೇದನೆ, ಮೌಲ್ಯಗಳ ಅರಿವನ್ನು, ಮೌಲ್ಯಗಳ ವಿಚಾರವನ್ನು ನಮ್ಮ ಮಟ್ಟಿಗೆ ನಾವು ಮನದಟ್ಟು ಮಾಡಿಕೊಳ್ತಕ್ಕಂಥದ್ದು ಅವರ ಕಾದಂಬರಿಯ ದೃಷ್ಟಿ. ಅವರು ಮತ್ತೆ ಮತ್ತೆ ಹೇಳ್ತಾರೆ, ಅನುಭವ ಶೋಧನಕ್ಕಾಗಿ ನಾನು ಬರೀತಕ್ಕಂಥದ್ದು ಅಂತ. ಹಾಗಾಗಿ ಇಲ್ಲಿ ಮೌಲ್ಯದ ಆಯಾಮದಲ್ಲಿ ನಿಂತಾಗ ಯಾವುದೆಲ್ಲ ಮಾಹಿತಿಯನ್ನು ಮೌಲ್ಯವಾಗಿ ಉದಾತ್ತೀಕರಿಸಬೇಕು, ಮೌಲ್ಯವಾಗಿ ಕರಗಿಸಿಕೊಳ್ಳಬೇಕು. ಹಾಗಲ್ಲದೆ ಅದು ಕಾದಂಬರಿಯ ವಸ್ತು ಆಗೋಲ್ಲ. ಅವರೇ ಒಂದು ಕಡೆ ಬರೀತಾರೆ, ತಾವು ಗೃಹಭಂಗವನ್ನು ಬರೆಯೋದಕ್ಕೆ ಹೊರಟಾಗ ಮೊದಲಿಗೆ ತುಂಬ ಕಹಿ ಆಗಿಬಿಡ್ತು ಮನಸ್ಸು, ಆಮೇಲೆ ಇದು ಬರೆಯುವಂಥದ್ದಲ್ಲ ಅಂತ ಬಿಟ್ಟರು, ಮತ್ತೆ ಅದು ಒಂದು ರಸದ ಮಟ್ಟಕ್ಕೆ ಏರುತ್ತೆ ಅಂದರೆ ರಸ ಮೌಲ್ಯ, ಆಗ ಬರೀಬೇಕು ಅಂತ ಬರೆದದ್ದು ಅಂತ. ತಬ್ಬಲಿಯಲ್ಲಿ ಕೂಡ ಅಂಥದ್ದನ್ನೇ ನಾವು ಕಾಣ್ತೀವಿ. ಅಲ್ಲಿ ಆ ವಿವರಗಳನ್ನು ಕೊಡುವ ರೀತಿ ತುಂಬ ತುಂಬ ಅನ್ಯಾದೃಶ. ನೋಡೋದಕ್ಕೆ ಅದು ಒಂದು ಹಳೆ ಮೈಸೂರಿನ ಭಾಗದ ಸೆಟ್ಟಿಂಗ್ ಅಂತ ಅನಿಸಿದ್ರು ಕೂಡ ಅವ್ರು ಹೇಳ್ತಾರೆ, ಇಲ್ಲಿ ಯಾವುದೂ ಕೂಡ ವಾಸ್ತವವಾದ ಊರು, ಬೆಟ್ಟ, ಹಳ್ಳಿ ಅಲ್ಲ. ಸ್ವಲ್ಪ ಹೆಸರುಗಳನ್ನು ಬದಲಾಯಿಸಿಕೊಂಡ್ರೆ ನಮ್ಮ ದೇಶದ, ನಮ್ಮ ರಾಜ್ಯದ ಯಾವ ಊರು, ಯಾವ ಹಳ್ಳಿ, ಯಾವ ಬೆಟ್ಟ ಕೂಡ ಆಗಬಹುದು ಅಂತಾರೆ. ಆ ಮೂಲಕವೇ ಈ ಸಮಸ್ಯೆಗೆ ಸಮಗ್ರ ಭಾರತೀಯವಾದ ಆಯಾಮದಲ್ಲಿರ್ತಕ್ಕಂಥ ಒಂದು ಗಾಂಭೀರ್ಯ ಏನು, ತುರ್ತು ಏನು, ತೀವ್ರತೆ ಏನು ಅನ್ನೋದು ಕೂಡ ಅವರು ತೋರ್ಪಡಿಸ್ತಾ ಇದ್ದಾರೆ. ಮೊದಲಿಗೆ ಎಲ್ಲ ಸರಿಯಾಗಿ ನಡೀತಾ ಇದ್ದಾಗ ತೊಂದರೆ ಇಲ್ಲ. ಯುಗಸಂಧಿಯಲ್ಲಿಯೇ ಈ ಸಂಘರ್ಷ ಬರುವುದು. ಹಿಂದೆಯೇ ನಾನು ಆ ಮಾತನ್ನು ವಂಶವೃಕ್ಷದ ಒಂದು ಪೀಠಿಕಾ ರೂಪವಾಗಿ ತಿಳಿಸುವಾಗಲೇ ಪ್ರಸ್ತಾವಿಸಿದ್ದೆ. ಯುಗಸಂಧಿಯಲ್ಲಿ ಮೌಲ್ಯಗಳ ಸಂಘರ್ಷ ಅಂತ. ನಮಗೆ ನಮ್ಮ ಪರಂಪರೆಗಿಂತ, ನಮ್ಮ ಜೀವನ ಪದ್ಧತಿಗಿಂತ ಬೇರೆಯದಾದ ಜನಜೀವನ ಪದ್ಧತಿ, ಆಡಳಿತದ ಪದ್ಧತಿ, ವಿಚಾರದ ಪದ್ಧತಿ, ಶಿಕ್ಷಣ ಪದ್ಧತಿ ಎಲ್ಲ ಬಂದಾಗ ಈ ಸಂಘರ್ಷ ಆರಂಭವಾಯಿತು. ಹಾಲನ್ನು ಮಾರಬಾರದು, ಹಾಲನ್ನು ಹಂಚಿಕೊಳ್ಳಬೇಕು. ಗೋಮಾಳವನ್ನು ನಾವು ಉಳಬಾರದು, ಗೋವಿಗಾಗಿ ಗೋಮಾಳ ಇರ್ತಕ್ಕಂಥದ್ದು. ಮತ್ತು ಹಾಲನ್ನು ನಾವು ಕುಡಿಯೋದಕ್ಕೆ ಎಲ್ಲ ಕರ್ಕೊಳ್ಳಬಾರದು, ಅದನ್ನು ಬಿಟ್ಟುಕೊಡಬೇಕು ಕರುವಿಗಾಗಿ. ಅಲ್ಲಿ ಕಾಳಿಂಗಜ್ಜ ಬರ್ತಾನೆ, ಅವನು ಗೋವಿನ ಕಥೆಯಲ್ಲಿ ಬರ್ತಕ್ಕಂಥ ಕಾಳಿಂಗನೆಂಬ ಗೊಲ್ಲನ ವಂಶದವನು ಅಂತ, ಅವನಿಗೆ ಆ ಶ್ರದ್ಧೆ ಉಂಟು. ನಮ್ಮ ಪರಂಪರೆಯಲ್ಲಿ ಹಾಗೆ ನಾವು ಎಲ್ಲವನ್ನೂ ಋಷಿ ಮೂಲದಿಂದ, ದೈವ ಮೂಲದಿಂದ ತೀರ್ಮಾನ ಮಾಡಿಕೊಳ್ತೀವಿ. ಬಹಳ ಸುಲಭವಾಗಿ ಹಿಸ್ಟರಿ, ಆಂಥ್ರೋಪಾಲಜಿ ಇತ್ಯಾದಿ ಶಾಸ್ತ್ರಗಳಲ್ಲಿ ನುರಿತವರು ಇದೆಲ್ಲ ತಮ್ಮನ್ನು ದೊಡ್ಡವರು ಅಂತ ಹೇಳ್ಕೊಳ್ಳೋಕ್ಕೆ ಮಾಡುವ ತಂತ್ರ ಅಂತಂತಾರೆ. ಆದರೆ ನಾವು ತುಂಬ ಕುತ್ಸಿತವಾದ, ತೀರಾ ತುಚ್ಛವಾದಂಥದ್ರಿಂದಲೂ ಬಂದಿದ್ದೀವಿ ಅಂತ ಮಾಡಿಕೊಳ್ಳುವಂಥದ್ದು ಉಂಟು. ಅಂದರೆ ಯಾವುದೋ ಒಂದು ಬಹಳ ಕಳಪೆ ಇದು ಅಂತ ಹೇಳ್ತಕ್ಕಂಥ ವಸ್ತುವಿನಿಂದ ನಾವು ಬಂದವರಾಗಿರಬಹುದು ಅನ್ನುವಂಥದ್ದು ಕೂಡ ಉಂಟು. ಹೀಗೂ ನಮ್ಮ ಪರಂಪರೆಯಲ್ಲಿ ಕಾಣಿಸುತ್ತೆ. ಎಷ್ಟೋ ರಾಜವಂಶಗಳು ಆ ರೀತಿಯಾಗಿ ಕಾಣಿಸುತ್ತೆ. ಉದಾಹರಣೆಗೆ ಕಾಕತೀಯ ರಾಜವಂಶ ಕುಂಬಳಕಾಯಿಂದ ಬಂದದ್ದು ಅಂತ. ಅಂದರೆ ಏನರ್ಥ? ಇಂದ್ರವಂಶ, ಚಂದ್ರವಂಶ, ಸೂರ್ಯವಂಶ ಅಂತೆಲ್ಲ ಇರುವಂಥ ರೀತಿಯಲ್ಲಿ ಇದು ಒಂದು. ಅಂದರೆ ನಮಗೆ ಪ್ರಕೃತಿ ಸಮಗ್ರವಾಗಿ ಆಪ್ಯಾಯನವಾದದ್ದು, ಎಲ್ಲಿಂದಲೂ ಕೂಡ ನಾವು ಗುರುತಿಸಿಕೊಳ್ತೀವಿ. ಅದರಿಂದಲೇ ನಮ್ಮ ಪೇಗನ್ ಅಂತ ಯಾವುದನ್ನು ಅವರು ವ್ಯಂಗ್ಯವಾಗಿ ಮೂದಲಿಯಿಂದ ಸೆಮೆಟಿಕ್ ಮತಗಳು ಕರೆದಿವೆ, ಅಲ್ಲೆಲ್ಲ ಇದೇ ಕಾಣಿಸುತ್ತೆ. ವಸುಚರಿತ್ರಮು ಅಂತ ತೆಲುಗಿನ ಅದ್ಭುತವಾದಂಥ ಒಂದು ಬಹಳ ಚಮತ್ಕಾರದ ಪರಮಾವಧಿ ಅಂತ ಹೇಳುವಂಥ ಒಂದು ಚಂಪು ಕಾವ್ಯದಲ್ಲಿ ಒಂದು ಪರ್ವತ ನಾಯಕ, ನದಿ ನಾಯಿಕೆ. ಕೋಲಾಹಲ ಅನ್ನುವ ಪರ್ವತ ನಾಯಕ, ಶುಕ್ತಿಮತಿ ಎನ್ನುವಂಥ ಒಂದು ನದಿ ನಾಯಿಕೆ ಅಂತ. ಇಡೀ ಆ ಪರ್ವತ ಮತ್ತು ನದಿಗಳ ಪ್ರಣಯವನ್ನು ನಾಯಕ ನಾಯಿಕಾ ಭಾವದಿಂದ ಸಂಪೂರ್ಣ ಶ್ಲೇಷಾಲಂಕಾರದಿಂದ ಕವಿ ನಿರ್ವಾಹ ಮಾಡ್ತಾನೆ. ಅದರ ವಿವರಣೆಗೆ ಇದು ವೇದಿಕೆ ಅಲ್ಲ. ಹೀಗೆ ನಮ್ಮಲ್ಲಿ ಎಲ್ಲವನ್ನ ಸಾಧಾರಣೀಕರಣ ಮಾಡಿಕೊಂಡು ಆತ್ಮಸಾತ್ತಾಗಿಸಿಕೊಳ್ಳತಕ್ಕಂಥದ್ದು ಕಾಣಿಸುತ್ತೆ. ಅವನು ಕಾಳಿಂಗನ ವಂಶವನ್ನು ಹಾಗೆ ಕಂಡುಕೊಂಡಿದ್ದ. ಆತ ಹೇಳ್ತಾನೆ, ಮನುಷ್ಯರಿಗಂದರೆ 2 ಸ್ತನಗಳು, ತಾಯಿ ಗೋಮಾತೆ ದೊಡ್ಡವಳು, ಮನುಷ್ಯನಿಗಿಂತ ದೊಡ್ಡವಳು. ಹಾಗಾಗಿ ಅವಳಿಗೆ 4 ಇವೆ, ತನಗೆ ಮಾನವನಿಗೆ 2 ಕೊಟ್ಟು ಮರಿಗಳಿಗಾಗಿ, ಕರುಗಳಿಗಾಗಿ 2 ಅಂತ ಉಳಿಸಿಕೊಂಡಿದ್ದಾಳೆ. ಅದರಿಂದ 2 ಕೆಚ್ಚಲಿಂದ ಮಾತ್ರ ಹಾಲು ಕರೆಯಬೇಕು, 4ರಿಂದ ಅಲ್ಲ ಅನ್ನುವಂಥದ್ದು. ಮುಂದೆ ಅವಳು ಪಾಪ ತನ್ನ ಮಗ ಅನ್ಯಾಯ ಮಾಡ್ತಾ ಇದ್ದಾನೆ ಎನ್ನುವ ಭಾವನೆಗೆ ತುತ್ತಾದಂತಹ ತಾಯಿ ಯಾವಳಿದ್ದಾಳೆ, ಇಲ್ಲಿ ಬಹಳ ಅದ್ಭುತವಾದ ಚಿತ್ರ ಅಲ್ಲಿ ಬರುತ್ತೆ. ತಾಯವ್ವನದು, ಅವಳ ಹೆಸರೇ ತಾಯವ್ವ.
ಅವಳು ಅಂದುಕೋತಾ ಇರ್ತಾಳೆ, ಮುಂದಿನ ಜನ್ಮದಲ್ಲಾದರೂ ನಾನು ಗೋವಾಗಿ ಹುಟ್ಟಬೇಕು ಅಂತ. ಆಗ ಗೋವು ಮನುಷ್ಯನಿಗಿಂತ ಎಷ್ಟೆಷ್ಟೋ ದೊಡ್ಡದಲ್ವಾ, ಸರ್ವೋನ್ನತವಾದದ್ದು, ಅಷ್ಟು ಸುಲಭವಾಗಿ ಸಿಗುತ್ತಾ ಆ ಜನ್ಮ ಅಂತಕ್ಕಂಥದ್ದು. ಅಂದರೆ ಇದು ಆ ಕಾಳಿಂಗಜ್ಜ, ತಾಯವ್ವ ಅವರುಗಳಿಟ್ಟುಕೊಂಡಂಥ ಮೌಲ್ಯ. ಮತ್ತು ಕಾಳಿಂಗಜ್ಜನ ಮಗ, ತಾಯವ್ವನ ಗಂಡ, ಅವನು ತಾನು ಒಂದು ಕಿರುಬನ ಜೊತೆಗೆ ಹಸುವನ್ನು ಕಾಪಾಡೋದಕ್ಕೆ ಹೋಗಿ ಹಸುವನ್ನು ಉಳಿಸಿ ತಾನು ಸಾಯ್ತಾನೆ. ಅಂದರೆ ಈ ಗೋವನ್ನು ಕಾಪಾಡೋಕ್ಕಾಗಿ ದೇಹವನ್ನು ಬಲಿ ಮಾಡಿಕೊಂಡಂಥವನು ಅನ್ನುವಂಥದ್ದು. ತಾಯವ್ವ ಹುಟ್ಟು ಮೂಗಿ, ಆದರೆ ಕಿವುಡಿ ಅಲ್ಲ. ಅಲ್ಲಿ ಕಾದಂಬರಿಕಾರರು ಪ್ರಸ್ತಾವ ಮಾಡ್ತಾರೆ, ಯಾರೋ ಈ ಥರ ಇರೋದಕ್ಕೆ ಸಾಧ್ಯ ಇಲ್ಲ ಅಂದರೆ, ಇಲ್ಲ, ಆ ಥರದ್ದು ಒಂದು ರೇರ್ ಸಂಭವ ಇದೆ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ. ಆದರೆ ಈ ವಾಸ್ತವಕ್ಕಿಂತ ಕಾದಂಬರಿಯಲ್ಲಿ ತಾಯವ್ವ ಹುಟ್ಟು ಮೂಗಿ ಆದರೆ ಕಿವುಡಿ ಅಲ್ಲ ಅನ್ನುವುದು ಒಂದು ವಿಶೇಷವಾದ ಅರ್ಥವಾಗಿ ಬಳಕೆ ಆಗುತ್ತೆ, ಓದ್ತಾ ಗೊತ್ತಾಗುತ್ತೆ ಅಂತ ಬರೆದಿದ್ದಾರೆ. ತಾಯವ್ವ ವಸ್ತುಸ್ಥಿತಿಯಲ್ಲಿ ಭೂಮಿಯೇ. ಗೋವು ಅಂತ ಅನ್ನೋದಕ್ಕೆ ನಮ್ಮಲ್ಲಿ ಅನೇಕ ಅರ್ಥಗಳಿವೆ. ಭೂಮಿ ಅಂತ ಒಂದು ಅರ್ಥ, ಬೆಳಕು ಅಂತ ಒಂದು ಅರ್ಥ, ಬೆಟ್ಟ ಅಂತ ಒಂದು ಅರ್ಥ, ಮಾತು ಜ್ಞಾನ ಅಂತ ಒಂದು ಅರ್ಥ, ಲಾಂಛನ ಅಂತ ಒಂದು ಅರ್ಥ, ಆಯುಧ ಅನ್ನುವ ಅರ್ಥ, ವಜ್ರ ಅನ್ನುವಂಥ ಅರ್ಥ, ಹೀಗೆ ಬೇಕಾದಷ್ಟು ಉಂಟು. ಇಲ್ಲಿ ಗೋವು ಜ್ಞಾನಾರ್ಥಕವಾಗಿ, ಭೂಮ್ಯರ್ಥಕವಾಗಿ ಬೇಕಾದಂತೆ ಕಾಣಸಿಗುತ್ತದೆ. ನೀರು ಅನ್ನುವ ಅರ್ಥ, ಬೆಳಕು ಅನ್ನುವ ಅರ್ಥ ಎಲ್ಲ ಇದೆ. ತಾಯಿ, ತಾಯವ್ವ, ಗೋಮಾತೆ. ಕಾಳಿಂಗ ಮಗ, ಅವನು ಮೊದಲಿಂದಲೂ ತಾಯಿ ಹತ್ರ ಏನಿದೆ ಮಾತಾಡೋಕ್ಕೆ ಅಂತ. ಮಿಕ್ಕವರಿಗೆಲ್ರಿಗೂ ತಾಯವ್ವ ಮೂಗಿ ಅಂತ ಗೊತ್ತೇ ಆಗಿರೋದಿಲ್ಲ. ಅರೆ ಕಾಳಿಂಗನಿಗೆ ಮಾತ್ರ ಮೂಗಿ ಅಂತ ಅನ್ನಿಸ್ತಾ ಇರುತ್ತೆ. ಅವಳು ಕುಟ್ಟೆ ಏನು ಮಾತಾಡೋದೈತೆ ಅಂತ ಹೇಳ್ಬಿಟ್ಟು ಅಂತಿರ್ತಾನೆ. ಗೋಮಾತೆ ಅವಳು ಮೂಗಿ ಅಲ್ವಾ, ಅವಳಿಗೆ ಮಾತಾಡೋಕ್ಕಾಗುತ್ತಾ? ಅರೆ ಇಲ್ವಾ ನಾವು ಅವ್ರ ಜೊತೆ ಅನ್ನುವಂಥದ್ದನ್ನು ಮಿಕ್ಕವರು ಹೇಳ್ತಾ ಇರ್ತಾರೆ. ಅಂದರೆ ಪಾಶ್ಚಾತ್ಯ ಪ್ರಪಂಚದ ಮೌಲ್ಯಗಳಲ್ಲಿ ಜಡವಾದ ಜಗತ್ತಿನ ಜೊತೆಗೆ ನಾವು ಯಾವ ಸಂವಾದ ಮಾಡೋದಿದೆ? ಸಂವಾದ ಮಾಡೋದು ನಮಗೇನೂ ಇಲ್ಲ. ನಾವು ಏನಿದ್ದರೂ ಅದನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು, ಅದನ್ನು ದುಡಿಸಿಕೊಳ್ತಕ್ಕಂಥದ್ದು, ಅದಕ್ಕೆ ಚೆನ್ನಾಗಿ ನೋಡಿಕೊಳ್ಳುವಂಥದ್ದು ಇದೇ ಇರುವುದು ಅಂತ ಹೇಳಿಬಿಟ್ಟು. ಇವತ್ತು ನಗರ ಜೀವನದಲ್ಲಿ ಕೂಡ ಅದೇ ಆಗಿರ್ತಕ್ಕಂಥದ್ದು. ಅನುಕೂಲತೆಗಳು ಇವೆ, ತೊಂದರೆಗಳು ಇವೆ, ಬೇಕಾದಂತೆ ಇವೆ. ನಮಗೆ ನಮ್ಮ ಮನೆಗೆ ಹಾಲು ಹಾಕುವನು ಯಾರು, ಪೇಪರ್ನ ತಂದು ಕೊಡೋವನು ಯಾರು ಗೊತ್ತಿಲ್ಲ. ಕಾರಣ ಹಾಲಿನವನು ಬಾಗಿಲು ತಟ್ಟಿ ಕೊಟ್ಟು ಯಾಕಪ್ಪ ನೀರಾಯಿತು ಅಂತೆಲ್ಲ ನಾವು ಕೇಳುವಂತೆಲ್ಲ. ಪ್ಯಾಕೆಟಲ್ಲಿ ಸೀಲ್ಡ್ ಆಗಿ ಬಂದಿರುತ್ತೆ. ನೀರೋ ಬೀರೋ ನಮಗೆ ಗೊತ್ತಿಲ್ಲ. ಹಾಗೆ ಪೇಪರು ರಪ್ ಅಂತ ಎಸ್ತು ಹೋಗಿರ್ತಾನೆ, ನಮಗೆ ಗೊತ್ತಾಗೋದಿಲ್ಲ. ಅಲ್ಲಿಂದ ಆರಂಭವಾಗುತ್ತೆ. ಇನ್ನು ಮುಂದೆ ಮನೆ ಕೆಲಸಗಳಿಗೂ ಕೂಡ ಯಾವುದೋ ಏಜೆನ್ಸೀಸ್ ಇಟ್ಕೊಂಡು ಆ ಬೀದಿಗೆಲ್ಲ ಬಂದುಬಿಟ್ಟಿದ್ರು. ಒಂದು ವ್ಯಾನ್ನಲ್ಲಿ 10 ಜನ ಕಸಪೊರಕೆ ಮತ್ತೆ ತಿರ್ಗಾ ಒರೆಸೋ ಬಟ್ಟೆ ಹಿಡ್ಕೊಂಡು ಸರಸರ ಎಲ್ಲ ಮನೆಗಳಿಗೂ ಹೋಗ್ಬಿಟ್ಟು ಗುಡಿಸಿ ಒರೆಸಿ ಶುಭ್ರ ಮಾಡಿಕೊಂಡು ಬಂದುಬಿಡ್ತಾರೆ. ಆಗ ನಾವು ಟೋಕನ್ ತರಹ XYZ ಅಂತ ಹೇಳ್ಬಿಟ್ಟು ಕರಿಬೇಕು. ನಮ್ಮ ಮನೆ ಸರ್ವಿಸ್ ಯಾಕೆ ಬರಲಿಲ್ಲ ಇವತ್ತು, ನಿಮ್ಮ ಏಜೆಂಟ್ ಯಾತಕ್ಕೆ ಬರಲಿಲ್ಲ, ಅದಕ್ಕೆ ಇನ್ನೂ ಡೀಸೆಂಟ್ ಆಗಿರ್ತಕ್ಕಂಥ ಹೆಸರು ಬೇಕಾದರೂ ಕರಿಬಹುದು ಅಂತ ಅನ್ಸುತ್ತೆ. ಹೀಗೆ ನಾವು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಹಿಂದೆ ಹಾಗಲ್ಲ. ನೀರು ಯಾತಕ್ಕಾಯಿತು, ತಡ ಯಾತಕ್ಕಾಯಿತು, ಇದೇನು ಕಹಿಯಾಗಿತ್ತು ಹಾಲು, ಹೀಗೆಲ್ಲ ಕೇಳಿದ್ರೆ ಇಲ್ಲ, ಹಸು ಬೇಸಿಗೆ ಕಾಲ ಅಂತ ಜಾಸ್ತಿ ನೀರು ಕುಡಿದು ಬಿಟ್ಟಿದೆ, ಇನ್ಯಾವುದೋ ಕಹಿ ಸೊಪ್ಪು ಮೇಯ್ದು ಬಿಟ್ಟಿದೆ, ಅವನು ಏನೋ ಹೇಳ್ತಾನೆ, ವಾಸನೆ ಬರ್ತಾ ಇತ್ತು ಅಂದರೆ ಹಲಸಿನಕಾಯಿಯ ಸಿಪ್ಪೆಯನ್ನು ತಿಂದುಬಿಟ್ಟಿತ್ತು. ಹೀಗೆ ವ್ಯಕ್ತಿಗಳ ಮಧ್ಯೆ ಇಂಟ್ರ್ಯಾಕ್ಷನ್ ಇರ್ತಾ ಇತ್ತು, ತೊಂದರೆನೂ ಇರ್ತಿತ್ತು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಇಲ್ಲಿ ಗುಣ ದೋಷಗಳಿಗಿಂತ ಭಿನ್ನತೆಯನ್ನು ನೋಡಬೇಕು. ಪ್ರೊಫೆಸರ್ ಎಂ ಹಿರಿಯಣ್ಣ ಅವರು ತಮ್ಮ ಹಲವು ಲೇಖನಗಳಲ್ಲಿ ಹೇಳ್ತಾರೆ, ಭಾರತೀಯ ಪಾಶ್ಚಾತ್ಯ ತತ್ವಶಾಸ್ತ್ರೀಯ ಗ್ರಂಥಗಳಲ್ಲಿ, ವಿಚಾರಧಾರೆಗಳಲ್ಲಿ ಸಾಮ್ಯ ಇದೆ ಅನ್ನೋದನ್ನು ಅತ್ಯುತ್ಸಾಹದಿಂದ ತೋರಿಸೋದಕ್ಕೆ ಕೆಲವರು ಹೋಗ್ತಾರೆ. ಒಂದು ಮಟ್ಟಕ್ಕೆ ರಾಧಾಕೃಷ್ಣನ್ ಅವರೆಲ್ಲ ಮಾಡಿದ್ರು ಆ ಕೆಲಸವನ್ನು. ಆದರೆ ಸಾಮ್ಯವನ್ನು ತೋರಿಸೋದಕ್ಕಿಂತ ಹೆಚ್ಚಾಗಿ ಅವುಗಳಾಗಿ ಏನು ಅಂತ ನೋಡಬೇಕು. ಹಾಗೆ ನೋಡಿದಾಗ ನಮಗೆ ಹೆಚ್ಚಿನ ಪ್ರಯೋಜನವಾಗುತ್ತದೆ ಅಂತ. ಯಾವುದರ ಅಡ್ವೊಕೇಟ್ ಆಗೋದಕ್ಕಿಂತ ಮುಂಚೆ ವಾಸ್ತವವನ್ನು ತಿಳಿಯಬೇಕಲ್ವ, ಇದು ಕಾಣಿಸ್ತಕ್ಕಂಥ ವ್ಯತ್ಯಾಸ. ಆ ತಾಯವ್ವ ಮೂಗಿ ಅಂತ ಅನ್ನೋದು ಮೊದಲಿಗೆ ಗೊತ್ತಾಗೋಲ್ಲ, 5-6 ವರ್ಷ ಆದಮೇಲೂ ಮಾತು ಬರದೇ ಇದ್ದಾಗ ಗೊತ್ತಾಗುತ್ತೆ. ಆದರೆ ಅವಳು ಕಾಳಿಂಗಜ್ಜನ ತಂಗಿಯ ಮಗಳು. ಅವಳು ಮೊದಲೇ ಹುಟ್ಟಿದ ತಕ್ಷಣವೇ ನಿನ್ನ ಮಗನಿಗೆ ಕೊಡೋದು ಅಂತ ತೀರ್ಮಾನವಾಗಿರುತ್ತೆ, ಅವನು ಕೃಷ್ಣಪ್ಪ. ಆದರೆ ನೋಡಿದ್ರೆ ಮೂಗಿ, ಮತ್ತೇನು ಮಾಡೋದು? ಆಗ ಅವಳು ಹೇಳ್ತಾಳೆ, ನೀನು ಪುಣ್ಯಕೋಟಿ ಇರ್ತಕ್ಕಂಥ ಆ ಒಂದು ಹಟ್ಟಿಯ ಒಡೆಯ ಅಲ್ವಾ ಅಂತ. ಅವನಿಗೂ ಅದೇ ಅನಿಸುತ್ತೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಈ ಮೌಲ್ಯ ಇರತಕ್ಕಂಥ ಗೋವನ್ನು ಉಳಿಸಿಕೊಳ್ಳುವಂಥ ಹಟ್ಟಿಯ ಯಜಮಾನ ನಾನು.
ಮೊದಲು ಮಾತು ಕೊಟ್ಟಿದ್ದೆ ಈಗ ಹೇಗೆ ಬಿಡೋದು ಅಂತ. ಸೊಸೆ ಮೂಗಿ ಆದರೆ ಚೆನ್ನಾಗಿರೋಲ್ಲ ಅಂತ ಅತ್ತೆ ಹೇಳ್ತಾಳೆ. ಕಂಡಿದ್ದೀನಿ, ಇರಲಿ ಬಿಡ್ಲೆ ಅಂತ ಹೇಳ್ಬಿಟ್ಟಿದ್ರೆ ದಬಾಯಿಸ್ತಾನೆ ಅವನು. ನಿನಗೆ ಸೊಸೆ ಮೂಗಿ ಆದರೆ ಒಳ್ಳೇದಲ್ವ, ಜಗಳ ಇರೋದಿಲ್ಲ ಮನೆಯಲ್ಲಿ ಅಂತಂತಾನೆ. ಹೀಗೆ ಆ ಒಂದು ಗೋವಿನ ಕಥೆಗೆ ಎಷ್ಟೋ ಮೌಲ್ಯಗಳನ್ನು ಕೆಲವು ಪುಟಗಳ ಒಳಗೇನೆ ಹೇಳಿಬಿಡ್ತಾರೆ. ಮತ್ತೆ ಅಲ್ಲಿ ಕೊಳಲಿನ ಪ್ರಸ್ತಾವ ಬರುತ್ತೆ. ಕೊಳಲನ್ನು ಊದೋಕ್ಕೆ ಬರದೇ ಇದ್ದವನು ಗೊಲ್ಲನೇ ಅಲ್ಲ ಅಂತ. ಆ ಕಾಳಿಂಗನಿಗೆ ಕೊಳಲನ್ನು ಊದೋದಕ್ಕೆ ಬರೋದಿಲ್ಲ, ತಾಯಿ ಜೊತೆ ಮಾತಾಡೋಕ್ಕೆ ಬರೋದಿಲ್ಲ, ಹಸುವಿನ ಜೊತೆ ಮಾತಾಡೋಕ್ಕೆ ಬರೋದಿಲ್ಲ, ಹಸುವನ್ನು ರಂಜನೆ ಮಾಡ್ತಕ್ಕಂಥ ಆ ವಾದ್ಯ ಗೊತ್ತಿರೋದಿಲ್ಲ. ಹೀಗೆ ಇದೇನು ಬಹಳ ಭಾವುಕತೆಯಿಂದ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂದರೆ ವಾಸ್ತವ ಇರುವುದು ಹಾಗೆ. ಕಾಡು ಗೊಲ್ಲರು ಯಾರೂ ಕೂಡ ಕೊಳಲನ್ನು ಯಾರ ಹತ್ರವೂ ಹೋಗಿ ಕಲಿಯೋದಿಲ್ಲ. ದೇ ಪಿಕ್ ಇಟ್ ಅಪ್. ಲಿವಿಂಗ್ ಟ್ರೆಡಿಷನ್ ಅಂದರೆ ಅದೇನೆ, ತನ್ನಂತೆ ತಾನೇ ಬರುವಂಥದ್ದು. ಯಾರೂ ಅದನ್ನು ಪ್ರಯತ್ನಪೂರ್ವಕವಾಗಿ ಅಭ್ಯಾಸ ಮಾಡೋಲ್ಲ. ಇವುಗಳೆಲ್ಲದರ ಇಸಮ್ಗಳಿಗಿಂತ ಬಹಳ ಮುಂಚೆನೆ, 1000 ವರ್ಷಗಳ ಮುಂಚೆನೆ ಕವಿರಾಜ ಮಾರ್ಗದಲ್ಲಿ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂತ ಕನ್ನಡಿಗರ ಬಗ್ಗೆ ಹೇಳಿದ್ದ. ಕುರಿತು ಅದೇ ಕೆಲಸವಾಗಿ ಓದದೇ ಇದ್ದರೂ ಕೂಡ ಕಾವ್ಯದ ಪ್ರಯೋಗದಲ್ಲಿ ಪರಿಣತ ಮತಿಗಳು ಅಂತ. ಅಂದರೆ ಏನು, ಅವರು ಕಾವ್ಯಶಾಸ್ತ್ರದಲ್ಲಿ ಪರಿಣತ ಮತಿಗಳು ಅಂತಲ್ಲ, ಕಾವ್ಯ ಪ್ರಯೋಗದಲ್ಲಿ ಅಂತ. ಎಷ್ಟೋ ಜನಕ್ಕೆ ಋಷಭ ಅಂದರೆ ಏನು, ಅಂತರ್ಗಾಂಧಾರ ಅಂದರೆ ಏನು, ಕೈಶಿಕಿ ನಿಷಾದ ಅಂತಂದ್ರೆ ಏನು ಅಂತ ಗೊತ್ತಿರೋಲ್ಲ. ಅರೆ ಇಲ್ಲಿ ಸ್ವರ ತಪ್ತು, ಶ್ರುತಿ ಹೋಯಿತು, ಲಯ ಹೋಯಿತು ಅಂತಂತಾರೆ. ತೆಲುಗಿನಲ್ಲಿ ಅವಧಾನ ಸಭೆಗಳಲ್ಲಿ ಎಷ್ಟೋ ಜನ ಇಲ್ಲಿ ಯತಿಭಂಗ ಆಗ್ಬಿಡ್ತು, ಇಲ್ಲಿ ಛಂದಸ್ಸು ಹೊರಟೋಗ್ಬಿಡ್ತು ಅಂತಂತಾರೆ. ಅಂದರೆ ಅವರ ಕೇಳ್ಮೆಯಿಂದ ಬಂದದ್ದು, ಪ್ರಯೋಗದಿಂದ. ಲಕ್ಷೈಕ ಚಕ್ಷುಷ. ಭಾಸ್ಕರಾಚಾರ್ಯ ತ್ರಿಪಾಠಿ ಎನ್ನುವ ನನ್ನ ಒಬ್ಬ ಸ್ನೇಹಿತರು ಸಂಸ್ಕೃತ ಕವಿ ವಿದ್ವಾಂಸರು ಭೋಪಾಲಲ್ಲಿದ್ದಾರೆ. ನಾನು ಒಮ್ಮೆ ಅವ್ರ ಮನೆಗೆ ಹೋಗಿದ್ದಾಗ ಕೇಳಿದೆ, ನೀವು ಸಂಸ್ಕೃತವನ್ನು ಹೇಗೆ ಅಭ್ಯಾಸ ಮಾಡಿದ್ರಿ, ಶಾಸ್ತ್ರಾದಿಗಳು ಹೇಗೆ ಅಂತ. ಲಕ್ಷೈಕ ಚಕ್ಷುಷ ದೃಷ್ಟಂ ಸರ್ವಮೇತನ್ಮಯ ಮುದಾ ಅಂತಂದುಬಿಟ್ರು. ಲಕ್ಷ್ಯದ ದೃಷ್ಟಿಯಿಂದಲೇ ನಾನು ಇವನ್ನೆಲ್ಲ ಸಂತೋಷವಾಗಿ ನೋಡಿದೆ ಅಂತ. ಪೊಯೆಟ್ರಿ ವಿತೌಟ್ ಟಿಯರ್ಸ್. ಲಕ್ಷ್ಯ ಬಹಳ ಮುಖ್ಯ. ಅದಕ್ಕೆ ಅತ್ಯದ್ಭುತ ನಿದರ್ಶನವಾಗಿ ನನ್ನ ಕಣ್ಣೆದುರಿಗೆ ನನ್ನ ಸ್ನೇಹಿತ ಡಾಕ್ಟರ್ ಆರ್ ಶಂಕರ್ ಕಾಣಿಸ್ತಾನೆ. ಒಂದು ವ್ಯಾಕರಣ ಸೂತ್ರವಾಗಲಿ, ಒಂದು ಛಂದ ಸೂತ್ರವಾಗಲಿ ಬರೋಲ್ಲ. ಅರೆ ಬರದ ಪದ್ಯದಲ್ಲಿ ಒಂದು ವ್ಯಾಕರಣ ದೋಷ ಇರೋದಿಲ್ಲ, ಒಂದು ಛಂದೋ ದೋಷ ಇರೋದಿಲ್ಲ. ಅದಕ್ಕಾಗಿ ಜೀವ ತೆತ್ತುಕೊಂಡ ವಿದ್ವಾಂಸರು ಈ ಥರದ ಪದ್ಯವನ್ನು ಕನಸಿನಲ್ಲಿ ಬರೆಯೋಕ್ಕೆ ಸಾಧ್ಯ ಇಲ್ಲ. ಇದು ಪ್ರಯೋಗ ಪರಿಣತ ಮತಿತ್ವ. ಇಲ್ಲಿ ಹಾಗೆ ಬಂದದ್ದು. ಆ ವ್ಯಾಲ್ಯೂಸ್ ಅನ್ನುವಂಥದ್ದು ಪ್ರಜ್ಞಾಪೂರ್ವಕವಾಗಿ ಅನುಸರಿಸುವಂಥದ್ದು ಅಲ್ಲ. ಪ್ರಜ್ಞಾಪೂರ್ವಕವಾಗಿ ಅನುಸರಿಸಿದರೆ ಋಷಿಗಳಾಗ್ತಾರೆ, ಹಾಗೆ ಮಾಡದೇ ಇದ್ದರೆ ಸಜ್ಜನರಾಗ್ತಾರೆ. ಇಷ್ಟೇ ವ್ಯತ್ಯಾಸ. ಇವನು ಕಾಳಿಂಗಜ್ಜ ಹಾಗಿದ್ದ, ಮೊಮ್ಮಗ ಕಾಳಿಂಗ ಹಾಗಾದ. ಅದು ಬದಲಾಗ್ತಾ ಇರ್ತಕ್ಕಂಥ ಯುಗಧರ್ಮ. ಅವನು ಹೋಗ್ತಾನೆ, ಪೇಟೆಯಲ್ಲಿ ಓದುವುದಾಗುತ್ತೆ. ಅದೇ ಸಂದರ್ಭದಲ್ಲಿ ಇವರ ಮನೆಗೆ ಪುರೋಹಿತರಾಗಿ ಇದ್ದರು. ಆ ಪುರೋಹಿತರಿಗೆ ಕೂಡ ಜೋಯಿಸರಿಗೆ ಈ ಮೌಲ್ಯಗಳಲ್ಲಿ ಬಹಳ ಶ್ರದ್ಧೆ ಇತ್ತು, ಅದರಂತೆ ನಡ್ಕೊಳ್ತಾ ಇದ್ದರು. ಅಂದರೆ ಈಚೆಗೆ ನಾವು ಬಹಳ ಗಮನಿಸ್ತೀವಿ, ಜಾತಿಗಳ ಮಧ್ಯೆ ತಗಾದೆ ಜಗಳ ಅಂತ. ಹಿಂದೆ ಕೂಡ ಜಾತಿ ಭೇದ ಇತ್ತು, ಆದರೆ ಈಗ ಜಾತಿ ಭೇದ ಇಲ್ಲ ಅಂತ ಹೇಳಿಕೊಂಡು ಮಾಡಿಕೊಳ್ಳುವ ಅನ್ಯಾಯಗಳು ಆಗಷ್ಟು ಇರಲಿಲ್ಲ ಅಂತ ಗೊತ್ತಾಗುತ್ತೆ. ನಾವು ಬೇರೆ ನೀವು ಬೇರೆ ಅಂತ ಅಂದುಕೊಂಡು ಬಿಟ್ಟರೆ ಒಂದಾದರೂ ಎಚ್ಚರ ಇರುತ್ತೆ. ಎಲ್ಲ ಒಂದೇ ಅಂತ ಹೇಳಿಕೊಂಡು ಮುಸುಕಿನ ಮರಿಯಲ್ಲಿ ಒಳಶುಂಠಿ ಚುಚ್ಚುತ್ತಾ ಇದ್ದರೆ, ಗುದ್ದುತ್ತಾ ಇದ್ದರೆ ಬಹಳ ಬಹಳ ಕಷ್ಟವಾಗುತ್ತೆ. ಹಾತ್ಮೇ ರಾಮ್ ರಾಮ್ ಬಗಲ್ ಮೇ ಲಾಠಿ ಅಂತಾರಲ್ಲ, ಕಂಕಳಲ್ಲಿ ದೊಣ್ಣೆ ಕೈಯಲ್ಲಿ ಶರಣಾರ್ಥಿ, ಆ ರೀತಿಯಾಗಾದದ್ದು. ಅವರು ಜೋಯಿಸರಿಗೆ ಬಂದು ಒಂದು ದಾನ ಕೊಡ್ತಾನೆ, ಗೋದಾನವನ್ನು. ಆ ಗೋವನ್ನು ಅವರು ಹೊಡ್ಕೊಂಡು ಹೋಗ್ತಾರೆ. ಅದಕ್ಕೆ ಒಂದು ದೊಡ್ಡ ಕರು ಬೇರೆ ಇರುತ್ತೆ. ಆಗಷ್ಟೇ ಹುಟ್ಟಿದಂಥ ಒಂದು ಕರು ಇರೋದಲ್ಲದೆ ಒಂದು ಕಡಸು ಇರುತ್ತೆ. ಅದನ್ನು ದಾನ ಕೊಟ್ಟಿರೋದಿಲ್ಲ, ಅದು ಹೋರಿ ಕರು. ಆದರೆ ಅದು ತಾಯಿಯನ್ನು ಹುಡ್ಕೊಂಡು ಓಡಿ ಬಂದುಬಿಡುತ್ತೆ ಜೋಯಿಸರ ಮನೆಗೆ. ಆಗ ಕಾಳಿಂಗಜ್ಜ ಹೇಳ್ತಾನೆ, ಅಯ್ಯೋ ತಾಯಿ ಮಕ್ಕಳನ್ನು ಬೇರೆ ಮಾಡೋದು ಬೇಡ, ನೀವು ಇದನ್ನು ತಗೊಳ್ಳಿ ಅಂತ. ಆಗ ಜೋಯಿಸರು ಹೇಳ್ತಾರೆ, ಇಲ್ಲ, ನಾನು ಇದನ್ನು ತಗೊಳ್ಳುವ ಅಧಿಕಾರ ಪಡ್ಕೊಂಡಿಲ್ಲ. ನಾನು ಸಾಮಾನ್ಯ ಬ್ರಾಹ್ಮಣ, ಗೋದಾನ ಸ್ವೀಕಾರ ಮಾಡಬಹುದು. ಇಲ್ಲಿರ್ತಕ್ಕಂಥದ್ದು ನೋಡಿದ್ರೆ ವೃಷಭ ರಾಜ. ಹಾಗಾಗಿ ಯುವಾನಾಂ ಇಂದ್ರಿಯೋಪೇತಂ ಶತೇನ ಸಹಯೂತಪಂ ಗವೇಂದ್ರಂ ಬ್ರಾಹ್ಮಣೇಂದ್ರಾಯ ಭೂರಿಶೃಂಗವಲಂಕೃತಂ ಅಂತ ಹೇಳಿಬಿಟ್ಟು ಪುರಾಣದ ಉಲ್ಲೇಖವನ್ನು ಮಾಡಿ, ಇದು ಹೋರಿ ಅಂದರೆ ಗೋಪತಿ, ಗೋ ಸಮೂಹಕ್ಕೆ ನಾಯಕ. ಇಂಥದ್ದನ್ನು ಗವೇಂದ್ರ ಅಂತ ಕರೀತಾರೆ. ಅದನ್ನು ಗೋತ್ರ ಪ್ರವರ್ತಕನಾಗತಕ್ಕಂಥ ಶಕ್ತಿ ಇರುವ ಬ್ರಾಹ್ಮಣೇಂದ್ರ ತೆಗೆದುಕೊಳ್ಬೇಕು, ನನ್ನಂಥ ಸಾಮಾನ್ಯ ತೆಗೆದುಕೊಳ್ಬಾರ್ದು. ಹಾಗಾಗಿ
ನನ್ನಂಥ ಸಾಮಾನ್ಯ ಜೋಯಿಸನಿಗೆ ಒಂದು ಗೋದಾನ ಅರಗಿಸಿಕೊಳ್ಳುವ ಶಕ್ತಿಯೇ ಇಲ್ಲ, ಇನ್ನು ಈ ಹೋರಿ ಕರುವನ್ನ ಹ್ಯಾಕ್ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಆಗ ಅವ್ರು ಹೇಳ್ತಾನೆ ನರಸಿಂಹ ಜೋಯಿಸರನ್ನ, ನರಸಪ್ಪ ನೀನು ಗೋದಾನ ತಗೊಂಡಿಲ್ಲ, ಅದ್ರ ಕುಟ್ಟೆ ಗಂಡು ಕರುವನ್ನು ತಗೊಳ್ಳಿಲ್ವಾ, ಅದು ಹೆಂಗೆ ತಗೊಂಡೆ ಅಂತ. ಯಾವಾಗಲೂ ದಾನ ಕೊಡುವಾಗ ಹಸು ಅಂದರೆ ಹಾಲು ಕೊಡೋ ಹಸು ಅಂತಲೇ ಅರ್ಥ. ಕರು ಇಲ್ಲದೆ ಹಸುವಿನ ಹಾಲನ್ನು ಹ್ಯಾಕ್ ಕೊಡುತ್ತೆ, ಅದಕ್ಕೆ ಒಟ್ಟಿಗೆ ತೆಗೆದುಕೊಳ್ಳೋದು. ಇದು ಹಾಗಲ್ಲ, ಇದು ಹಾಲು ಕುಡಿಯೋದು ಬಿಟ್ಟಂಥ ಕರು, ಇದನ್ನು ಹೇಗೆ ಸ್ವೀಕರಿಸಲಿ ಅಂತ. ಕಡೆಗೆ ಏನು ಮಾಡೋದು, ಇವಳು ಮಗನ್ನ ನೆನೆಸ್ಕೋತಾ ಇರ್ತಾಳಲ್ಲ ನೋಡಿ, ಇದು ಅಂತ ಹೇಳೋದಿಲ್ಲ, ಇವಳು ಅಂತ ಹಸುವನ್ನು ಒಂದು ವ್ಯಕ್ತಿಯಾಗಿ ಕಾಣ್ತಾನೆ. ಆಗ ಏನಾದರೂ ಒಂದು ಯೋಚನೆ ಮಾಡೋಣ ಅಂಥೇಳಿ ಬೆಳ್ಳಿ ರೂಪಾಯಿ ತಂದಿಟ್ಟು ನಾನು ಕೊಂಡುಕೊಂಡಿದ್ದೀನಿ ಈ ಕರುನ ಅಂತ ತೆಗೆದುಕೊಂತ. ಅಯ್ಯಯ್ಯೋ ನಾನು ಅದನ್ನು ಹೇಗೆ ತಗೊಳ್ಳಿ ಅಂತ. ಕಡೆಗೆ ಇಲ್ಲ ತೊಂದರೆ ಇಲ್ಲ ತಗೊಳ್ಬೋದು ಅಂತ. ಆಗ ನೋಡಿ ಆ ವಿಕ್ರಯ ನಡೆದಾಗ ಹೇಗೆ ಅಂದರೆ, ಆ ಸೂಚನೆ ಗೌಡನಿಗೆ ಒಪ್ಪಿತು. ರೂಪಾಯಿಯನ್ನು ತೆಗೆದು ತನ್ನ ಸೊಂಟದ ದಟ್ಟಿಯ ಮಡಕಿಗೆ ಸಿಕ್ಕಿಸಿಕೊಂಡ. ಮೇಲೆ ಎದ್ದು ಕರುವಿನ ಹಗ್ಗ ಹಿಡಿದುಕೊಂಡು ಮನೆಯ ಸೂರ್ಯನ ಬಳಿಗೆ ಬಂದ. ಬೆಳಗಿನ ಸೂರ್ಯನು ಆಗಲೇ 3 ಆಳುದ್ದ ಮೇಲೆ ಬಂದಿದ್ದ. ಹಗ್ಗವನ್ನು ಸೂರ್ಯನ ಕಡೆಗೆ ಎತ್ತಿ ಹಿಡಿದು ಅದನ್ನು ಜೋಯಿಸರ ಕೈ ಕೊಟ್ಟು, ಇದನ್ನ ನಿಂಗೆ ಖರೀದಿ ಕೊಟ್ಟಿವನಿ, ಆಕಾಶದಲ್ಲಿ ಏರ್ತಾ ಇರೋ ಆ ಸ್ವಾಮಿ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರೋ ಇದರ ಅವ್ವ ಗೋಮಾತೆನೇ ಸಾಕ್ಷಿ ಎಂದು ಹೇಳಿದ. ವಿಕ್ರಯದಲ್ಲಿ 2 ಸಾಕ್ಷಿಗಳು ಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಭೈರಪ್ಪನವರ ಆ ವ್ಯುತ್ಪತ್ತಿ ಮಾತ್ರ ಅಸಾಧಾರಣವಾದದ್ದು. ಇಡೀ ಕಾದಂಬರಿಯಲ್ಲಿ ಅನೇಕ ಕಡೆ ಬೇರೆ ಬೇರೆ ವಿಧವಾದ ಪುರಾಣದ ಶ್ಲೋಕಗಳು ಬರ್ತವೆ, ಎಲ್ಲ ವಿವರಗಳು ಬರ್ತವೆ. ಅಷ್ಟು ಪರಿಪೂರ್ಣವಾಗಿರ್ತಕ್ಕಂಥದ್ದು. ಎಲ್ಲಿಯೂ ಲೂಪ್ ಫೋಲ್ಸ್ ಅಂತ ಹೇಳೋಕ್ಕಾಗೋಲ್ಲ. ಗೋದಾನ ನಡೆಸುವುದನ್ನು ತೋರಿಸ್ತಾರೆ ಕಾದಂಬರಿಯ ಕಡೆಯಲ್ಲಿ ತಾಯವ್ವ ಕೊಡ್ತಕ್ಕಂಥದ್ದು. ಅದೆಷ್ಟು ಸಾಂಗೋಪಾಂಗವಾಗಿ ಇದೆ ಅಂತಂದರೆ ಇದನ್ನು ನೋಡ್ಕೊಂಡು ಯಾರಾದರೂ ಸಂರಕ್ಷಣವಾಗಿ ಗೋದಾನ ಮಾಡಬಹುದು ಅಂತ. ಆದರೆ ಆ ವಿವರಗಳು ಎಲ್ಲಿಯೂ ಕೂಡ ಕಥೆಗೆ ಬಾಹ್ಯವಾಗೋದಿಲ್ಲ. ಅದು ಅಲ್ಲಿಯ ವಿಶೇಷ. ಅಂದರೆ ಕ್ರಯ ವಿಕ್ರಯಗಳಿಗೆ ಕೂಡ ಗೋವು ಸೂರ್ಯ ಸಾಕ್ಷಿ ಆಗ್ತಾ ಇದ್ದದ್ದು. ಇಂಥ ಒಂದು ಪರಿಸ್ಥಿತಿ ಇದ್ದಾಗ ಗೋಮಾಳ ಎಲ್ಲ ಚೆನ್ನಾಗಿ ನಿಲ್ತಕ್ಕಂಥದ್ದು. ನಮ್ಮ ಗೌತಮ ಧರ್ಮಸೂತ್ರದಲ್ಲಿ ಬರುತ್ತೆ, 2 ಕರುಗಳನ್ನು ಹಾಕಿರ್ತಕ್ಕಂಥ, ಅಂದರೆ ಅವಳಿ ಕರುಗಳನ್ನು ಅಪರೂಪವಾಗಿ ಹಸು ಹಾಕಿದ್ರೆ ಹಾಲನ್ನು ಕರೆಯಬಾರದು ಅಂತ. ಯಾಕೆಂದರೆ 2 ಕೆಚ್ಚಲು ಒಂದೊಂದು ಕರುವಿಗಾಗತ್ತೆ ಅಂತ. ಇವರು ಹಾಗೆ ಮಾಡ್ಕೊಳ್ತಾ ಇದ್ರು, 2 ಕೆಚ್ಚಲಲ್ಲಿ ಹಾಲು ಕರಿತಾ ಇದ್ರು ಅಂತ ಗೊತ್ತಾಗುತ್ತೆ. ಮುಂದೆ ಆ ಸೊರೆ ಬಿಡೋದು ಅಂತಂತಾರಲ್ಲ, ಹಸು ತನ್ನ ಉಸಿರಾಟದ ನಿಯಂತ್ರಣವನ್ನು ಮಾಡಿಕೊಂಡು ಹಾಲನ್ನು ಬಿಗಿ ಹಿಡ್ಕೊಳ್ಳುತ್ತೆ. ಉಸಿರನ್ನು ಬಿಟ್ಟಾಗ ಹಾಲು ಸಿಗುತ್ತೆ. ಅದರ ಉಸಿರಾಟದ ಲಯವನ್ನು ನೋಡಿಕೊಂಡು ಹಾಲನ್ನು ಕರೆಯಬೇಕು. ಅದರಿಂದ ಅದನ್ನೆಲ್ಲ ಗಮನಿಸಿಕೊಂಡ ಯಂತ್ರಗಳು ಬಂದುಬಿಡುತ್ತವೆ. ಕರು ಬೇಕೇ ಆಗಿಲ್ಲ, ಯಂತ್ರವನ್ನು ಫಿಕ್ಸ್ ಮಾಡಿಬಿಟ್ಟಿದ್ರು ಹಾಲು ಕರೆಯಬಹುದು. ಈ ಥರದ್ದೆಲ್ಲ ಮುಂದೆ ಬರುತ್ತೆ. ಆದರೆ ಅದು ಇಲ್ಲದ ಒಂದು ಯುಗ. ವಿಶ್ವನಾಥ ಸತ್ಯನಾರಾಯಣ ಅವರ ವೇಯಿ ಪಡಗಲುವಿನಲ್ಲಿ ಕೂಡ ಆ ರೀತಿಯಾದಂಥ ಒಂದು ಯುಗ ಬರುತ್ತೆ. ಮುಂದೆ ಒಂದು ಸಮಸ್ಯೆ ಬರುತ್ತೆ. ಗೋಮಾಳಗಳನ್ನೆಲ್ಲ ಹೆಚ್ಚು ಹೆಚ್ಚು ಧಾನ್ಯ ಬೆಳೆಯೋದಕ್ಕೋಸ್ಕರವಾಗಿ ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಬೇಕು ಅಂತ. ಅದು ಬ್ರಿಟಿಷ್ ಸರ್ಕಾರ ಮಾಡಿದ್ದು. ನಿಜವಾಗಿ ಕಾನೂನಿನ ಇತಿಹಾಸ ನೋಡಿದ್ರೂ ಗೊತ್ತಾಗುತ್ತೆ, ಮಹಾರಾಜರ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವ ಯುಗದಲ್ಲಿಯೇ ಗೋಮಾಳಗಳಿಗೆ ಸಂಚಕಾರ ಬಂತು ಅಂತ. ಆಗ ಒಂದು ನೋಟಿಸ್ ಬರುತ್ತೆ. ಆ ಊರಿನಲ್ಲಿ 2-3 ಗೋಮಾಳ ಇಟ್ಕೊಂಡವ್ರು ಇರ್ತಾರೆ. ಆ ಗೋಮಾಳದಲ್ಲಿ ಎಲ್ಲ ಹಸುಗಳು ಬಂದು ಮೇಯ್ತಾ ಇರ್ತವೆ. ವರ್ಷ ಇಡೀ ಬೇಕಾದಂತೆ ಸಿಗ್ತಾ ಇರುತ್ತೆ. ಆದರೆ ನೀವು ಅದಕ್ಕೆ ಇನ್ನು ಮೇಲೆ ಕದಾಯ ತೆತ್ತು ಅದನ್ನು ಕೃಷಿ ಭೂಮಿ ಮಾಡಬೇಕು. ಯಾಕೆಂದರೆ ಧಾನ್ಯಗಳು ಕಡಿಮೆ ಆಗಿವೆ, ಜನರು ಆಹಾರವಿಲ್ಲದೆ ಸೊರಗ್ತಾ ಇದ್ದಾರೆ ಅಂತ. ಗ್ರೋಮೋರ್ ಫುಡ್ ಅನ್ನುವಂಥದ್ದು ಯಾವುದಿದೆ, ಆ ಒಂದು ಸ್ಕೀಮ್ನ ತರಹ ಒಂದು ಬಂದುಬಿಡುತ್ತೆ. ಹಾಗೆ ಬಂದಾಗ ಇಲ್ಲಿ ನೋಡಿ ಆಗುವಂಥ ಒಂದು ಸ್ವಾರಸ್ಯ, ಎಷ್ಟು ಸೂಕ್ಷ್ಮಗಳನ್ನು ಗಮನಿಸಿದ್ದಾರೆ ಲೇಖಕರು ಅನ್ನೋದಕ್ಕೆ. ಆ ಕಾಳಿಂಗಜ್ಜ ಹೇಳ್ತಾನೆ, ಅಲ್ಲ ಇವ್ರಿಗೇನಾದರೂ ಬುದ್ಧಿ ಇದೆಯಾ? ಹೆಚ್ಚು ಜಾಗ ಬೇಕು, ಹೆಚ್ಚು ಬೆಳೀಬೇಕು, ಇರೋ ಜಾಗ ಎಲ್ಲ ಕೃಷಿ ಭೂಮಿ ಮಾಡಬೇಕು ಅಂದರೆ ಉಳೋದಕ್ಕೆ ಯಾರು ಬರ್ತಾರಂತೆ? ಬಸವಣ್ಣ ಅಲ್ವಾ ಉಳೋದು? ಮತ್ತೆ ಅಲ್ಲಿ ಗೊಬ್ಬರ ಹಾಕೋದಕ್ಕೆ ಸಗಣಿ ಬೇಡವಾ? ಆ ಸಗಣಿ ಎಲ್ಲಿಂದ ಬರುತ್ತೆ? ಆಕಾಶದಿಂದ ಉದುರುತ್ತಾ? ಗೋಮಾತೆ ತಾನೇ ಕೊಡಬೇಕು. ಮತ್ತು ಒಂದು ಕಡೆ ಗೋಮಾಳುಗಳನ್ನು ನಾಶನ ಮಾಡಿದ್ರೆ ಗೋವುಗಳಿಗೆ ಓಡಾಟಕ್ಕೆ ಜಾಗ ಎಲ್ಲಿ? ಓಡಾಟ ಇಲ್ಲದೆ ಅವುಗಳ ಬದುಕು ಹೇಗೆ? ಈ ತರಹ ಅದಕ್ಕೆ ಉತ್ತರ ಬಂದ್ಬಿಡುತ್ತೆ ಟ್ರ್ಯಾಕ್ಟರ್ ಇದ್ದರೆ ಎಷ್ಟು ಜಮೀನನ್ನು ಬೇಕಾದ್ರೂ ಓಡಾಡಿಬಿಟ್ಟಿದ್ರೂ ಚೆನ್ನಾಗಿ ಉತ್ತು ಬಿಡ್ಬೋದು. ಆಮೇಲಿಂದ ಬೆಳೆಯನ್ನು ಕತ್ತರಿಸೋಕ್ಕೂ ಯಂತ್ರ ಬಂದುಬಿಡುತ್ತೆ. ಹೀಗೆ ಏನು ಮಾಡ್ಬೋದು. ಆಗ ಗೋವುಗಳನ್ನು ಏನು ಮಾಡಬೇಕು ಅಂತ ಅಂದರೆ, ಪ್ರಕೃತಿ ಪರಿಸರದಲ್ಲಿ ಮಾನವ ಜೀವನದಲ್ಲಿರ್ತಕ್ಕಂಥ ಒಂದು ಸಂತುಲನ ತಂತ್ರಗಾರಿಕೆಯ ಕೈಗಾರಿಕೆಯ ರೀತಿಯಿಂದ ಹೋಗುತ್ತೆ. ಆಗ ಏನು ಮಾಡಬೇಕು ಅಂತ ಇದೇ ಥರದ್ದು ಜಲಪಾತದಲ್ಲಿ ಕೂಡ ಬರುತ್ತೆ. ಮುಂದೆ ನಾವು ನೋಡೋಣ. ಆಗ ಕಾಳಿಂಗೆ ಗೌಡ ಏನು ಮಾಡ್ತಾನೆ, ಹೋಗ್ಬಿಟ್ಟಿದ್ರು ಅಮಿಲ್ದಾರ್ ಹತ್ರ ಹೋಗ್ತಾರೆ. ಅದು ಬಹಳ ಚೆನ್ನಾಗಿದೆ. ಅವರು ಎಷ್ಟು ಚೆನ್ನಾಗಿ ಇವರನ್ನ ಗೌರವದಿಂದ ಕಾಣ್ತಾರೆ ಏನು ಅಂತ. ಆಮೇಲೆ ಮುಂದಿನ ಜನರೇಷನ್ನಲ್ಲಿ ಅಮಲ್ದಾರಗಳು ಹೇಗೆ ವರ್ತಿಸ್ತಾರೆ ಎನ್ನುವಂಥದ್ದು ಬರುತ್ತೆ.
ಇದೆಲ್ಲ ಭೈರಪ್ಪನವರು ಕಲ್ಪಿಸಿಕೊಂಡು ಬರೆದಿದ್ದಾರೆ, ಬಯಾಸ್ಡ್ ಆಗಿ ಬರೆದಿದ್ದಾರೆ, ಪ್ರತಿಗಾಮಿಗಳಾಗಿ ಬರೆದಿದ್ದಾರೆ ಅಂತೆಲ್ಲ ಹೇಳ್ತಾರೆ. ನಮ್ಮಪ್ಪ ಭೈರಪ್ಪನವ್ರನ್ನೂ ಓದಿಲ್ಲ, ಅನಂತಮೂರ್ತಿಗಳನ್ನು ಓದಿಲ್ಲ, ಯಾರನ್ನೂ ಓದಿರಲಿಲ್ಲ. ಅವರಿಗೆ ಯಾವ ಈ ರೀತಿಯಾದಂಥ ಒಂದು ಕಲ್ಪನೆಯೂ ಇರಲಿಲ್ಲ. ಆದರೆ ಅವರ ಬಾಲ್ಯದಿಂದ ನಡೆದದ್ದು, ಅವರ ಅನುಭವದ್ದು ಹೇಳ್ತಾ ಇದ್ರು. ಆದಷ್ಟು ಅಚ್ಚುಕಟ್ಟಾಗಿ ತಬ್ಬಲಿ ನೀನಾದ ಮಗನೇ ಈ ವಿಚಾರಧಾರೆಗೆ ಹೊಂದಿಕೊಳ್ತಕ್ಕಂಥದ್ದು ಜಲಪಾತದಲ್ಲಿ ಕೂಡ ಬರುತ್ತೆ. ಆಗ ಅಮಲ್ದಾರಗಳು, ತಹಸೀಲ್ದಾರ್ಗಳು, ಶಿರಸ್ತೇದಾರರು, ಶೇಖ್ದಾರಗಳು ಇವರುಗಳೆಲ್ಲ ಹೇಗೆ ನಡ್ಕೊಳ್ತಾ ಇದ್ರು. ಆಗ ಲಂಚ ಋಷವತ್ತು ಅನ್ನೋದು ಇತ್ತ. ಹೇಗೆ ರೈತರು ಹೋಗ್ಬಿಟ್ಟು ಒಂದು ಅಷ್ಟು ಬೆಣ್ಣೆಯನ್ನು ಕೊಡೋದು, ತರಕಾರಿ ಕೊಡೋದು, ಭತ್ತ ಇತ್ಯಾದಿ ಧಾನ್ಯ ಕೊಡೋದು ಮಾಡ್ತಾ ಇದ್ರು. ಆದರೆ ಅದು ಲಂಚ ಅಂತ ತೆಗೆದುಕೊಳ್ತಾ ಇರಲಿಲ್ಲ, ಅದನ್ನು ಅವರಿಗೆ ಮಾಡಿ ಬಡಿಸಿ ಹಾಕ್ತಾ ಇದ್ರು ಅನ್ನುವಂಥದ್ದು ಜಲಪಾತದಲ್ಲಿ ಕೂಡ ತರ್ತಾರೆ ಉಲ್ಲೇಖವನ್ನು. ಈ ಥರ ಇತ್ತು ಹೌದು ಅನ್ನೋದನ್ನು ನನ್ನ ತಂದೆ ತುಂಬ ಬಾರಿ ಹೇಳಿದ್ದುಂಟು. ನಮ್ಮ ತಾಯಿ ಕೂಡ ಅವರ ತಂದೆ ಕಾಲದ್ದು ಅದನ್ನೆಲ್ಲ ನೆನೆಸ್ಕೊಂಡು ಹೇಳ್ತಾರೆ. ಈ ಥರ ಎಷ್ಟೋ ಕಥೆಗಳು ತಮ್ಮಲ್ಲಿ ಕೂಡ ಗೊತ್ತಿರಬಹುದು. ಅಂದರೆ ಇವರು ಕುಕ್ಕಡಪ್ಪಾಗಿ ಮಾಡಿದ್ದಾರೆ, ಇದನ್ನು ಗೃಹೀತವಾಗಿ ಹಿಡ್ಕೊಂಡು ಮಾಡಿದ್ದಾರೆ, ಪೂರ್ವಗ್ರಹ ಅಂತ ಅನ್ನುವಂಥವರು ನಿಜವಾಗಿ ಪೂರ್ವಗ್ರಹ ಗ್ರಸ್ತರಾಗಿದ್ದಾರೆ, ಇನ್ಯಾವುದೂ ಅಲ್ಲ. ಆ ದೃಷ್ಟಿನ ಹೇಳುವಂಥದ್ದಿದ್ದರೆ ನನಗೆ ಒಂದು ಜ್ಞಾಪಕಕ್ಕೆ ಬರುತ್ತೆ. ಈ ಮಹಾಭಾರತದ ಬಗ್ಗೆ ಪ್ರೊಫೆಸರ್ ಸುಕ್ತನ್ಕರ್ ಅವರು ಹೇಳ್ತಾ ಇರ್ತಾರೆ, ದಿ ಖೇವೋಸ್ ವಿಚ್ ದಿ ಕ್ರಿಟಿಕ್ಸ್ ಆಫ್ ಮಹಾಭಾರತ ಸಿ ಈಸ್ ದ ರಿಫ್ಲೆಕ್ಷನ್ ಆಫ್ ದೇರ್ ಓನ್ ಮೈಂಡ್ಸ್ ಅಂತ. ಅದು ಸರ್ವಥಾ ಇಲ್ಲಿ ಸತ್ಯವಾಗಿ ಅನ್ವಿತವಾಗತಕ್ಕಂಥದ್ದು. ಈ ನರಸಿಂಹ ಜೋಯಿಸರ ಮಗ ವೆಂಕಟರಮಣ ಜೋಯಿಸ, ಅವನು ಕಾಳಿಂಗ ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು. ಕಾಳಿಂಗನಿಗೆ ಒಂದು 3 ವರ್ಷ ದೊಡ್ಡವನು ಇವನು ಅವನಿಗೆ ಸ್ವಲ್ಪ ಪಾಠ ಎಲ್ಲ ಹೇಳಿಕೊಟ್ಟಿರ್ತಾನೆ. ನಗರದಲ್ಲಿ ಅವನು ಹೋಗಿ ಓದ್ತಾನೆ, ಎಲ್ಲ ಬರುತ್ತಲ್ಲ, ಆ ಕಥೆ ನಿಮಗೆ ಗೊತ್ತಿರುವಂಥದ್ದೇ. ಅವನು ಮತ್ತೆ ಹೈಯರ್ ಸ್ಟಡೀಸ್ಗೆ ಅಂತ ವಿದೇಶಕ್ಕೆ ಹೊರಟೋಗ್ತಾನೆ. ಅಗ್ರಿಕಲ್ಚರ್ BSc ಮಾಡಿಬಿಟ್ಟು ಅವನು ವಿದೇಶದಲ್ಲೆಲ್ಲ ಸ್ಪೆಷಲೈಸ್ಡ್ ಸ್ಟಡೀಸ್ ಮಾಡೋದಕ್ಕೆ, ಅಗ್ರಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ ಹೀಗೆಲ್ಲ. ಇತ್ತ ಕಾಳಿಂಗಜ್ಜನಿಗೆ ಅದಕ್ಕೆಲ್ಲ ಯಾತಕ್ಕೆ ಬೇರೆ ಕಡೆಗೆ ಹೋಗಬೇಕು, ಕೃಷಿಗೆ ವಿದೇಶದಲ್ಲಿ ಹೋಗ್ಬಿಟ್ಟ ವ್ಯವಸಾಯ ಪರೀಕ್ಷೆ ಮಾಡೋದಕ್ಕೆ, ವ್ಯಾಸಂಗ ಮಾಡೋಕ್ಕೆ ಹೋಗೋದು, ದನ ಹೇಗೆ ಮೇಯಿಸೋದು ಅಂತ ಅಲ್ಲ, ಇಲ್ಲಿಲ್ವಾ ನಾವೆಲ್ಲ ಮಾಡಿಲ್ವಾ ಅಂತ. ಆದರೆ ಆಧುನಿಕವಾಗಿದೆ, ಬೇಕಾದಷ್ಟು ಹೆಚ್ಚು ಪ್ರೊಡಕ್ಟಿವಿಟಿ ಅಂತ. ಅಂದರೆ ಇಬ್ಬರ ವಾದಗಳು ಸರಿಯಾಗಿದೆ, ಕಾರಣ 2 ಬೇರೆ ಬೇರೆ ಪ್ಲೇನ್ಗಳಲ್ಲಿರ್ತಕ್ಕಂಥದ್ದು. ಇವರು ಪ್ರೊಡಕ್ಟಿವಿಟಿ, ಗ್ರೋ ಮೋರ್ ಫುಡ್, ಪ್ರೊಡ್ಯೂಸ್ ಮೋರ್ ಮಿಲ್ಕ್, ಶ್ವೇತಕ್ರಾಂತಿ, ವೈಟ್ ರೆವಲ್ಯೂಷನ್ ಈ ಥರದ್ದನ್ನು ಬಲ್ಲವರೇ ಅಲ್ಲ. ಅರೆ ಅವರು ಅದೇ ದೃಷ್ಟಿಯಿಂದ ಮಾಡ್ತಾರೆ. ಅಂದರೆ ಇವರು ಧರ್ಮ ದೃಷ್ಟಿಯಿಂದ ಎಲ್ಲವನ್ನ ನೋಡಿದ್ರೆ, ಅವರು ಅರ್ಥ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಸರಿ, ಧರ್ಮಕ್ಕೆ ಅರ್ಥ ಬೇಡವಾ? ಬೇಕು, ಖಂಡಿತ ಬೇಕು, ಯಾರೂ ಇಲ್ಲ ಅನ್ನೋಲ್ಲ. ಆದರೆ ಧರ್ಮದೃಷ್ಟಿ ಅರ್ಥಕ್ಕೆ ಒಂದು ಮಿತಿ ಇರಬೇಕು ಅನ್ನುತ್ತೆ. ಅರ್ಥ ಸ್ವತಃ ಪ್ರಮಾಣವಲ್ಲ, ಅದು ಪರತಃ ಪ್ರಮಾಣ, ಧರ್ಮದಿಂದ ಪ್ರಮಾಣಿತವಾಗುತ್ತೆ ಅಂತ. ಆದರೆ ಅವರು ಏನು ಹೇಳ್ತಾರೆ, ಅರ್ಥವನ್ನು ಅರ್ಥವಾಗಿಯೇ ನೋಡಬೇಕು, ಧರ್ಮವಾಗಿ ನೋಡಬೇಕಿಲ್ಲ ಅಂತ. ಆದರೆ ಈಗ ನಾವು 2008ರ ಹೊಸಲಿನಲ್ಲಿದ್ದೀವಲ್ಲ, ಈಗ ನೋಡಿದ್ರೆ ಗೊತ್ತಾಗ್ತಾ ಇದೆ, ತಬ್ಬಲಿಯಲ್ಲಿ ಹತ್ರ 50 ವರ್ಷಗಳ ಹಿಂದೆ, 40 ವರ್ಷಗಳ ಹಿಂದೆ ಭೈರಪ್ಪನವರು ಏನು ಬರೆದಿದ್ದಾರೆ ಅದೆಲ್ಲ ಕೂಡ ಈಗ ನಮಗೆ ಮತ್ತೆ ಅನುಭವಕ್ಕೆ ಬರ್ತಾ ಇದೆ. ಅಲ್ಲಿ ಯಾವುದನ್ನು ಪ್ರಗತಿ ಅಂತ ಹೇಳಿ ಬಿಂಬಿಸಿ ತಂದಿದ್ದಾಗಿತ್ತೋ ಅದೆಲ್ಲ ಈಗ ಘಾತುಕಕಾರಿ ಅಂತ ಭೈರಪ್ಪನವರ ವಿರೋಧಿಗಳು ಒಪ್ಪಿಕೊಳ್ಬೇಕಾಗ್ತಾ ಇದೆ. ಅಂದರೆ ಈಗ ನಮಗೆ ಗೊತ್ತಾಗ್ತಾ ಇದೆ, ಕೃಷಿಗೆ ಮುಸನಬ್ ಹುಕುವಕ ಮೊದಲಾದವರ ಸ್ಟ್ರಾ ರೆವಲ್ಯೂಷನ್ ಇತ್ಯಾದಿನೆಲ್ಲ ಓದಿಕೊಂಡು, ಇಲ್ಲ ಗೋಮಾಳ ಇತ್ಯಾದಿಗಳ ರಕ್ಷಣೆ ಮಾಡಬೇಕು, ಮತ್ತೊಂದು ಮಾಡಬೇಕು, ಪರಿಸರವನ್ನು ಘಾತಕವಾಗಿ ಮಾಡಬಾರದು, ಹಾಗೆಯೇ ದೇಶೀಯ ತಳಿಯ ಹಸುಗಳನ್ನು ಉಳಿಸಿಕೊಳ್ಳಬೇಕು, ಅದಕ್ಕೆ ಯದ್ವಾ ತದ್ವಾ ಸಂಕರ ಮಾಡಬಾರದು ಅನ್ನುವಂಥದ್ದೆಲ್ಲ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು. ಏನೆಂದರೆ, ಈ ಒಂದು ಕಾಮದುಘ ಮತ್ತು ಗೋ ಸಂರಕ್ಷಣೆ ಇತ್ಯಾದಿಯಾಗಿ ರಾಘವೇಶ್ವರ ಭಾರತೀ ಸ್ವಾಮಿಗಳವರು ಮಾಡುವುದಕ್ಕಿಂತ ಮುಂಚೆ, ಹತ್ರ ಈಗ ಒಂದು 6-7 ವರ್ಷಗಳಿಗೂ ಮುಂಚೆ ನಾನು ಒಮ್ಮೆ ಅವರನ್ನು ನೋಡಿದ್ದಾಗ ಮಾತಿಗೆ ಮಾತು ಬಂದು ಭೈರಪ್ಪನವರ ಬಗ್ಗೆ ಹೇಳಿದೆ. ಈ ಥರ ಒಬ್ಬರು ಕಾದಂಬರಿಕಾರರಿದ್ದಾರೆ ಅಂತ, ಹೆಸರು ಕೇಳಿದ್ದೀನಿ, ಓದಿಲ್ಲ ಅಂತಂದರು. ನಾನು ಸುಮ್ಮನೆ ತಬ್ಬಲಿನೇನಾದ ಮಗನೇ ಕಾದಂಬರಿಯ ಕಥೆಯನ್ನು ಹೇಳಿದೆ. ಕೇಳಿದಾಗ ಸ್ವಾಮಿಗಳಿಗೆ ಕಣ್ಣಲ್ಲಿ ನೀರು ಬಂತು. ಎಷ್ಟು ಅದ್ಭುತವಾದದ್ದು, ಇದೊಬ್ಬ ಋಷಿ ಪ್ರಜ್ಞೆಯಿಂದ ಮಾತ್ರ ಬರೆಯೋದಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ತುಂಬ ಮನಸ್ಸು ತುಂಬಿಸಿಕೊಂಡ್ರು. ನನಗೆ ಗೊತ್ತಿಲ್ಲ ಈ ಕಾದಂಬರಿ ಏನಾದರೂ ಅವರಿಗೆ ಆ ಕಾಮದುಘ ಮತ್ತು ದೇಶೀಯ ಗೋವಿನ ತಳಿಗಳನ್ನು ಉಜ್ಜೀವನ ಮಾಡೋದಕ್ಕೆ ಸ್ಫೂರ್ತಿಯಾಯಿತೋ ಏನೋ ಗೊತ್ತಿಲ್ಲ. ಆದರೆ ಅವರು ಒಮ್ಮೆ ಭೈರಪ್ಪನವ್ರನ್ನ ಕರೆಸಿದ್ರು ಒಂದು ವಿಶೇಷ ಸಮಾರಂಭಕ್ಕೆ ಎನ್ನುವುದನ್ನು ಬಲ್ಲೆ. ನಾನು ನೋಡಿಲ್ಲ ಆ ಸಂದರ್ಭ. ಆದರೆ
ಹೀಗೆ ಒಂದು ದೊಡ್ಡ ಆಂದೋಲನ ಉಂಟಾಗುವುದಕ್ಕೆ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಇವರ ಕಾದಂಬರಿ ಕಾರಣವಾಗಿದೆ ಅಂತಂದರೆ ಕಾರಣ ಇಷ್ಟೇ, ಎಲ್ಲವನ್ನ ಏಕರೂಪತೆಗೆ ತರೋದು ದೊಡ್ಡ ಅನ್ಯಾಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಆಗುವ ಅನ್ಯಾಯ ಏನು ಅನ್ನೋದನ್ನು ತೋರ್ಪಡಿಸ್ತಾ ಇದ್ದಾರೆ. ಅದನ್ನೇ ತಾನೇ ಇವತ್ತು ನಮ್ಮ ಭೈರಪ್ಪ ವಿರೋಧಿಗಳು ಅನ್ನುವ ಗುಂಪಿನವರು ಕೂಡ ಬಹುಸಂಸ್ಕೃತಿ ಅಂತ ಹೇಳೋದಕ್ಕೆ ಹೊರಟದ್ದು. ಆದರೆ ಭೈರಪ್ಪನವರು ಹೇಳಿದ್ರೆ ಮಾತ್ರ ವಿಷವಾಗುತ್ತೆ. ಅನ್ಯಮುಖೇ ದುರ್ವಾದು ಯಃ ಪ್ರಿಯವದನೆ ಸ ಏವ ಪರಿಹಾಸ, ಇತರೇಂಧನ ಜನ್ಮಾಯೋ ಧೂಮಃ ಸೋಗುರು ಭವೋ ಧೂಪ. ಹಾಗಾಗಿಬಿಟ್ಟಿದೆ. ಇಷ್ಟ ಇದ್ದವರು ಬೆನ್ನಿಗೆ ಗುದ್ದಿದ್ರು, ಮೆಚ್ಚುಗೆಯಿಂದ ತಟ್ಟಿದ್ರು, ಇಷ್ಟ ಇಲ್ಲದಿದ್ದವರು ತಟ್ಟಿದ್ರು, ಬೆನ್ನಿಗೆ ಗುದ್ದಿದ್ರು ಅಂತ. ಕಾರಣ ಇಷ್ಟ ಇಲ್ಲದಿದ್ದವರು ಅನ್ನೋದು ಒಂದೇ, ಇನ್ಯಾವುದೂ ಅಲ್ಲ ಅಂತ ಗೊತ್ತಾಗುತ್ತೆ. ಅವರಲ್ಲಿ ಹೇಳ್ತಾರೆ, ಈ ಹಸುಗಳಿಗೆ ಯಾವ್ಯಾವ ರೋಗ ಬರುತ್ತೆ, ಯಾವ್ಯಾವ ಚಿಕಿತ್ಸೆ ಮಾಡಬೇಕು ಅನ್ನೋದು ಎಷ್ಟೋ ನನಗೆ ಗೊತ್ತಿದೆ, ಅದನ್ನು ಯಾವುದನ್ನು ತಿಳ್ಕೊಳ್ಳದೆ ಅಲ್ಲಿ ಹೊಂಟೋಗ್ಬಿಟ್ಟವನೇ ಅಂತ ಹೇಳ್ಬಿಟ್ಟ. ಅಂದರೆ ಇಲ್ಲಿ ಇದ್ದದ್ದನ್ನು ಕಲಿತು ತಿಳಿದು ಆಮೇಲೆ ಆ ಕಡೆಗೆ ಹೋಗಲಿ. ಈಶಾವಾಸ್ಯೋಪನಿಷತ್ತಿನ ಮಹೋಪದೇಶ ಅದೇ ತಾನೆ, ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯ ಅಮೃತಮಶ್ನುತೆ. ಅವಿದ್ಯೆಯಿಂದ ಮೃತ್ಯುವನ್ನು ದಾಟಿ ವಿದ್ಯೆಯಿಂದ ಅಮೃತತ್ವ ಪಡೆಯಬೇಕು. ಹಾಗೆ ಬಿಟ್ಟು ನೇರವಾಗಿ ವಿದ್ಯೆಗೇನೆ ಬರೋರು, ಅವಿದ್ಯೆಯೇ ಪಕ್ಕಕ್ಕಿಡತಕ್ಕಂಥವ್ರು ಭೂಯಯೇವ ಅಂಧಂತಮಃ ಪ್ರವಿಶಂತಿ ಯೇ ವಿದ್ಯಾಮುಪಾಸತೆ. ಮತ್ತೂ ಹೆಚ್ಚಿನ ಘೋರವಾದ ಅಂಧಕಾರಕ್ಕೆ ಹೋಗ್ತಾರೆ ಬರೀ ವಿದ್ಯೆನೇ ಉಪಾಸನೆ ಮಾಡೋರು ಅಂತ. ಅಂದರೆ ತೆಲುಗಿನಲ್ಲಿ ಒಂದು ಗಾದೆ ಇದೆ, ಇಂಟ ಗೆಲ್ಚಿ ರಚ್ಚೆ ಗೆಲುವು ಅಂತ. ಮನೆಯನ್ನು ಗೆದ್ದು ಮತ್ತೆ ಬೀದಿಯನ್ನು ಗೆಲ್ಲಬೇಕು ಅಂತ. ಇಲ್ಲಿರುವಂಥದ್ದನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟೋ ಗೊತ್ತಾಗುತ್ತೆ. ಅದು ಮಾಡ್ತಾ ಇಲ್ಲವಲ್ಲ ಅನ್ನುವಂಥ ಧ್ವನಿ ಕೂಡ ಕಾಣಿಸುತ್ತೆ. ಒಳ್ಳೆಯವರೇ, ಇಲ್ಲಿ ಯಾರನ್ನೂ ಅವರು ಕೆಟ್ಟವರು ಅಂತ ಚಿತ್ರಿಸಿದ್ದೇ ಇಲ್ಲ. ಕಾದಂಬರಿಕಾರರ ಸಹಾನುಭೂತಿ ಪ್ರತಿ ಪಾತ್ರದ ಮೇಲೂ ಹರಿದಿದೆ. ಅದು ತಾಯವ್ವ, ಕಾಳಿಂಗಜ್ಜ ಅವರುಗಳಲ್ಲಿ ಮಾತ್ರವಲ್ಲ, ಅಥವಾ ನರಸಿಂಹ ಜೋಯಿಸರು ಮಾತ್ರವಲ್ಲ. ಇವರು ಹಿಂದಿನ ತಲೆಮಾರಿಗೆ ಸೇರಿದವರು. ಆದರೆ ಮುಂದಿನ ತಲೆಮಾರಿನಲ್ಲಿ ಬಂದಂಥ ಕಾಳಿಂಗ ಇರಬಹುದು, ಅಥವಾ ವೆಂಕಟರಮಣ ಜೋಯಿಸ ಇರಬಹುದು, ಅಥವಾ ಜಮಾಲ್ ಇರಬಹುದು, ಅಥವಾ ಹಿಲ್ಡಾ ಇರಬಹುದು. ಎಲ್ಲೆಲ್ಲಿ ಕೂಡ ಅವರ ಸಹಾನುಭೂತಿಯನ್ನು ಇಟ್ಟುಕೊಂಡಿರೋದು ನಮಗೆ ಗೊತ್ತಾಗುತ್ತೆ. ಸಹಾನುಭೂತಿ ಇಲ್ಲದೇ ಇದ್ದರೆ ಆ ಪಾತ್ರವನ್ನು ಸಹಜವಾಗಿ ಚಿತ್ರಿಸೋಕ್ಕಾಗೋಲ್ಲ. ಸಹಜವಾಗಿ ಚಿತ್ರಿಸದೇ ಇದ್ದರೆ ನಮ್ಮ ಅಂತರಂಗದಲ್ಲಿ ಅವು ನಿಲ್ಲೋದಿಲ್ಲ. ಹಿಲ್ಡಾ ಕಾಳಿಂಗನನ್ನು ವಿದೇಶದಲ್ಲಿ ಮದುವೆ ಆದವಳು, ಇವನಿಗಾಗಿಯೇ ಎಲ್ಲವನ್ನ ಬಿಟ್ಟು ಬಂದವಳು. ಅವಳು ಯಾವ ಕನಸಿಂದ ಬಂದಿರ್ತಾಳೆ ಅಂದರೆ, ಆಹಾರದ ಅಭಾವದಿಂದ, ಪೌಷ್ಟಿಕಾಂಶಗಳ ಅಭಾವದಿಂದ, ಹಾಲಿನ ಅಭಾವದಿಂದ ತತ್ತರಿಸ್ತಾ ಆಧುನಿಕತೆ ವಿಜ್ಞಾನ ಗೊತ್ತಿಲ್ಲದ ಒಂದು ದೇಶಕ್ಕೆ ಒಳ್ಳೇದು ಮಾಡಬೇಕು ಅಂತ. ಮಿಷನರಿ ಝೀಲ್ ಅಂತ ಅನ್ಬಹುದು. ಅರೆ, ನಾವು ಪ್ರತಿಯೊಬ್ಬರು ಹಾಗೆ ಭಾವಿಸ್ಕೊಳ್ತೀವಿ. ಈಗ ನಾನು ಭಾಷಣ ಮಾಡೋದಕ್ಕೆ ಬರೋವಾಗಲೂ ಭೈರಪ್ಪನವರ ಬಗ್ಗೆ ಎಷ್ಟೋ ಜನಕ್ಕೆ ತಿಳಿಸಬೇಕು, ಮತ್ತೊಂದು ಮಾಡಬೇಕು ಅನ್ನೋ ಭಾವ ಇಟ್ಕೊಳ್ಳೋದಿದ್ರೆ ನಾನು ಬರೋಕ್ಕಾಗೋದಿಲ್ಲ. ನಾನು ತಿಳಿಸಿಕೊಡಬಲ್ಲೆ, ನಾನು ತಿಳಿಸಬೇಕು ಅನ್ನೋ ಭಾವ ಇಟ್ಕೊಳ್ಳೋದಿದ್ರೆ ಆಗೋಲ್ಲ. ನ ಖ್ಯಾತಿ ಲಾಭ ಪೂಜಾರ್ಥಂ ಗ್ರಂಥೋಸ್ಮಾಭಿಹೃದೀಯತೆ ಸ್ವಬೋಧ ಪರಿಶುದ್ಧ್ಯರ್ಥಂ ಬ್ರಹ್ಮವಿನ್ ನಿಕಷಾಸ್ಮಸು ಅಂತ ಸುರೇಶ್ವರರು ಹೇಳ್ತಾರೆ. ಖ್ಯಾತಿ ಲಾಭ ಪೂಜೆಗಳ ಅಪೇಕ್ಷೆಯಿಂದ ಬರೀತಾ ಇಲ್ಲ, ನನ್ನ ತಿಳುವಳಿಕೆ ಸರಿಯಾ ತಪ್ಪ ಅಂತ ಜ್ಞಾನಿಗಳ ಹೊರೆಗಲ್ಲಿಗೆ ಹಚ್ಚುವುದಕ್ಕಾಗಿ ಬರಿತಾ ಇದ್ದೀನಿ ಅಂತ. ಆ ಎತ್ತರ ನನಗೆಲ್ಲಿ ಮತ್ತೊಬ್ಬರಿಗೆಲ್ಲಿ? ಕಷ್ಟ ಇದೆ. ನಾವು ಯಾವುದೋ ಒಂದು ಕಡೆ ನಮ್ಮ ಅಭಿಮಾನದಿಂದ ಪ್ರೇರಿತರಾಗಿರಬಹುದು. ಆದರೆ ಇಲ್ಲಿ ಹಾಗೆ ಅವಳು ಹಿಲ್ಡಾ ಬಂದದ್ರೊಳಗೆ ದೊಡ್ಡ ತಪ್ಪಂತಲ್ಲ, ಒಂದು ಮಟ್ಟದ ಮುಗ್ಧತೆ. ಅಜ್ಞಾನ ದೊಡ್ಡ ಅಪರಾಧ ಅಲ್ಲ. ಅಜ್ಞಾನವನ್ನು ಕಾಪಾಡಿಕೊಂಡೇ ಬರುತ್ತೀನಿ ಅಂತ ಹಠ ಹಿಡಿತಕ್ಕಂಥದ್ದು ಅಪರಾಧ ಅಷ್ಟೇ. ಅವಳು ಹಿಲ್ಡಾ ಭಾರತದ ಬಗ್ಗೆ ಹೆಚ್ಚು ತಿಳಿದವಳಲ್ಲ. ಬಂದ ಮೇಲೆ ತಿಳ್ಕೊಳ್ಬೇಕು ನಿಜ, ಆಗ ಶುರುವಾಗುತ್ತೆ ಅಪರಾಧ ಏನು ಅಂತ. ಈಗಲೂ ಅಷ್ಟೇ, ನಮಗೆ ವಿದೇಶಗಳ ಬಗ್ಗೆ ಗೊತ್ತಿರುವಷ್ಟು, ನಮ್ಮ ಆವರೇಜ್ ಎಜುಕೇಟೆಡ್ ಅಂತ ಒಬ್ಬ ಸರಾಸರಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥವನಿಗೆ ವಿದೇಶಗಳು, ಅದರೊಳಗೂ ಪಾಶ್ಚಾತ್ಯ ದೇಶಗಳು ಗೊತ್ತಿರುವಷ್ಟು ಅಮೆರಿಕದವರಿಗೆ ಗೊತ್ತಿಲ್ಲ ನಮ್ಮ ದೇಶದ ಬಗ್ಗೆ. ಕಾರಣ ಇಷ್ಟೇ, ನಮ್ಮನ್ನು ಕಟ್ಕೊಂಡು ಅವ್ರಿಗೆ ಏನಾಗಬೇಕಾಗಿದೆ, ನಮಗೇನೋ ಬೇಕಿದೆ, ಅದಕ್ಕೋಸ್ಕರ ಆಗಿದೆ. ಆದರೆ ಅವರಿಗೆ ನಮ್ಮ ತೀಟೆ ಶುರುವಾದಾಗ ಬೇಕಾಗುತ್ತೆ. ಅಮೆರಿಕದ ವಿಶ್ವವಿದ್ಯಾಲಯಗಳನ್ನು ಹಲವನ್ನು ನೋಡಿ ಬಂದಾಗ ನನಗೆ ಆಶ್ಚರ್ಯವಾದದ್ದು, ಅಲ್ಲಿಯ ವಿಶ್ವವಿದ್ಯಾಲಯಗಳಲ್ಲಿ ಭಾರತವನ್ನು ಕುರಿತಂತೆ ಎಷ್ಟೆಷ್ಟೋ ಸಂಶೋಧನೆ ನಡೆದಿದೆ. ಅದರ ದೃಷ್ಟಿ ಮತ್ತೊಂದು ಏನೇ ಇರಬಹುದು. ನಾನೊಂದು ಮೆಡಿಕಲ್ ಯೂನಿವರ್ಸಿಟಿನಲ್ಲಿ ಇಂಡಿಯಾದ ಸೊಸೈಟಿ ಬಗ್ಗೆ, ಡೆಮೋಗ್ರಫಿ ಬಗ್ಗೆ ಎಲ್ಲ ಕೂಡ ನಡೆದಿರ್ತಕ್ಕಂಥ ಹಲವು ಥೀಸಿಸ್ಗಳನ್ನು ನೋಡಿದೆ, ಹಲವಾರು ಪುಸ್ತಕಗಳನ್ನು ನೋಡಿದೆ. ಯಾತಕ್ಕೆ ಇಲ್ಲಿ ಮಾಡಿದ್ದೀರಾ ಸಂಶೋಧನೆ ಅಂತ ಕೇಳಿದ್ರೆ, ನಮಗಿಂದಾದರೂ ಬೇಕಾದೀತು, ಕುತೂಹಲ ಅಂತ ಹೇಳ್ಬೋದು, ಮತ್ತಿನ್ನಿಂದಾದರೂ ಬೇಕಾಗಬಹುದು ಅಂತಿದ್ದಿರ್ಬೋದು. ಅವಳು ಇಲ್ಲಿಗೆ ಬಂದ ಮೇಲೆ ಆ ರೀತಿಯಾದಂಥ ಅಧ್ಯಯನ ಕೈಗೊಳ್ಳಬೇಕಿತ್ತು. ಆದರೆ ಅವಳು ಉದ್ಧಾರಕೀಯ ದೃಷ್ಟಿಯಿಂದಲೇ ಬಂದಳು. ಅದು ದೊಡ್ಡ ಅಪಾಯ. ಇದು ಹಿಲ್ಡಾ ಮಾತ್ರ ಅಲ್ಲ,
ಎಷ್ಟೋ ಮಿಷನರಿಗಳಲ್ಲೂ ಕೂಡ ಅದೇ ಕಾಣಿಸ್ತಕ್ಕಂಥದ್ದಾಗಿದೆ. ಇವರೆಲ್ಲ ಪತಿತರು, ಇವರೆಲ್ಲ ಪಾಪಿಗಳು, ಇವರಿಗೇನೂ ಇಲ್ಲ, ನಾನು ಉದ್ಧಾರ ಮಾಡ್ತೀನಿ ಅಂತಕ್ಕಂಥ ದೃಷ್ಟಿಕೋನವೇ ಇರತಕ್ಕಂಥದ್ದು. ಡಿ ವಿ ಜಿಯವರೇ ಒಂದು ಕಡೆ ಹೇಳ್ತಾರೆ, ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ, ಜವಾಬ್ದಾರಿಯ ಸರ್ಕಾರಕ್ಕಾಗಿ ಚಳವಳಿಯಾಗುವಾಗ ಹಲವರು ಕೇಳೋರಂತೆ, ನಿಮಗೆ ಮಹಾರಾಜರ ಆಳ್ವಿಕೆಯಲ್ಲಿ ಏನು ಕಡಿಮೆ ಆಗಿದೆ ಅಂತ. ಡಿ ವಿ ಜಿ ಬರೀತಾರೆ, ನಮಗೆ ಉತ್ತರ ಕೊಡೋದಕ್ಕೆ ಕಷ್ಟವಾಗ್ತಾ ಇತ್ತು ಅಂತ. ನಿಜ, ಆ ಥರದ್ದು ಎಷ್ಟೋ ಇರುತ್ತೆ. ಹಾಗಂತ ಬ್ರಿಟಿಷರ ಮೂಲಕ ಮಹಾರಾಜರು ಆಳ್ತಾ ಇದ್ದಿದ್ದೇ ನಾವು ಒಪ್ಪಿಕೊಳ್ಬೇಕು ಅಂತ ಅಲ್ಲ. ಆದರೆ ಈಗ ಉಂಟಾಗಿರ್ತಕ್ಕಂಥ ಎಷ್ಟೋ ವೈಪರೀತ್ಯಗಳನ್ನು ನೋಡಿದಾಗ, ಗಮನಿಸಿಕೊಂಡಲ್ಲಿ ನಮಗೆ ತಿಳಿಯುತ್ತೆ. ಮತ್ತೆ ಅವಳು ಹಿಲ್ಡ ಇಲ್ಲಿಗೆ ಬಂದ ಮೇಲೆ ತನ್ನದೇ ಆದಂಥದ್ದು ಅಭ್ಯಾಸ ಮಾಡ್ತಾಳೆ. ಒಂದು ಕಡೆ ವೆಂಕಟರಮಣ ಭಟ್ಟ ಹೇಳ್ತಾನೆ, ನೀವು ಧಾನ್ಯವನ್ನು ಬೆಳಿಬೇಕು, ಆಹಾರ ಧಾನ್ಯ ಅಂತೆಲ್ಲ ಹೇಳಿ ಗೋಮಾಳ ಎಲ್ಲವೇ ಬೇಲಿ ಹಾಕ್ಕೊಂಡು ವ್ಯವಸ್ಥೆ ಮಾಡಿದ್ರಿ. ಆದರೆ ನೀವು ಬೆಳೀತಾ ಇರೋದು ಏನು? ಹೊಗೆ ಸೊಪ್ಪು. ಹೊಗೆ ಸೊಪ್ಪನ್ನು ಯಾವನು ತಿಂತಾನೆ? ಹೇಳೋದೇನು? ಕೃಷಿ ಭೂಮಿ ಅಂತ. ಇದು ವಾಣಿಜ್ಯ ಕೃಷಿ ಆಯ್ತಲ್ಲ, ಇದು ಅವಶ್ಯಕವಾದಂಥ ಕೃಷಿ ಅಲ್ಲವಲ್ಲ ಅಂತ ಹೇಳಿಬಿಟ್ಟು. ಅಂದರೆ ಇವತ್ತು ನಾವು ಕೃಷಿ ಎನ್ನುವುದನ್ನು ಯಾವ್ಯಾವ ಅರ್ಥದಲ್ಲಿ ತೆಗೆದುಕೊಳ್ಬೇಕು. ಆಂಧ್ರ ಪ್ರದೇಶದಲ್ಲಿ ಎಷ್ಟೆಷ್ಟೋ ಕೆರೆಗಳು, ಎಷ್ಟೆಷ್ಟೋ ಕುಂಟೆಗಳು ಎಲ್ಲ ಕೂಡ ಈಗ ಉಪ್ಪು ನೀರಿನವು ಆಗ್ತಾ ಇವೆ. ಕಾರಣ ಅಲ್ಲಿ ಸೀಗಡಿ ಮೀನಿನ ಒಂದು ಕೃಷಿ ನಡೀತಾ ಇದೆ. ಸೀಗಡಿ ಮೀನಿಗೆ ಉಪ್ಪು ನೀರು ಹೆಚ್ಚಾಗಿ ಬೇಕಾಗುತ್ತೆ, ಆ ಥರದ ಕೃಷಿ ಮಾಡುವಂಥದ್ದು. ಆಗ ಆ ಕೆರೆ ಕೆಳಗಿರ್ತಕ್ಕಂಥ ಜಮೀನುಗಳಾಗಲಿ ಮತ್ತೊಂದಾಗಲಿ ಹೇಗೆ ಉದ್ಧಾರವಾಗೋದಕ್ಕೆ ಸಾಧ್ಯ? ಮತ್ತು ಆ ಸೀಗಡಿ ಮೀನಿನ ಕೃಷಿ ತುಂಬ ಲಾಭದಾಯಕವಾದರೂ ಅಷ್ಟೇ ಅಪಾಯಕಾರಿಯಾದದ್ದು. ನಮಗೆ ಗೊತ್ತಿದೆ ವೆನಿಲ್ಲಾ ಬೆಳೆಗಾರರ ಗತಿ ಏನಾಗಿದೆ ಅಂತ ಹೇಳಿಬಿಟ್ಟು. ಇಂಥದ್ದು ನೂರಾರು ಉದಾಹರಣೆಗಳನ್ನು ಕೊಡಬಹುದು. ಪರಧರ್ಮವನ್ನು ಆಶ್ರಯಿಸೋಕ್ಕೆ ಮುನ್ನ ಬರ್ತಕ್ಕಂಥ ಅಪಾಯ ಏನು ಅನ್ನುವುದನ್ನು ಗಮನಿಸಬೇಕು. ಈ ಥರದ ಎಷ್ಟೋ ಆಯಾಮಗಳು, ಎಷ್ಟೆಷ್ಟೋ ಪದರಗಳು ಕಾದಂಬರಿಯಲ್ಲಿ ಕಾಣಿಸ್ತಾ ಬರುತ್ತವೆ. ಅದರ ಕಲಾತ್ಮಕತೆಯ ಧ್ವನಿಪೂರ್ಣತೆ ನೋಡಿ. ಕತ್ತೆ ಕಿರುಬನನ್ನು ಕೊಲ್ಲೋದಕ್ಕೆ ಹೋಗಿ ಕಾಳಿಂಗನ ತಂದೆ ಸತ್ತಿದ್ದ, ಮತ್ತು ಅವನು ಕಾಪಾಡಿದ ಗೋವು ಕಾಪಾಡಲ್ಪಟ್ಟರೂ ಕೂಡ ಆ ಕಿರುಬನ ಅಟ್ಯಾಕ್, ಆ ಆಘಾತದಿಂದ ಅದು ಸುಧಾರಿಸಿಕೊಳ್ಳಲಾಗದೆ, ಚೇತರಿಸಿಕೊಳ್ಳಲಾಗದೆ ಕೆಲವೇ ದಿವಸಗಳಲ್ಲಿ ಅದು ಸತ್ತೋಗಿರುತ್ತೆ. ಅವೆರಡರ ಸಮಾಧಿಯನ್ನು ಮಾಡಿರೋದ್ರ ಮೇಲೆ ರಸ್ತೆ ಆಗುತ್ತೆ. ತುಂಬ ಅರ್ಥಪೂರ್ಣವಾದ ಮಾರ್ಮಿಕತೆ ಅದು. ಅದು ಒಂದು ಹೈವೇ ಆಗಿಬಿಡುತ್ತೆ. ಆ ಹೈವೇ ಗೋಮಾಳವನ್ನು ಅರ್ಧ ಸೀಳಿಬಿಡುತ್ತೆ. ಗೋಮಾಳವನ್ನು ಕೃಷಿ ಭೂಮಿ ಅಂತ ಉಳಿಸಿಕೊಳ್ಳೋದಿಕ್ಕೆ ಅಂತ ಹೇಳಿಬಿಟ್ಟು ಕಾಳಿಂಗಜ್ಜ ತಾನು ಅದಕ್ಕೆ ಕೃಷಿ ಭೂಮಿಯ ತೆರಿಗೆಯನ್ನು ತೆರೆತಾ ಗೋಮಾಳವಾಗಿ ಉಳಿಸ್ಕೊಂಡಿರ್ತಾನೆ. ಕಾಳಿಂಗನಿಗೆ, ಮೊಮ್ಮಗನಿಗೆ ಅದೊಂದು ವರ ಆಗಿಬಿಡುತ್ತೆ. ನೋಡಿ, ನೀವು ಬರೀ ಬಂಜರು ಭೂಮಿಯನ್ನೆಲ್ಲ ಡಿವೈಡ್ ಮಾಡಿ ರಸ್ತೆಗೆ ಆಕ್ರಮಣ ಮಾಡಿಕೊಂಡಿದ್ದು, ನನ್ನ ಅಮೂಲ್ಯವಾದ ಕೃಷಿ ಭೂಮಿಯನ್ನು ನೀವು ಆಕ್ರಮಿಸಿಕೊಂಡಿದ್ದೀರಿ. ಹಿಂದಿನಿಂದ ಅನೇಕ ವರ್ಷದಿಂದ ನಾವು ತೆರಿಗೆ ಕಟ್ಟಿರತಕ್ಕಂಥ ದಾಖಲೆ ಇದೆ. ಹಾಗಾಗಿ ನೀವು ಆ ಪ್ರಮಾಣದಲ್ಲಿ ನಮಗೆ ಕಾಂಪನ್ಸೇಷನ್ ಕೊಡಬೇಕು, ಅದಕ್ಕೆ ತಕ್ಕಂತೆ ಎಲ್ಲ ಮಾಡಬೇಕು ಅಂತ. ಅಂದರೆ ಅಜ್ಜ ಯಾವುದೋ ಒಂದು ಧರ್ಮ ಅಂತ ಮಾಡಿದ್ದು ಮೊಮ್ಮಗನಿಗೆ ಯಾವುದೋ ಒಂದು ವ್ಯವಹಾರಕ್ಕೆ ಅನುಕೂಲವಾಗುತ್ತೆ. ಇದು ಎಲ್ಲಿಂದ ಭೈರಪ್ಪನವರು ಎಷ್ಟೆಲ್ಲ ತಂತುಗಳನ್ನು ಬೆಸೀತಾರೆ ಅಂತ, ಇದನ್ನು ನೋಡಿದ ಮೇಲೆ ಗುಣಕ್ಕೆ ಮತ್ಸರವ ಅಂತ ಆನಂದ ಬಾಷ್ಪ ಸುರಿಸಿ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು ಅಂತ ಅನಿಸುತ್ತೆ. ಇಷ್ಟು ದಟ್ಟವಾದ ವಿವರಗಳು ಒಂದಕ್ಕೊಂದು ಪೋಣಿಸಿಕೊಂಡಂತೆ ಬರುವುದು. ಯಾರನ್ನಾದರೂ ಕೇಳಿ ಭೈರಪ್ಪನವರ ಕಾದಂಬರಿಯ ಕಥೆನ ಆದ್ಯಂತ ಹೇಳಿ ಅಂತ ತುಂಬ ಕಷ್ಟ. ಎಷ್ಟೆಷ್ಟೋ ವಿವರಗಳು ಬಿಟ್ಟುಕೊಂಡು ಹೊರಟೋಗ್ಬಿಡುತ್ತವೆ. ಅದು ಹೇಗಿದೆ ಅಂತಂದರೆ, ಪರಿಮಳವ ಪೊಟ್ಟಣವ ಕಟ್ಟಿ ಕೊಡುವರೆ ಅಂತ ಹೇಳಬೇಕು. ಒಂದು ಪೊಟ್ಟಣದಲ್ಲಿ ಪರಿಮಳ ಕೊಡಿ ಅಂದರೆ ಹೇಗೆ? ಮಲ್ಲಿಗೆನ ಪೊಟ್ಟಣ ಕಟ್ಟಿಕೊಡ್ಬೋದೇ ಹೊರತು ಪರಿಮಳವನ್ನು ಅಲ್ಲ. ಹಾಗೆ ಇಡೀ ಕಾದಂಬರಿ ಓದಯ್ಯ ಅಂತ ಅನ್ಬೇಕು, ಹೇಳೋದಾಗೋಲ್ಲ. ಈ ದೃಷ್ಟಿಯಿಂದ ನನ್ನ ಕೆಲಸದ ಕಷ್ಟ ತುಂಬ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆದರೆ ನನಗಿರ್ತಕ್ಕಂಥದ್ದು ಒಂದೇ ಪ್ರಲೋಭನೆ ಏನಂದರೆ, ಭೈರಪ್ಪನವರ ಕೃತಿಗಳನ್ನು ಕುರಿತು ಹೇಳಿಕೊಂಡ್ರೆ ನನಗೆ ಸಂತೋಷ. ಹೇಳುವುದಕ್ಕೆ ಬಂದಿಲ್ಲ, ಹೇಳಿಕೊಳ್ಳೋದಕ್ಕೆ ಬಂದಿದ್ದೀನಿ ಅಷ್ಟೆ. ಇದು ಒಂದು ರೀತಿ ವ್ಯಕ್ತ ಸ್ವಗತ. ಆಮೇಲೆ ಇಲ್ಲಿ ನಾವು ಕಾಣುವಂಥದ್ದು, ವೆಂಕಟರಮಣನಿಗೆ ತಂದೆ ತೀರ್ಕೊಂಡು ಬಿಡ್ತಾರೆ. ಸಂಸ್ಕೃತ ಪಾಠಶಾಲೆಯಲ್ಲಿ ಓದ್ತಿರ್ತಾನೆ. ಆಗ ಇನ್ನೊಂದು ವರ್ಷ ಓದಿದ್ದರೆ ಅವನಿಗೆ ವಿದ್ವತ್ ಪದವಿ ಬರ್ತಿತ್ತು. ಅವನು ಎಲ್ಲಿಯೋ ಪಾಠಶಾಲೆಯಲ್ಲಿ ಅಥವಾ ಇನ್ಯಾವುದರ ಹೈಸ್ಕೂಲಲ್ಲಿ ಸಂಸ್ಕೃತ ಪಂಡಿತ ಆಗಿ ಹೋಗ್ಬೋದಿತ್ತು. ಆದರೆ ಅವನು ಮನೆ ನೋಡ್ಕೊಳ್ಳೋದಕ್ಕೋಸ್ಕರ ಒಬ್ಬನೇ ಮಗನಾದ್ರಿಂದ ಬಂದುಬಿಡ್ತಾನೆ. ಬಂದಾಗ ಮತ್ತೆ ಹೇಗಾದರೂ ಮಾಡಿ ಮನೆ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿಗೆ ಹೋಗೋಣ ಅಂದ್ಕೋತಾನೆ. ಆದರೆ ಕಾಳಿಂಗ ಅಜ್ಜ ಹೇಳ್ತಾನೆ, ನೀನು ಹೋಗಬೇಡ, ನಿನ್ನ ವ್ಯವಸ್ಥೆ ನಾನು ನೋಡ್ಕೋತೀನಿ ಅಂತ ಹೇಳಿಬಿಟ್ಟಿದ್ರು ತಾನು ಒಂದು ದೇವಸ್ಥಾನ ಮಾಡಿಸಿರ್ತಾನೆ, ಒಂದು ಗುಡ್ಡ. ಅಲ್ಲಿಯೇ ಆ ಒಂದು ಅದ್ಭುತ ಅನ್ನುವ ಹೆಬ್ಬುಲಿ ಗೋವನ್ನು
ಕಂಡು ಗೌರವದಿಂದ ಪ್ರಾಣ ಬಿಟ್ಟಿದ್ದ ಜಾಗ, ಅದು ಅದರ ಗವಿ. ಅಲ್ಲಿಯೇ ಗೋಮಾತೆಗೆ ತ್ರಿಮೂರ್ತಿಗಳು ದರ್ಶನ ಕೊಟ್ಟದ್ದು ಮತ್ತು ಮಹಾದೇವ ತನ್ನ ಚರ್ಮಾಂಬರವಾಗಿ ವ್ಯಾಘ್ರಾಜಿನವನ್ನು, ಆ ಹುಲಿಯ ಚರ್ಮವನ್ನು ಹುಟ್ಟಿಕೊಂಡದ್ದು, ಬ್ರಹ್ಮ ವಿಷ್ಣು ಮೊದಲಾದವರೆಲ್ಲ ಗೋವಿಗೆ ವರ ಕೊಟ್ಟದ್ದು ಅಂತೆಲ್ಲ. ಆ ತ್ರಿಮೂರ್ತಿಗಳ ವಿಗ್ರಹ, ಗೋವು ಮತ್ತು ಬಲಿದಾನ ಮಾಡಿದಂಥ ಹುಲಿ, ಇವುಗಳೆಲ್ಲದರ ವಿಗ್ರಹವನ್ನು ಅಲ್ಲಿ ಮಾಡಿಸಿ ಒಂದು ದೇವಸ್ಥಾನ ಮಾಡಿಸಿರ್ತಾನೆ. ಅದೊಂದು ಕಲ್ಯಾಣಿ ಆಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಅದನ್ನು ನೀನು ಪೂಜೆ ಮಾಡು, ನಿನಗೆ ನಾನು ಇಂತಿಷ್ಟು ಜಮೀನು, ಕುಷ್ಕಿ, ತರಿ, ತೆಂಗಿನ ಮರಗಳು, ಒಂದು 500 ತೆಂಗಿನ ಮರದ್ದು ಕೊಡ್ತೀನಿ, ಒಂದಷ್ಟು ಗೋವುಗಳನ್ನು ಕೊಡ್ತೀನಿ ಅಂತೆಲ್ಲ ಭರವಸೆ ಕೊಟ್ಟು ಅದೇ ರೀತಿ ಮಾಡಿ ಜಮೀನಿನ ರಿಜಿಸ್ಟ್ರೇಷನ್ನು ಮಾಡಿಕೊಡ್ತಾನೆ. ಹಾಗಾಗಿ ಇವನು ಬೇಡ ಅಂತಾನೆ, ಪಾಠಶಾಲೆಗೆ ಹೋಗೋದು ಬೇಡ, ಮನೇಲೇ ಇರೋಣ ಅಂತ ಅವ್ರ ತಾಯಿ ಕೂಡ ಹೇಳ್ತಾರೆ, ಮಗು ಕಾಳಿಂಗಜ್ಜ ಹೇಳೋ ಮಾತು ಕೇಳು ಅಂತ. ಆದರೆ ಇವನಿಗೆ ಮದುವೆ ಆದಮೇಲೆ ಅಲ್ಲಿ ಸ್ಕೂಲ್ ಮೇಷ್ಟ್ರು ಇವ್ರ ಮಾವ, ಆ ಸ್ಕೂಲ್ನಲ್ಲಿ ಒಂದು ಮೇಷ್ಟ್ರಿಗಿರಿ ಖಾಲಿ ಇದೆ ಬಾ ಅಂತ ಹೇಳ್ತಾರೆ. ಯಾವುದೋ ಒಂದು ಸೋಮನಹಳ್ಳಿ ಅಂತಲೂ ಯಾವುದೋ ಒಂದು ಹಳ್ಳಿನಲ್ಲಿ ಅವನು ಅಲ್ಲಿ ಮೇಷ್ಟ್ರಿಗಿರಿ ಮಾಡ್ತಾ ಇರ್ತಾನೆ. ಆಮೇಲೆ ಇನ್ನೊಂದು ಕಡೆಗೆ ವರ್ಗ ಆಗುತ್ತೆ. ಹಾಗೆ ವರ್ಗ ಆದಾಗ ಆ ಕೆಲಸವೇ ಬೇಡ ಬಿಟ್ಬಿಡೋಣ ಅಂತ ಅಂದುಕೊಂಡಾಗ ಮತ್ತೆ ಹತ್ತಿರದ ಊರಿಗೆ ಯಾರನ್ನಾರು ರೆಕಮೆಂಡೇಶನ್ ಮಾಡಿ ವರ್ಗ ಮಾಡಿಸ್ಕೊಳ್ಳೋಣ, ಇದು ಒಂದು ಎಕ್ಸ್ಟ್ರಾ ಇನ್ಕಮ್ ಆಗುತ್ತೆ ಅಂತ ಅಂದ್ಕೊಂಡು ಮಾಡುವುದಾಗುತ್ತೆ. ಮುಂದೆ ಅವನು ತುಂಬ ದೂರದ ಊರಿಗೆ ಹೋಗುವಂಥ ಸಂದರ್ಭ ಬಂದ್ಬಿಡುತ್ತೆ. ಕಾರಣ, ಈ ಗೋಹತ್ಯಾ ನಿಷೇಧದ ಕಾನೂನಿಗೋಸ್ಕರವಾಗಿ ಅನೇಕ ಜನ ಗೋಹತ್ಯಾ ವಿರೋಧ ಸಮಿತಿ, ಗೋರಕ್ಷಣಾ ಸಮಿತಿ ಅಂತ ಮಾಡ್ಕೊಂಡಿರ್ತಾರೆ. ಅದೇ RSS ಮೊದಲಾದಂಥ ಒಂದು ಸಂಘಟನೆ, ಹಿಂದೂ ಮಹಾಸಭಾ ಇತ್ಯಾದಿ. ಇದು ಅಲ್ಲಿಯ ವಾಲಂಟಿಯರ್ಸ್ ಕೆಲವರಿಗೆ ಈ ಗೋಹತ್ಯಾ ನಿಷೇಧ ತರಬೇಕು ಅಂತ ಸಹಿಗಳ ಸಂಗ್ರಹ ಆಗುತ್ತೆ. ಆ ಊರಿನಲ್ಲಿ ಮೊದಲು ತಾಯವ್ವನ ಸಹಿಯನ್ನು ಇವನು ಹಾಕಿಸಿ ಇವನೇ 15 ದಿವಸ ಓಡಾಡಿ ಆ ವಾಲಂಟಿಯರ್ಸ್ನ ಮನೇಲಿ ಇಟ್ಕೊಂಡು ಮಾಡಿಸ್ತಾನೆ. ಹಾಗೆ ಮಾಡಿಸಿದ್ರಿಂದ ಸರ್ಕಾರಿ ಅಧಿಕಾರಿಗಳು ಹೇಳ್ತಾರೆ, ನೀನು ಈ ಥರ ಸರ್ಕಾರಕ್ಕೆ ವ್ಯತಿರೇಕವಾಗಿ ರಜಾ ಅಂತ ಹಾಕಿದವನು ಸರ್ಕಾರದ ಕಾನೂನಿಗೆ ವಿರುದ್ಧವಾಗಿ ಕೆಲಸ ಮಾಡಿದ್ದೀಯಾ, ಹಾಗಾಗಿ ನೀನು ಎಕ್ಸ್ಪ್ಲೇಷನ್ ಕೊಡು ಅಂತ. ಅವರು ಹೆಡ್ ಮಾಸ್ಟರ್ ಹೇಳ್ತಾರೆ, ತಪ್ಪಾಯಿತು ಅಂತ ಕೇಳ್ಕೊಳ್ಳಿ ಅಂತ. ಇದು ತಪ್ಪೇಗೆ, ಗೋರಕ್ಷಣೆಯ ಕಾರ್ಯ, ಅದಕ್ಕಿಂತ ದೊಡ್ಡ ಕಾರ್ಯ ಯಾವುದಿದೆ, ನಾನು ಬ್ರಾಹ್ಮಣ, ಆ ಕೆಲಸ ಅಲ್ಲದೆ ಇನ್ನೇನು ಮಾಡಬೇಕು ಅಂತ ಅಂತಾನೆ. ಅದಕ್ಕೆ ಅವನನ್ನು ಯಾವುದೋ ಒಂದು ನೀರು ನೆಲೆ ಇಲ್ಲದೆ ಇರ್ತಕ್ಕಂಥ ದೂರದೂರಿಗೆ ವರ್ಗಾವಣೆ ಮಾಡ್ತಾರೆ. ಆಗ ಅವನು ಏನು ಮಾಡೋದು ಅಂತ ಅಂದ್ಕೋತಾನೆ. ಹೆಂಡತಿ ಹೇಳ್ತಾಳೆ, ಹೋಗಿ ಕೇಳ್ಕೊಂಡು ಬಿಡಿ ಹೇಗಾದರೂ ಅಂತ. ಇಲ್ಲ, ನಾನು ಇದಕ್ಕೆ ಆಸೆ ಪಟ್ಟಿದ್ದೇ ತಪ್ಪಾಯಿತು. ಕಾಳಿಂಗಜ್ಜ ನನಗೆ ಜಮೀನು ಎಲ್ಲ ಕೊಟ್ಟಿದ್ದು ದೇವಸ್ಥಾನದ ಪೂಜೆ ಮಾಡು ಅಂತ, ಅದು ಬಿಟ್ಟು ನಾನು ಇನ್ನೊಂದಷ್ಟು ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ ಅಂತ ಇವ್ರ ಮುಂದೆ ಕೈ ಚಾಚಿದ್ದು ಅಂತ ರಾಜೀನಾಮೆ ಕೊಟ್ಬಿಡ್ತಾನೆ. ಆದರೆ ರಾಜೀನಾಮೆ ಕೊಟ್ಟ ಮೇಲೆ ಕಾಳಿಂಗ ಒಂದು ಆಕ್ಷೇಪ ಮಾಡ್ತಾನೆ. ಆ ಹೊತ್ತಿಗಾಗಲೇ ಅವನ ಹೆಂಡತಿ ಪುಣ್ಯಕೋಟಿ ತಳಿಯ ಹಸುವನ್ನು ಕೊಂದು ಬಿಟ್ಟಿದ್ದಕ್ಕೋಸ್ಕರವಾಗಿ ಅವರ ಫಾರ್ಮಿನ ಮೇಲೆ ಆ ಹೊಗೆ ಸೊಪ್ಪಿನ ಗಿಡಗಳನ್ನೆಲ್ಲ ಕಿತ್ತು ಬಿಟ್ಟಿದ್ದು ದೊಡ್ಡ ಗಲಾಟೆ ನಡೆದಿರುತ್ತೆ. ಆಗ ಕಾಳಿಂಗನ ವಿರುದ್ಧವಾಗಿ ತುಂಬ ದೊಡ್ಡ ರೀತಿಯಲ್ಲಿ ವೆಂಕಟರಮಣ ಅಪೋಸ್ ಮಾಡಿರ್ತಾನೆ. ಅವನನ್ನು ತುಂಬ ದಂಡಿಸಿರ್ತಾನೆ, ದಂಡ ಎಲ್ಲ ಹಾಕ್ಸಿರ್ತಾನೆ, ಪ್ರಾಯಶ್ಚಿತ್ತ ಮಾಡಿಸ್ಕೊಂಡು ಪಂಚಗವ್ಯ ಎಲ್ಲ ತಗೊಳ್ಳೋಂಗೆ ಮಾಡಿಸಿರ್ತಾನೆ. ಅದಕ್ಕೆ ನೀನು ಏನೇ ಆಗಲಿ ನನ್ನ ಹಂಗನಲ್ಲಿದ್ದೀಯಾ ಅಂತ ಬರೀಬೇಡ ಅಂತಾನೆ. ಏನು ನಿನ್ನ ಹಂಗು ಅಂದರೆ, ನಮ್ಮ ಅಜ್ಜ ಕೊಟ್ಟಿರೋ ಜಮೀನು ನಮ್ಮ ಅಜ್ಜನಿಗೆ ಅದು ಸ್ವಂತದ ಆಸ್ತಿ ಅಲ್ಲ, ಅದು ಪಿತ್ರಾರ್ಜಿತ. ನಾನು ಮೊಮ್ಮಗ, ನಾನು ಅಮೇರಿಕಾದಲ್ಲಿದ್ದಾಗ ಆಗಿದ್ದು, ನನ್ನ ಸಹಿ ಇಲ್ಲದೆ ನಿನಗೆ ಆ ದಾನ ಪತ್ರ ಹೇಗೆ ನಡೀತಾ ಇತ್ತು, ನಿನ್ನ ಹೆಸರಿಗೆ ಅದು ಆಗೋದಿಲ್ಲ. ಈಗ ನಾನು ಒಂದು ಪತ್ರ ಬರೆದು ಕೊಟ್ಟರು ನಿಂದಲ್ಲ ಅದು ಆಗುತ್ತೆ, ಏನೋ ಹೋಗು ಅಂತ ಬಿಟ್ಟಿದ್ದೀನಿ ಅಂತ. ಅವನು ಹಸಿ ಹಳ್ಳಿ ಮಾತಲ್ಲಿ ಬೈತಾನೆ, ನಿನ್ನ ವಂಶ ನಿರ್ವಂಶವಾಗ, ನಿನ್ನ ನಾಲಿಗೆ ಹುಳ ಬೀಳ ಅಂತ. ಅವೆಲ್ಲ ಭೈರಪ್ಪನವ್ರು ಬರೆದಂತೆ ಇನ್ಯಾರೂ ಬರೀಲಾರರು. ಹಲವು ತಿಂಗಳುಗಳ ಕೆಳಗೆ ವಿವಾದ ಆಗಿತ್ತು ಭೈರಪ್ಪನವರ ವ್ಯಕ್ತಿತ್ವದ ಬಗ್ಗೆ, ಬರವಣಿಗೆ ಬಗ್ಗೆ ಎಲ್ಲ. ಅವರು ಬ್ರಾಹ್ಮಣ ಲೇಖಕರು, ಬ್ರಾಹ್ಮಣಶಾಹಿ ಅಂತೆಲ್ಲ. ಆಗ ಒಬ್ಬರು ಒಕ್ಕಲಿಗರೇ ಒಂದು ಪತ್ರ ಬರೆದಿದ್ರು, ಈ ಹೊತ್ತು ನಮ್ಮ ಕನ್ನಡ ಲೇಖಕರಲ್ಲಿ ನಿಜವಾದ ಒಕ್ಕಲಿಗರ ಜೀವನ ತೋರಿಸಿರೋರಿದ್ದರೆ ಅವರು ಭೈರಪ್ಪನವರು ಮಾತ್ರ ಅಂತ. ಆ ಮಾತುಗಳು, ಹಳ್ಳಿಯ ಬೈಗಳು, ಅದು ಯಾವ ಜನವಾದರೂ ಬೈಯುವ ರೀತಿ ಅದು ಏನು ಅಂತ ಅನ್ಯಾದೃಶವಾದದ್ದು, ಅನನ್ಯವಾದದ್ದು. ಒಮ್ಮೆ ಕೂಡ ಆ ಬೈಗಳನ್ನು ಓದುವಾಗ ನನಗೆ ಮುಜುಗರ ಆಗಿದ್ದಿಲ್ಲ. ಯಾಕೆ? ಪಾತ್ರ ಸಹಜವಾಗಿ ಬಂದಾಗ. ಕುವೆಂಪು ಅವರು ಕುಮಾರವ್ಯಾಸನ ಬಗ್ಗೆ ಬರಿತಾ ಹೇಳ್ತಾರೆ, ಕುಮಾರವ್ಯಾಸನಿಗಿರ್ತಕ್ಕಂಥ ಪತಿತೋದ್ಧರಣ ಶಕ್ತಿ ಅಂಥದ್ದು ಅಂತ. ಎಂಥದ್ದನ್ನು ಮೇಲಕ್ಕೆ ಎತ್ತಿ ತೋರಿಸಬಲ್ಲ. ಗಂಡರವು ನೀವು ಷಂಡರವು ಹೇಳೆಂದಳಿಂದು ಮುಖಿ, ಬಾಣದ ನಾರಿಯನ್ನು ಹೆರೆಸಿರೈ, ಅಪಕೀರ್ತಿ ನಾರಿಯ ಸೆರಗ ಹಿಡಿದರು, ಎಲ್ಲಿ ಹೋಗವೈ ಕುಂತಿಯ ಗರ್ಭದಲ್ಲಿ ತಾವಿಲ್ಲ. ಈ ಥರದ್ದೆಲ್ಲ ಹೇಳುವಾಗ ಅವನಿಗೆ ಮುಜುಗರ ಅಂತಲೇ ಅನಿಸೋದಿಲ್ಲ. ಕಾರಣ ಆ ಪಾತ್ರಕ್ಕೆ, ಆ ಸಂದರ್ಭಕ್ಕೆ ತಕ್ಕಂತೆ ಬರುತ್ತೆ. ಅಶ್ಲೀಲ ಯಾವುದು? ಅನೌಚಿತ್ಯವೇ ಅಶ್ಲೀಲ. ಅಶ್ಲೀಲ ಅನೌಚಿತ್ಯವಲ್ಲ, ಅನೌಚಿತ್ಯವೇ ದೊಡ್ಡ ಅಶ್ಲೀಲ. ಇಲ್ಲಿ ಔಚಿತ್ಯವೇದಿಯಾಗಿ ಅವರು ಬರೆಯುವ ಕಾರಣ ಅಷ್ಟು ಚೆನ್ನಾಗಿ ಬರುತ್ತೆ. ಕಡೆಗೆ ಅವನು 10-15 ದಿವಸ ಯೋಚನೆ ಮಾಡಿ, ನಮ್ಮಪ್ಪ ಈ ಥರದ್ದು ಯಾವುದೂ ಇಲ್ಲದೇನೆ ಬದುಕಲಿಲ್ವ, 10 ಊರುಗಳಿಗೆ ಪೌರೋಹಿತ್ಯ ಮಾಡಿದ್ರು,
ಆಗುತ್ತೆ ಅಂತ ಅಂದುಕೊಳ್ತಾನೆ. ಆ ಪತ್ರವನ್ನು ತೆಗೆದುಕೊಂಡೋಗಿ ಅವನ ಮನೆಗೆ ರಪ್ಪಂತ ಎಸೆದು, ಕೊಟ್ಟ ದಾನವನ್ನು ಕಿತ್ಕೊಂಡ್ರೆ ರೌರವ ನರಕ ಬರುತ್ತೆ, ಪಿತಾ ಅಂತ 60,000 ವರ್ಷ ಕೊಚ್ಚೆನಲ್ಲಿ ಹುಳುವಾಗಿ ಹುಟ್ಟುತ್ತೀರಾ, ನನಗೆಂಥದ್ದು ಇಲ್ಲ ಹೋಗು ಅಂತೆಲ್ಲ ದಬಾಯಿಸಿಬಿಟ್ಟಿದ್ನು, ಎತ್ತೆಸ್ಬಿಟ್ಟು ಬರ್ತಾನೆ. ಆಮೇಲೆ ಇದಾಗಲೂ ನಾನು ಯಾಕೆ ಮಾಡಿದೆ ಅಂತ ಅಂದ್ಕೋತಾನೆ. ಆ ಊರಿನವರೆಲ್ಲ ಹೇಳ್ತಾರೆ, ನೀವು ಯಾಕೆ ಸುಮ್ಮನೆ ಆದರೆ, ನಾವು ಇರ್ತಾ ಇದ್ವಿ, ನಾವು ದಬಾಯಿಸಿರ್ತಾ ಇದ್ವಿ ಅಂತ. ಆಗ ಅವನೊಂದು ಮಾತು ಹೇಳ್ತಾನೆ, ಅಲ್ಲ, ವರ್ಷಕ್ಕೊಂದ್ಸರ್ತಿ ಪಂಚಾಂಗ ಶ್ರವಣ ಮಾಡುವಾಗ ನೀವು ಅವನನ್ನು ಬೈಯೋಕ್ಕೆ ಬದಲಾಗಿ 2 ಮೊರ ರಾಗಿ ಜಾಸ್ತಿ ಕೊಟ್ಟರೆ ನನ್ನ ಬದುಕು ನಡೆಯುತ್ತೆ, ಯೋಚನೆ ಮಾಡಬೇಡಿ ಅಂತ. ಹೀಗೆ ಈ ದೃಷ್ಟಿಯಿಂದ ಮುಂದಿನ ತಲೆಮಾರಿನಲ್ಲಿ ಸಂಘರ್ಷ. ಮತ್ತು ಅವಳು ಹಿಲ್ಡಾಗೆ ಕಾಳಿಂಗ ಹೇಳ್ತಿರ್ತಾನೆ, ವೆಂಕಟರಮಣ ಎಷ್ಟೇ ವಿರೋಧಿಯಾದರೂ ಈ ಊರಿನಲ್ಲಿ ನಮಗೆ ಅವನೊಬ್ಬನೇ ನಿಜವಾದ ಸ್ನೇಹಿತ ಆಗಬಲ್ಲ ಅಂತ. ಅದು ಒಂದು ರೀತಿಯಾದ ವಿರೋಧ ಪ್ರೀತಿ. ನಮ್ಮ ವಿಚಾರಗಳಿಗೆ ವಿರೋಧಿಗಳಾಗಿರಬಹುದು, ಆದರೆ ಅವರಿಗೆ ಆ ಸಂವೇದನೆ ಇರುತ್ತಲ್ಲ, ನಮ್ಮ ವಿಚಾರಗಳಿಗೆ ಸ್ಪಂದಿಸದೇ ಇದ್ದರೂ ವಿಚಾರಕ್ಕೆ ಸ್ಪಂದಿಸ್ತಕ್ಕಂಥ ಸಂವೇದನೆ ಇರುತ್ತೆ, ಅದು ಬಹಳ ದೊಡ್ಡದು. ಅಂದರೆ ಹಸು ಮತ್ತು ಹುಲಿ ಕಥೆಯಲ್ಲಿ ಬಂದವಲ್ಲ, ಅವು ಎರಡೂ ಬೇರೆಯೇ ಆದರೂ ಸಂವೇದನೆ ಇದ್ದಿದ್ದರಿಂದ ಹಸು ಹುಲಿಯನ್ನು ಗುರುತಿಸ್ತು, ಹುಲಿ ಹಸುವನ್ನು ಗುರುತಿಸ್ತು. ಹಾಗೆ ಇವರಿಬ್ಬರಿಗೂ ತಾಳಮೇಳ ಕೂಡದೇನೆ ಇರಬಹುದು, ಆದರೂ ಜಗಳ ಆಡಿಕೊಂಡು ಇರಬಲ್ಲರು. ಆ ಸ್ಪಂದನ ಇಲ್ಲದೆ ಇದ್ದವರು ಇರಲಾರರು. ಇದು ಕಾಳಿಂಗನಿಗೆ ಗೊತ್ತಿರೋದು, ಹಿಲ್ಡಾಗ ಅರ್ಥ ಆಗೋದಿಲ್ಲ. ಅವರು ಬಹಳ ಕಟು ಮಾತಾಡ್ತಾನೆ ಆ ಬ್ರಾಹ್ಮಣ ಅಂತ ಅವಳು ಬೈತಾ ಇರ್ತಾಳೆ. ಮತ್ತು ಬಹಳ ಸಂದರ್ಭಗಳು ತುಂಬ ಚೆನ್ನಾಗಿ ಬರ್ತವೆ. ದೇವಸ್ಥಾನಕ್ಕೆ ಮೊದಲಿಗೆ ಹೋದಾಗ ಅವನಿಗೆ ತೀರ್ಥ ಕೊಡ್ತಾನೆ. ಕೊಟ್ಟಾಗ ಇದು ಏನು ಅಂತ ಕೇಳಿದ್ರೆ, ದೇವರನ್ನು ತೊಳೆದ ನೀರು ಅಂತ ಅವನು ಹೇಳ್ತಾನೆ. ಚಿಚಿ, ಇಷ್ಟು ಅನ್ಹೈಜಿನಿಕ್ ಆಗಿದ್ದು ನಾನು ತೊಗೊಳ್ಳೋದಿಲ್ಲ ಅಂತ ಚೆಲ್ಲಿಬಿಡ್ತಾಳೆ. ಆಮೇಲೆ ಅವನ ಪ್ರಸಾದ ಅವಳು ಕೊಡದೆ ಬರ್ತಾನೆ. ಯಾತಕ್ಕೆ ಅವಳು ಕೊಡ್ತಿಲ್ಲ ಅಂದರೆ, ನಂಬಿಕೆ ಇಲ್ಲದಿದ್ದವರು ಕೊಡಬೇಕಾಗಿಲ್ಲ ಅಂತ ಹೇಳ್ಬಿಟ್ಟಂತಾನೆ. ಮತ್ತು ಕಾಳಿಂಗನಿಗೆ ಹೇಳ್ತಾನೆ, ನೋಡು, ನೀನು ಅವಳಿಗೆ ಗೊತ್ತಿಲ್ಲ, ತೀರ್ಥ ಹೋಲಿ ವಾಟರ್ ಅಂತ ಹೇಳಿದ್ದಿದ್ರೆ ಅವಳು ತೊಗೊಂಡಿರೋಳು, ನೀನು ಬಚ್ಚಲ್ ನೀರು ಅನ್ನೋ ಥರ ಹೇಳೋದಿಲ್ಲ. ತೀರ್ಥ ಅಂತಂದರೆ ನಮಗೆ ಯಾವ ಕಲ್ಪನೆ ಇದೆ? ಬಚ್ಚಲ್ ದೇವರನ್ನು ತೊಳೆದ ನೀರು ಅಂತೀವ ನಾವು, ಅಭಿಷೇಕ ಜಲ ಅಂತೀವಿ. ಸಂಸ್ಕೃತದಲ್ಲಿ ಅಭಿಷೇಕ ಅಂದರೆ ತೊಳೆದದ್ದು ಅಂತಲೇ ಮೇಲಿಂದ ಸುರಿದದ್ದು ಅಂತ ಅರ್ಥ. ಅರೆ ಆ ಸಂಸ್ಕೃತದಲ್ಲಿ ಹೇಳುವ ಮೂಲಕ ಒಂದು ಅಲೌಕಿಕತೆ ಬಂದಿದೆ, ಅವೈಯಕ್ತಿಕತೆ ಬಂದಿದೆ. ಇದು ಅಲ್ಲಿರ್ತಕ್ಕಂಥ ಸ್ವಾರಸ್ಯ. ಹೀಗೆ ಎಷ್ಟೆಷ್ಟೋ ಸಂದರ್ಭ ಬರುತ್ತೆ. ಮತ್ತು ಪ್ರಸಾದ ತುಂಬ ರುಚಿಯಾಗಿದೆ ಅಂತ ಹೇಳ್ಬಿಟ್ಟು, ಅಂದರೆ ದೇವರ ನೈವೇದ್ಯ ಮಾಡಿದ್ರಿಂದ ರುಚಿಯಾಗಿದೆ ಅಂತಕ್ಕಂಥದ್ದು. ಅವಳು ಪಾಪ ಬಹಳ ಸ್ನೇಹದಿಂದ ಬರ್ತಾಳೆ, ಮಾತಾಡ್ತಾಳೆ, ಎಲ್ಲ ಆಗ್ತಾ ಇರುತ್ತೆ. ಆದರೆ ತಕ್ಷಣ ಅದು ವಿಚಾರದ ಕಡೆಗೆ, ಚರ್ಚೆ ಕಡೆಗೆ ಬರುತ್ತೆ. ಕಾಳಿಂಗ ಮತ್ತು ವೆಂಕಟರಮಣ ಇಬ್ಬರು ಮಾತಾಡುವಾಗ ಬರದೇ ಇರತಕ್ಕಂಥ ಡೈಲೆಕ್ಟಿಕ್ಸು ಹಿಲ್ಡಾ ಮತ್ತು ವೆಂಕಟರಮಣ ಮಾತಾಡೋಕೆ ಬರುತ್ತೆ. ಕಾಳಿಂಗ ಹೇಳ್ತಿರ್ತಾನೆ, ಅವನು ತರ್ಕ ಓದ್ದವನು, ಪಾಠಶಾಲೆಯಲ್ಲಿ 12 ವರ್ಷ, ನೀನು ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು. ಇಲ್ಲ, ಆದರೂ ತಿಳ್ಕೊಳ್ಳೋಣ ಅಂತ. ಮತ್ತೆ ಅವಳು ಹೇಳ್ತಿರ್ತಾಳೆ, ನೋಡಿ, ನೀವು ಎಷ್ಟೇ ಆಗಲಿ ಕಾಳಿಂಗನ ಮನೆಯ ಗುರುಗಳಲ್ವಾ, ನಮ್ಮಲ್ಲಿ ಗುರುಗಳು ಅಂತಂದರೆ ಕನ್ವಿನ್ಸ್ ಮಾಡ್ತಾರೆ, ಪ್ರೀತಿಯಿಂದ ಕೈ ಹಿಡಿದು ತಲೆ ಸವರಿ ಕೂಡಿಸ್ಕೊಂಡು ಹೇಳ್ತಾರೆ, ನೀವು ಪ್ರತಿ ಸತ್ತಿಗೂ ಶಾಪ ಹಾಕ್ತೀರಾ, ಬೈತೀರಾ ಅಂತ. ಇದು ನಿಜವಾಗಲೂ ಸತ್ಯದ ಮಾತು. ಈಗಲೂ ಕ್ರೈಸ್ತ ಮತಾಚಾರ್ಯರುಗಳು, ಕ್ರೈಸ್ತ ಧರ್ಮಗುರುಗಳು, ಅವರ ಬಿಷಪ್ರಾಗಲಿ ಅಥವಾ ಅವ್ರ ಫಾದರ್ಗಳಾಗಲಿ ನನ್ನುಗಳಾಗಲಿ ಮಾತನಾಡುವ ನಯದಿಂದ ನಮ್ಮ ಸ್ವಾಮಿಗಳು, ನಮ್ಮ ಪುರೋಹಿತರು ಮಾತಾಡ್ತಾರೆ? ಖಂಡಿತ ಇಲ್ಲ. ಅದು ಬೇರೆ ವಿಷಯ. ಅವ್ರು ಹಾಗೆ ಮಾತಾಡ್ತಾರೆ, ಹೀಗೆ ಮಾತಾಡ್ತಾರೆ, ಆ ಥರ ತಲೆ ಸವುತ್ತಾರೆ ಅಂತ ಏನೇನೋ ಹೇಳ್ಬೋದು. ಎಂಥದ್ದೇ ಆಗಲಿ ವಚನೇ ಕಾ ದರಿದ್ರತ, ಒಳ್ಳೆಯ ಮಾತಾಡೋದಿಲ್ವ? ನಾನು ನೋಡಿದ್ದೀನಿ, ಪ್ರತಿ ವರ್ಷವೂ ರಾಜಭವನದಲ್ಲಿ ಗಾಂಧಿ ಜಯಂತಿ ಆದಾಗ ಹಲವಾರು ವರ್ಷಗಳಿಂದ ಸನಾತನ ಧರ್ಮದ ಮತಗ್ರಂಥಗಳನ್ನು ಓದೋದು, ಮಿಕ್ಕವನ್ನು ಓದೋದು ಎಲ್ಲ ಉಂಟು. ನಾನು ಸನಾತನ ಧರ್ಮದ ಪ್ರತಿನಿಧಿಯಾಗಿ ಹೋಗ್ತೀನಿ, ಹಲವು ವರ್ಷಗಳಿಂದ ಹೋಗ್ತಿದ್ದೀನಿ. ಅಲ್ಲೊಂದು ಚೋದ್ಯ ಏನಂದರೆ, ಐ ಆಮ್ ದಿ ಯಂಗೆಸ್ಟ್ ರೆಪ್ರೆಸೆಂಟೇಟಿವ್ ಆಫ್ ದಿ ಓಲ್ಡೆಸ್ಟ್ ರಿಲಿಜನ್. ಇನ್ನು ಮಿಕ್ಕಿದಕ್ಕೆ ಬರೋರೆಲ್ಲ ಸಾಕಷ್ಟು ವಯಸ್ಸಾದವರೇ ಬರ್ತಾರೆ. ಅಲ್ಲಿ ನಾನು ಗಮನಿಸಿರ್ತಕ್ಕಂಥದ್ದು ಏನಂದರೆ, ನಾನಂತೂ ಮೊದಲು ಆ ಒಂದು ಭಾಗ ಯಾವುದಿರುತ್ತೆ ಅದನ್ನು ಹೇಳಿಬಿಟ್ಟಿದ್ರು, ವೇದವಾಗಲಿ ಅಥವಾ ಉಪನಿಷತ್ತಾಗಲಿ ಯಾವುದೋ ಒಂದು ಹೇಳಿ, ಅಲ್ಲಿರೋದು ಒಂದು 4-5 ನಿಮಿಷದ ಸಮಯ, ಅದರದ್ದು ಇಂಗ್ಲೀಷ್ ಅನುವಾದವನ್ನು, ಕನ್ನಡದ ಅನುವಾದವನ್ನು ಹೇಳಿಬಿಟ್ಟು ಬರ್ತೀನಿ. ಕ್ರೈಸ್ತರು ಬಂದಾಗ ಅವರು ಕನ್ನಡದ ಭಾಗ ತೆಗೆದುಕೊಂಡು ಓದ್ತಾರೆ. ಮತ್ತು ಎಲ್ಲರಿಗೂ ಭಗವಂತನ ಆಶೀರ್ವಾದ ಇರಲಿ, ನಿಮಗೆಲ್ಲ ಕ್ರಿಸ್ತ ಒಳ್ಳೆಯದು ಮಾಡಲಿ, ನಿಮ್ಮನ್ನೆಲ್ಲ ಚೆನ್ನಾಗಿ ನಡೆಸಲಿ, ಅನುಗ್ರಹ ಮಾಡಲಿ ಅಂತೆಲ್ಲ ಹೇಳಿ ಕೈ ಆಶೀರ್ವಾದ ಮಾಡಿ ಬರ್ತಾರೆ. ಮಿಕ್ಕ ಯಾವ ಮತದವರು ಕೂಡ ಹೇಳೋದಿಲ್ಲ, ನಾನೂ ಹೇಳೋದಿಲ್ಲ ಅವೆಲ್ಲನೂ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಅದೇನೋ ಒಂದು ಮುಜುಗರ ಒಳ್ಳೆಯ ಮಾತನಾಡೋದಕ್ಕೆ ನನ್ನನ್ನು ಸೇರಿಸಿಕೊಂಡು ನಾನು ಹೇಳ್ತಾ ಇದ್ದೀನಿ, ಅದೇನೋ ಆರ್ಟಿಫಿಷಿಯಲ್ ಆಗುತ್ತೆ ಅಂತ. ಸರಿ, ವರ್ತನೆಯ ಆರ್ಟಿಫಿಷಿಯಲ್, ಎಲ್ಲ ಆರ್ಟಿಫಿಷಿಯಲ್ ಅಂದರೆ ಅದು ಅವಳು ಗಮನಿಸಿಕೊಂಡಿದ್ದಾಳೆ. ಅದನ್ನು ನಮ್ಮ ಜನ
ಬೆಳೆಸಿಕೊಂಡಿಲ್ಲವಾದ್ದರಿಂದ ಎಷ್ಟೋ ತೊಂದರೆಗಳು. ಈಚೆಗೆ ಸ್ವಲ್ಪ ನಡೀತಾ ಇದೆ ಸುಧಾರಣೆ, ಆದರೆ ಪ್ರಮಾಣ ನೋಡಿದರೆ ತುಂಬ ಅಲ್ಪ ಅಂತ ಅನಿಸುತ್ತೆ. ಇಂತಹ ಸೈಡ್ ಲೈಟ್ಸು 1000 ಬರುತ್ತೆ. ಇದು ಲೇಖಕ ಎಷ್ಟು ನೋಡಿರಬೇಕು. ಅವರು ಕೇವಲ ಹಿಂದೂಗಳ ದೃಷ್ಟಿಯಿಂದಲೇ ನೋಡಿದ್ದಿದ್ರೆ, ಬ್ರಾಹ್ಮಣರ ದೃಷ್ಟಿಯಿಂದಲೇ ನೋಡಿದ್ದಿದ್ರೆ, ಅಥವಾ ಭೈರಪ್ಪನ ದೃಷ್ಟಿಯಿಂದಲೇ ನೋಡಿದರೆ ಬರ್ತಾ ಇತ್ತ? ಯಾವತ್ತಿಗೂ ಬರ್ತಾ ಇರಲಿಲ್ಲ. ಅದೇ ಇವರ ವಿರೋಧಿಗಳು ಅಂತ ಅನ್ನಿಸ್ಕೊಂಡವರು ಅಥವಾ ವಿರೋಧಿಗಳು ಅಂತ ಹೇಳಿಕೊಂಡು ಹೆಮ್ಮೆ ಪಡುವವರ ಕೃತಿಗಳನ್ನು ನೋಡಿದ್ರೆ ಎದ್ದು ಕಾಣಿಸುತ್ತೆ, ಎಲ್ಲ ಕೂಡ ಒಂದೇ ತುತ್ತೂರಿ, ಒಂದೇ ಕಡೆಯಿಂದ ಬರ್ತಕ್ಕಂಥದ್ದು, ಇನ್ನೆಲ್ಲಿಂದಲೂ ಬರ್ತಾ ಇಲ್ಲ. ಅದು ಅಷ್ಟು ವಕೀಲಿಯ ಕೆಲಸವಾಗಿ ಕಾಣುತ್ತೆ ಹೊರತುನುವೆ ಸಹಜವಾಗಿ ಹೂವು ಅರಳಿದಂತೆ ಕಾಣಿಸುವಂಥದ್ದಲ್ಲ. ಯಾವುದೋ ಒಂದು ಸೆಂಟಿಂದ ಸ್ಪ್ರೇ ಮಾಡಿದ್ದು, ಆ ಸೆಂಟಿನ ವಾಸನೆ ಯಾವುದು ಅಂತ ಕೇಳಬೇಡಿ. ಆಮೇಲೆ ಅವಳ ಹಿಲ್ಡಾ ತುಂಬ ಎಗರಿಸ್ತಾ ಇದ್ದೀನಿ, ಕಥೆ ಎಷ್ಟೋ ವಿವರಗಳು ಹೋಗ್ತಾ ಇವೆ. ಒಂದು ಕಡೆ ಈ ಕೋಣನ ಬಲಿ ಕೊಡೋದನ್ನು ನೋಡ್ತಾಳೆ. ಬಹಳ ಮಾರ್ಮಿಕವಾಗಿರ್ತಕ್ಕಂಥದ್ದು. ಸುಮಾರು 200ಕ್ಕೂ ಹೆಚ್ಚು ಕೋಣಗಳು ಬಲಿಯಾಗತಕ್ಕಂಥದ್ದು. ಅವುಗಳನ್ನಷ್ಟನ್ನು ಮಾರಮ್ಮನಿಗೆ ಬಲಿ ಕೊಡೋದು, ಅದನ್ನು ಕತ್ತರಿಸುವ ರೀತಿ, ಅವುಗಳು ಪಡ್ತಕ್ಕಂಥ ಸಂಕಟ, ಆ ರಕ್ತ ಸಿಡಿದದ್ದು, ಮುಂಡ ಎಗರಾಡುವಂಥದ್ದು, ರುಂಡ ತೊನೆದಾಡ್ತಕ್ಕಂಥದ್ದು ಎಲ್ಲವನ್ನ ಬಹಳ ಭಯಾನಕವಾಗಿ ಚಿತ್ರಿಸಿದ್ದಾರೆ. ಅದು ಹಾಗೇ ನಡೀತಕ್ಕಂಥದ್ದು ನಮ್ಮ ಊರುಗಳಲ್ಲಿ ನೋಡಿದ್ದೀನಲ್ಲ. ಆಗ ದೇವಸ್ಥಾನದ ರಥೋತ್ಸವದ ಸಂದರ್ಭದಲ್ಲಿ ವೆಂಕಟರಮಣನು ಅಲ್ಲಿ ಬಂದಿರ್ತಾನೆ. ನೀವು ಗೋಭಕ್ಷಕರು ಅಂತೆಲ್ಲ ಅವನಂದಾಗ, ಗೋ ಮಾತ್ರವ ಪೂಜ್ಯವೇ ಪೂಜ್ಯರೇ, ಎಮ್ಮೆಯಲ್ಲಿ ಆತ್ಮ ಇಲ್ಲವಾ ಅಂತ ಕೇಳ್ತಾಳೆ. ಕೋಣನಲ್ಲಿ ಇಲ್ವಾ, ಅದನ್ನು ಯಾತಕ್ಕೆ ಅಷ್ಟು ನಿರ್ದಯವಾಗಿ ಕಡಿತೀರಾ ಅಂತ. ಮತ್ತೆ ಕೊಂಡ ಹಾಯೋದು. ಅವಳು ನೋಡ್ಬಿಟ್ಟು ಆಶ್ಚರ್ಯಪಡ್ತಾಳೆ. ಬೆಳಗ್ಗೆ ಎಲ್ಲ ಅಷ್ಟು ಬರ್ಬರವಾಗಿ ಕೋಣಗಳನ್ನು ಕತ್ತರಿಸಿದವರು ಈಗ ಬೆಂಕಿ ಮೇಲೆ ನಿರ್ಭೀತಿಯಿಂದ ಓಡಾಡ್ತಾರೆ. ಈ ಜನ ಇಷ್ಟು ಹಿಂಸೆನೂ ಮಾಡ್ತಾರೆ, ಹಿಂಸೆನೂ ಅನುಭವಿಸ್ತಾರಲ್ಲ ತಾವು, ಇಂಥ ವಿಚಿತ್ರ ಅಂತ ಯಾರಿಗೂ ಅನಿಸ್ತಕ್ಕಂಥದ್ದು. ಆ ಕೊಂಡ ಹಾಯೋದು ಯಾತಕ್ಕೆ, ಆ ತಲೆ ಕತ್ತರಿಸೋದು ಯಾತಕ್ಕೆ ಅಂತ ಯಾರಿಗೂ ಅನಿಸುತ್ತೆ. ಅದನ್ನು ಅವಳು ಕೇಳ್ತಾಳೆ. ಏನೋ ಕ್ರಮ, ಏನೋ ಪದ್ಧತಿ ಅಂತಂತಾನೆ. ವೆಂಕಟರಮಣನಿಗೆ ಉತ್ತರ ಕೊಡೋಕ್ಕಾಗೋಲ್ಲ. ಅದರಿಂದ ನಮಗೆ ಗೊತ್ತಾಗುತ್ತೆ, ಭೈರಪ್ಪನವರು ಬರೀ ಗೋಹತ್ಯೆ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ಯಾವುದೇ ಜೀವಹತ್ಯೆಯ ಬಗ್ಗೆ ಅಂತ. ಅಂದರೆ ಅವರು ಕೇವಲ ಗೋಮಾಂಸ ಭಕ್ಷಕರ ವಿರುದ್ಧ ಕತ್ತಿ ಎತ್ತಿದ್ದಾರೆ, ಹಾಗಾಗಿ ಅವರು RSSನವರು ಅಥವಾ VHPನವರು ಅಂತ ಬ್ರ್ಯಾಂಡ್ ಮಾಡೋದು ಎಷ್ಟು ದೊಡ್ಡ ತಪ್ಪಾಗುತ್ತೆ ಅಂದರೆ, ಅವರು ಮಹಿಷ ಹತ್ಯೆಯನ್ನು ವಿರೋಧಿಸ್ತಾರೆ, ಪ್ರಾಣಿ ಹತ್ಯೆಯನ್ನು ವಿರೋಧಿಸ್ತಾರೆ. ಈ ದೃಷ್ಟಿಯಿಂದ ನೋಡಿದಾಗ ಯಾವುದೇ ಜೀವಹತ್ಯೆ ತಪ್ಪು ಅಂತ ಅದು ಅವರು ತಬ್ಬಲಿಗೆ ಸಂಬಂಧಪಟ್ಟಂತೆ ಬರೆದಂಥ ಮತ್ತೊಂದು ಲೇಖನದಲ್ಲಿ ಕೂಡ ಗೊತ್ತಾಗುತ್ತೆ. ಇಷ್ಟು ಸಂವೇದನಶೀಲವಾಗಿ ಅವರು ಆ ಚೌಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಒಂದು ಕಲ್ಯಾಣಿ, ಆ ಕಲ್ಯಾಣಿಯನ್ನು ಕಟ್ಟೋದಕ್ಕೆ ಊರಿನ ಜನರೆಲ್ಲ ಕಷ್ಟಪಟ್ಟಿರ್ತಾರೆ. ತಾಯವ್ವ ಕೂಡ ರಾಗಿ ಮುದ್ದೆ ಅದು ಇದು ಮಾಡ್ಕೊಂಡು ಬರ್ತಾ ಇರ್ತಾಳೆ. ವೆಂಕಟರಮಣ ಅಲ್ಲಿ ಜನಕ್ಕೆಲ್ಲನೂ ಇಂಥ ಕೆರೆ ಕಟ್ಟೆ ಕಟ್ಟಿಸಿದ್ರೆ ಬರುವಂಥ ಪುಣ್ಯ ಎಂಥದ್ದು ಅನ್ನೋದನ್ನು ಎಲ್ಲ ಕಥೆಗಳಾಗಿ ಹೇಳಿ ಉತ್ಸಾಹ ಪ್ರೇರಣೆ ಎಲ್ಲ ಕೊಟ್ಟಿರ್ತಾನೆ. ಅಲ್ಲಿ ಚೆನ್ನಾಗಿ ನೀರು ಬಂದಿರುತ್ತೆ. ಅದನ್ನು ಕಾಳಿಂಗ ತನ್ನ ಫಾರ್ಮ್ಗೆ ನೀರಿಗೆ ಸರಬರಾಜು ಮಾಡ್ಕೊಳ್ಳೋದಕ್ಕೆ ಅಂತ ಬಳಸ್ಕೊಂಡಿರ್ತಾನೆ. ನೀವು ಹೇಳ್ತಾನೆ, ದೇವಸ್ಥಾನದ ಕಲ್ಯಾಣಿಯಲ್ಲಿ ನೀನು ಅದನ್ನು ಯಾವುದೂ ಮಾಡಬಾರ್ದು ಅಂತ. ಏನು ಮಾಡಿದ್ರೆ, ದಿವಸ ನಾನು 4 ಅಡಿಯಷ್ಟು ನೀರನ್ನು ಪಂಪ್ ಮಾಡಿದ್ರೆ ಮಾರನೇ ದಿವಸವೇ ತುಂಬಿಕೊಳ್ಳುತ್ತೆ, ಅಷ್ಟು ಚೆನ್ನಾಗಿದೆ ಜಲದ ಕಣ್ಣು ಅಂತ. ನಾನು ನೀನು ಹುಡುಕೊಡ್ತೀನಿ ಬೇರೆ ಒಂದು ಕಣ್ಣಿರ್ತಕ್ಕಂಥ ಜಾಗ, ನೀನು ಅಲ್ಲಿ ಮಾಡು ಅಂತ. ಅದಕ್ಕೆ ಹಲವಾರು ಸಾವಿರ ಖರ್ಚಾಗುತ್ತೆ. ನಾನು ಹೇಗೆ ಮಾಡಲಿ, ಈಗಾಗಲೇ ಗೊಬ್ಬರಕ್ಕಾಗಿ ಮತ್ತು ತಿರ್ಗಾ ಆ ಬೀಜಕ್ಕಾಗಿ ಅಂತ, ಟ್ರ್ಯಾಕ್ಟರ್ಗಾಗಿ ಅಂತ ಬೇಕಾದಷ್ಟು ಸಾಲ ಮಾಡಿದ್ದೀನಿ. ಕಾಳಿಂಗಜ್ಜ ಏನು ಉಳಿಸಿ ಹೋಗಿದ್ದು ನಮಗೆ ಅಂತ ಹೇಳ್ಬಿಟ್ಟು ಅಂತಾನೆ. ಇಲ್ಲಿ ಒಂದು ಪ್ರಶ್ನೆ, ದೇವರಿಗೆ ಸಂಬಂಧಪಟ್ಟದ್ದನ್ನು ಬಳಸಬಾರ್ದ ಅಂತ. ವೆಂಕಟರಮಣ ಬಳಸಬಾರ್ದು ಅಂತ ಅಷ್ಟೇ ಹೇಳ್ತಾನೆ. ಲೇಖಕರು ಯಾವ ತೀರ್ಮಾನವನ್ನು ಕೊಡೋಲ್ಲ. ಏನಂದರೆ, ಕೆಲವು ಪ್ರಯೋಜನಾತೀತವಾಗಿ ಇದ್ದರೆ ಒಳ್ಳೆಯದು. ಜಲಪಾತದಲ್ಲಿ ಒಂದು ಕಡೆ ಬರುತ್ತೆ, ಸಮುದ್ರದ ಮೇಲೆ ನೌಕೆಗಳು ಓಡಾಡ್ತಾ ಇದ್ದರೆ ಚೆನ್ನ ಅಂತ ರೆಬೆಲೋ ಅಂತ ಒಬ್ಬಳು ಹೇಳ್ತಾಳೆ. ಅದರಲ್ಲಿ ಶ್ರೀಪತಿ ಅಂತ ಕಥೆಯ ಮುಖ್ಯ ಪಾತ್ರಧಾರಿ ಬರ್ತಾನೆ. ಅವನು ಯಾವುದು ಇಲ್ಲದೆ ಖಾಲಿಯಾಗಿರಬೇಕು ಅಂತ. ನೀವು ಕಲಾವಿದರಲ್ವೇ, ಅದಕ್ಕೆ ಹಾಗೆ ಭಾವಿಸ್ತೀರಿ ಅಂತ. ಪ್ರಯೋಜನಾತೀತವಾದಂಥ ಒಂದು ಜಾಗ ಇರಬೇಕು ಅಂತ. ನಮ್ಮಲ್ಲಿ ಆ ಥರದ್ದು ಬೇಕಾದಷ್ಟು ಉಂಟು. ಈಗ ಅಮೆರಿಕಾದಲ್ಲಿ ಕೂಡ ಎಲ್ಲೋ ಸ್ಟೋನ್ ಮೊದಲಾದಂಥ ಎಷ್ಟೋ ಫಾರೆಸ್ಟ್ ಅಂತ ಯಾವುದಿವೆ, ಅವುಗಳಲ್ಲಿ ಯಾವ ಒಂದು ಮರವನ್ನು ಕಡಿಯೋಲ್ಲ, ಪ್ರಯೋಜನಕ್ಕೆ ಅಂತ ಬಳಸೋಲ್ಲ, ಹಾಗೆಲ್ಲ ಉಂಟು. ಯಾಕೆ ಮಾಡಿದ್ದೀರಾ ಅಂದರೆ ಅದು ಉಳಿಬೇಕು. ಹಾಗೆ ಕೆಲವೊಂದು ಹಾಗಿರಬೇಕು. ಏಕೆ ಎತ್ತ ಅಂತ ಪ್ರಶ್ನೆ ಕೇಳಿದ್ರೆ ಆಗೋಲ್ಲ. ಎಲ್ಲದರೊಳಗೂ ನಾನು ಹಿಂಡಿಕೊಳ್ಳೋದಕ್ಕೆ ಇದ್ದೀನಿ ಅಂತ ಅನ್ನುವುದು ವಿವೇಕವಲ್ಲ. ಕಾರಣ ಕೇಳಕ್ಕೆ ಹೋದರೆ ಅದಕ್ಕೆ ಅದೇ ಕಾರಣ ಅನ್ನಬೇಕು. ಯಾಕೆಂದರೆ ಮತ್ತಿನ್ನೊಂದು ತರ್ಕದ ಪ್ರಶ್ನೆ ಬರುತ್ತೆ. ಹಾಗಾಗಿ ಎಲ್ಲಿಯೋ ಒಂದು ಚೌಕಟ್ಟು ಹಾಕಿಕೊಳ್ಳಬೇಕಾಗುತ್ತದೆ. ಅಂಥ ಚೌಕಟ್ಟನ್ನು ಒಬ್ಬೊಬ್ಬರು ಒಂದೊಂದು ಕಡೆ ಹಾಕ್ಕೊಳ್ಳೋದಾಗುತ್ತೆ, ಅಲ್ಲದು ಬರುತ್ತೆ.
ಮತ್ತು ನೀವಿಬ್ಬರು ಅಲ್ಲಿ ಜಲಕ್ರೀಡೆ ಆಡ್ತಾ ಇದ್ದೀರಾ, ಅವಳು ಮುಟ್ಟೋ ಚಟ್ಟೋ ಏನೋ ಆಗಿರಬಹುದು, ಅದು ದೇವರ ತೀರ್ಥ ಆಗುತ್ತೆ, ಅದು ಯಾರೂ ಕೂಡ ಕಾಲೂ ಇಡೋದಿಲ್ಲ, ಅಂಥ ಜಾಗದ ಮೈಲಿಗೆ ಆಯಿತು ಅಂತ. ಮೈಲಿಗೆ ಎನ್ನುವ ಕಲ್ಪನೆಯೇ ಇಲ್ಲದೆ ಇರತಕ್ಕಂಥ ಸಮಾಜಕ್ಕೆ, ಶುಭ್ರತೆ ಎನ್ನುವ ಕಲ್ಪನೆ ಮಾತ್ರ ಇರುವ ಸಮಾಜಕ್ಕೆ ಇದನ್ನು ಮನದಟ್ಟು ಮಾಡುವುದು ಹೇಗೆ? ಬಹಳ ಕಷ್ಟ. ಗೊರೂರು ರಾಮಸ್ವಾಮಿಗಾರರು ತಮ್ಮ ಅಮೆರಿಕೆಯಲ್ಲಿ ಗೊರೂರು ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಅವರ ಹೆಂಡತಿ ಇನ್ನೆಲ್ಲಿಗೋ ಹೋಗಿದ್ದಾಗ ಅವ್ರ ಲೋಟದಲ್ಲಿ ಜ್ಯೂಸನ್ನು ಹಾಲನ್ನು ಏನೋ ಕುಡಿತಾರೆ. ಯಾಕೆ ಈ ಲೋಟದಲ್ಲಿ ಕುಡಿಯೋಲ್ಲ ಅಂದರೆ, ಅವರು ಹೇಳ್ತಾರೆ ಗೊರೂರು, ಅವರಿಗೆ ಹೇಗೆ ಇವಳ ಮಡಿಯ ಕಾನ್ಸೆಪ್ಟ್ ಹೇಳೋದು, ಕಡೆಗೆ ಇಟ್ ಈಸ್ ಹರ್ ಪರ್ಸನಲ್ ಟಂಬ್ಲರ್, ಅನ್ಲೆಸ್ ಶಿ ಡ್ರಿಂಕ್ಸ್ ವಿತ್ ದಟ್ ಶಿ ವಿಲ್ ನಾಟ್ ಫೀಲ್ ಕಂಟೆಂಟ್ ಅಂತ ಹೇಳ್ಬಿಟ್ಟು ಏನೋ ಸಮಾಧಾನ ಹೇಳ್ತಾರೆ. ಅಂದರೆ ಅನುವಾದಕ್ಕೆ ಸಿಗದೇ ಇರತಕ್ಕಂಥ ಸಂಸ್ಕೃತಿಯ ಎಳೆಗಳು ಎಷ್ಟೋ ಇರುತ್ತವೆ, ಏನು ಮಾಡೋಣ ಅಂತ. ಮುಂದಿನದಂತೂ ದೊಡ್ಡದಾಗಿ ಗೊತ್ತೇ ಇರೋದೆ, ಪುಣ್ಯಕೋಟಿಯ ತಳಿಯನ್ನು ಅವಳು ಕೊಲ್ತಾಳೆ. ಅವಳು ಗರ್ಭಿಣಿಯಾಗಿರ್ತಾಳೆ. ಆಗ ಯದ್ವಾ ತದ್ವಾ ಅವನು ದಬಾಯಿಸ್ಬಿಟ್ಟು ಬಂದುಬಿಡ್ತಾನೆ ವೆಂಕಟರಮಣ. ಅವತ್ತು ಕಾಳಿಂಗನೂ ಇರೋದಿಲ್ಲ. ತುಂಬ ಅವಳಿಗೆ ಹಿಂಸೆ ಆಗಿಬಿಡುತ್ತೆ. ಅವಳ ಮನಸ್ಸಿಗೆ ರೊಚ್ಚು ಬಂದು ಆ ಹಸುವನ್ನು ಕೊಲ್ಲು ಅಂತ ಜಮಾಲ್ನಿಗೆ ಹೇಳ್ತಾಳೆ. ಅವನು ಹೇಗೆ ಕೊಲ್ಲೋದು, ನಮ್ಮನ್ನು ಉಳಿಸೋದಿಲ್ಲ ಅಂತ ಹೇಳ್ಬಿಟ್ಟು ಹೆದರ್ತಾನೆ. ಆಗ ಅವನ ಹೆಂಡತಿ ಹೇಳ್ತಾಳೆ, ಅಮ್ಮೋರಿಗೆ ಬೈಕೆ ಆಗಿದೆ, ಬಸರಿ ಬೈಕೆ ಅಂತ. ನೋಡಿ, ಆ ರೀತಿಯಾದದ್ದು ಯಾವ ಮತ ಅಂತಿಲ್ಲದು ಕೂಡ ಇಂಥವೆಲ್ಲ ನಮ್ಮ ಪರಂಪರೆಯಲ್ಲಿ ಇರ್ತಕ್ಕಂಥದ್ದು. ಮುಸಲ್ಮಾನ ಮತ್ತೊಬ್ಬರು ಮಗದೊಬ್ಬರು ಅಂತ ಭೇದ ಇಲ್ಲ, ಇರುತ್ತೆ. ಮತ್ತು ಅವಳು ನಿತ್ಯ ಕೂಡ ಬೀಫು ಪೋರ್ಕು ಇತ್ಯಾದಿ ತಿಂದು ಬೆಳೆದವಳು. ಅದಕ್ಕೆ ಅವಳಿಗೆ ಬೇಕು ಅಂತ ಅನ್ಸುತ್ತೆ, ಕೊಂದು ಬಿಡೋದಾಗುತ್ತೆ. ಮತ್ತು ಈ ಕಣ್ಣಲ್ಲಿ ಇಂಥ ದೇವತೆ ಇದೆ ಅಂತಂದಿದ್ರು, ಕೆಚ್ಚಲಲ್ಲಿ ಇಂಥ ದೇವತೆ ಅಂದಿದ್ರು, ಎಲ್ಲಿದೆ ಕುಯ್ದು ತೋರಿಸು, ಅವನು ಹೇಳಿದ್ನಲ್ಲ, ಇಟ್ಸ್ ಆಲ್ ನಾನ್ ಸೆನ್ಸ್ ಅಂತ ಹೇಳ್ಬಿಟ್ಟು ಅಂತಾಳೆ. ಅಂದರೆ ಅವಳ ರೊಚ್ಚಿಗೆ ಅದೊಂದು ಪ್ರಕಟೀಕರಣವಾಗಿ ಬರುತ್ತೆ. ಮತ್ತೆ ದೊಡ್ಡ ಗಲಾಟೆ ಆಗುತ್ತೆ. ಅವಳಿಗೆ ತಿನ್ನೋಕ್ಕೂ ಆಗೋಲ್ಲ. ಕಾಳಿಂಗ ಮೊದಲ ಬಾರಿಗೆ ಒಂದು ಗೋಮಾಂಸ ಭಕ್ಷಣೆ ಮಾಡಿರ್ತಾನೆ ಅವನು ಪ್ರೊಫೆಸರ್ ಮನೆಯಲ್ಲಿ ಮೈಸೂರಿನಲ್ಲಿ. ಅದು ಗೊತ್ತಾದ ಮೇಲೆ ಅವನು ಬಹಳ ಸಂಕಟಪಟ್ಟು ಪಂಚಗವ್ಯ ಎಲ್ಲ ತೊಗೊಂಡಿರ್ತಾನೆ. ಆದರೆ ಅಮೆರಿಕಕ್ಕೆ ಹೋದ್ಮೇಲೆ ಅದೆಲ್ಲ ಬಿಟ್ಟು ಹೋಗ್ಬಿಟ್ಟಿರುತ್ತೆ. ಈ ಪುಣ್ಯಕೋಟಿ ಮಾಂಸ ಕೊಟ್ಟರು ಅವನೇನು ತಿಂದುಬಿಡ್ತಾನೆ. ಮತ್ತೆ ಕೇಳ್ತಾನೆ, ರುಚಿ ಬೇರೆ ಆಗಿದೆಯಲ್ಲ, ಹೌ ಕಮ್ ಬೀಫ್ ಅಂತ. ಇಲ್ಲ, ಹೀಗೆ ಇಲ್ಲೇ ಕೊಂದಿದ್ದು ಹಸು ಅಂದಾಗ ಅವನು ಊರಿನವರೆಲ್ಲ ಬಂದುಬಿಡ್ತಾರೆ ಅಂತ. ತಾಯವ್ವ ಈ ಹಸುಗಳು, ಕರುಗಳು, ಎತ್ತುಗಳು ಎಷ್ಟು ಅಂತ ಅವಳು ಹುರುಳಿ ಕಾಳು, ಅಲಸಂದೆ ಕಾಳು, ಹರಳು ಕಾಳು ಇವನ್ನೆಲ್ಲ ಎಣಿಸಿಕೊಂಡು ಒಂದು ಡಬ್ಬಿನಲ್ಲಿ ಹಾಕ್ಕೊಂಡಿರ್ತಾಳೆ. ಇವನು ಮನೆಯಿಂದ ಫಾರ್ಮ್ ಹೌಸಿಗೆ ತೊಗೊಂಡು ಹೋದಾಗ ಆಗಾಗ ಆಳುಗಳೆಲ್ಲ ಅದನ್ನು ಚೆಕಪ್ ಮಾಡ್ತಾ ಇರ್ತಾರೆ, ಬರ್ತಿರ್ತಾರೆ. ಇಲ್ಲಿ ಗಂಗೆ, ತುಂಗೆ, ಗೌರಿ ಈ ಥರ ಹೆಸರಿರ್ತಕ್ಕಂಥವು 1, 2, 3, 4 ಅಂತ ನಂಬರ್ಗಳಲ್ಲಿ ಬಂದುಬಿಡ್ತವೆ. ಹೆಸರಿಂದ ಏನು ಅಂದರೆ, ಹೆಸರಿಗಿರುವ ವೈಯಕ್ತಿಕತೆ ನಂಬರ್ಗಳಿಗೆ ಎಲ್ಲಿರುತ್ತೆ. ಅಟೆಂಡೆನ್ಸ್ ರಿಜಿಸ್ಟ್ರಲ್ಲಿ 1, 2, 3, 4 ಅಂತ ಕರೀಬಹುದು. ಆದರೆ ವಿದ್ಯಾರ್ಥಿಗಳನ್ನು ಹಾಗೆ ಮಾತಾಡಿಸೋದಕ್ಕಾಗತ್ತಾ? ಎಲ್ಲಿ ಹೋದ ನಂಬರ್ 4 ಅಂತ ಕರೆಯೋದಕ್ಕಾಗತ್ತಾ? ಹೆಸರಿಂದ ಬರಬೇಕಾಗತ್ತೆ. ಅಂದರೆ ಆತ್ಮವಿಸ್ತರಣೆ ಆ ರೀತಿಯಾಗಿದ್ದದ್ದು ಹೊರಟೋಗ್ಬಿಡುತ್ತೆ. ಹಾಲು ಕರೆಯೋಕ್ಕೆ ಮಷಿನ್ಗಳು ಬಂದ ಮೇಲೆ ಹೈಜೀನಿಕ್ಕಾಗಿ ಹಾಲು ಕರೀತ್ವೆ, ಒಂದು ತೊಟ್ಟು ಬಿಡದೆ ಕರೀತ್ವೆ. ಹಾಲು ಕರೆಯೋ ಮೆಷಿನನ್ನು ಆರಂಭ ಮಾಡಿದ ಮೇಲಿಂದ ಅವನು 30 ಲೀಟ್ರ್ ಬರ್ತಕ್ಕಂಥದ್ದು 60 ಲೀಟ್ರ್ ಅಷ್ಟಾಗ್ಬಿಡುತ್ತೆ. ಸಿಕ್ಕಾಪಟ್ಟೆ ದುಡ್ಡು ಸಿಗೋದಕ್ಕೆ ಆರಂಭವಾಗುತ್ತೆ. ಎಲ್ಲ ಅನುಕೂಲಕಾರಿಯೇ. ಕರುಗಳಿಗೆ ಪುಷ್ಟಿಕರವಾದ ಆಹಾರ ಕೊಡ್ತೀವಿ ಅಂತ, ಹಸುಗಳಿಗೆ ಕೃತಕ ಗರ್ಭಧಾರಣೆ ಮಾಡಿಸ್ತೀವಿ. ಹಾಗಾಗಿ ಬೇಗ ಹಸುಗಳು ಗರ್ಭಧರಿಸಿ ಹಾಲು ಕೊಡುತ್ತವೆ. ವರ್ಷಕ್ಕೊಂದು ಕರುನ ಹಾಕತ್ವೆ, 10 ತಿಂಗಳ ಹಾಲು ಕೊಡುತ್ತವೆ. ಹೀಗೆಲ್ಲ ಬರುತ್ತೆ. ಆದರೆ ಅವುಗಳಿಗೆ ಸಹಜವಾಗಿ ಬದುಕುವ, ಹುಟ್ಟುವ, ಕಡೆಗೆ ಸಾಯುವ ಸ್ವಾತಂತ್ರ್ಯವೂ ಇಲ್ಲದೆ ಆಗಿಬಿಡುತ್ತಲ್ಲ. ಇದು ಎಂಥ ನೋವು! ಅಷ್ಟು ನಮ್ಮ ಅನುಕೂಲತೆಗ, ನಿಜ, ಕಡೆಗೆ ನಮ್ಮ ಅನುಕೂಲತೆಗೆ ಅಲ್ಲಿ ಒಂದು ನ್ಯಾಯ ಬೇಡವ? ಹೊಟ್ಟೆ ತುಂಬ ಹಾಕ್ತೀವಲ್ಲ, ಅವುಗಳ ಪಾಠಕ್ಕೆ ಬಿಟ್ಟಿದ್ರೆ ಕಾಡಲ್ಲಿ ಬೇರೆ ಪ್ರಾಣಿಗಳಿಗೆಲ್ಲ ನಾವು ಹಾಕ್ತಾ ಇದ್ದೀವ. ಪ್ರಯೋಜನ ಇರೋದ್ರಿಂದ ತಾನೆ. ಹುಲಿ ಹಾಲು ತುಂಬ ಚೆನ್ನಾಗಿರುತ್ತೆ, ತುಂಬ ಪ್ರಯೋಜನಕಾರಿ ಅಂದರೆ ನಾವು ಅದನ್ನು ಕಟ್ಕೋತಾ ಇದ್ವೋ ಏನೋ ಅಂದಾಗ, ಯುಟಿಲಿಟೇರಿಯನ್ ಅನ್ನುವ ಒಂದೇ ದೃಷ್ಟಿ ಇಟ್ಟುಕೊಂಡು ಹೋದರೆ ಎಲ್ಲಿ ಮಟ್ಟಕ್ಕೂ ಹೋಗಬಹುದು ಅಂತ ನಮಗೆ ಅದು ಗೊತ್ತೇ ಇದೆ. ಇಂಗ್ಲೆಂಡ್ನಲ್ಲಿ ಮ್ಯಾಡ್ ಕೌ ಡಿಸೀಸ್ ಯಾವ ಥರ ಆಯಿತು, ಈಗ ಬರ್ಡ್ ಫ್ಲೂ ಅನ್ನುವಂಥದ್ದೇನಿದೆ, ಇವುಗಳೆಲ್ಲ ಯಾವುದರ ಫಲ? ಹೆಚ್ಚೆಚ್ಚು ಪ್ರೊಡಕ್ಟಿವ್ ಆಗಲಿ, ಹೆಚ್ಚೆಚ್ಚು ಹಾಲು ಕೊಡಲಿ, ಹೆಚ್ಚೆಚ್ಚು ಮಾಂಸ ಕೊಡಲಿ ಅಂತ ಯಾವ ಬರ್ಬರತೆಗೆ ಬಂದಿದೆ ಅಂತಂದರೆ, ಆ ಕೋಳಿಗಳ ಮೇಲೆ ಒಂದೇ ಒಂದು ತುಪ್ಪಳವಾಗಲಿ ಗರಿಯಾಗಲಿ ಇರಬಾರ್ದು, ಅದಕ್ಕೆ ಪೌಷ್ಟಿಕಾಹಾರ ಹೊರಟೋಗ್ಬಿಡುತ್ತೆ, ಅದೆಲ್ಲ ಮಾಂಸದಲ್ಲಿಯೇ ಇರಬೇಕು ಅಂತ ಆದ್ಯಂತ ನಗ್ನವಾಗಿರ್ತಕ್ಕಂಥ, ನೆಲ್ಲಲೂ ಆಗದ ಜಾರಿ ಹೋಗ್ತಕ್ಕಂಥ ಮೈಭಾರ ಸಿಕ್ಕಾಪಟ್ಟೆ ಬೆಳೆದು ಬಿಟ್ಟರೆ ತೊನೆದಾಡತ್ವೆ, ಒದ್ದಾಡತ್ವೆ. ಅಂಥದ್ದನ್ನು ನಾನು ಕೆಲವು ಫಿಲ್ಮ್ಗಳಲ್ಲಿ ನೋಡಿ ಸಂಕಟಪಟ್ಟಿದ್ದೀನಿ. ಹೀಗಿರ್ತಕ್ಕಂಥವು ವಿ ಸೀತಾರಾಮಯ್ಯನವ್ರು ಹೇಳ್ತಾರೆ, ಕೋಳಿಗಳನ್ನು ಸಾಗಿಸುವ ರೀತಿ ನಾವುಗಳೆಲ್ಲ ನೋಡಿದ್ದೀವಲ್ಲ. ಅಲ್ಲಿ ಒಬ್ಬ ಮನುಷ್ಯ ಇರಲಿ, ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ. ಅಂಥ ಇಕ್ಕಟ್ಟಿನಲ್ಲಿ ಅವುಗಳನ್ನು ತಲೆ ಕೆಳಗೆ ಮಾಡಿ ದೊಡ್ಡ ಗುಚ್ಛ ಮಾಡಿಬಿಟ್ಟಿದ್ರೂ ಕಂತೆ ಮಾಡಿಕೊಂಡು
ಸೈಕಲ್ಗಳಿಗೆ ತೂಗು ಹಾಕ್ಬಿಟ್ಟಿದ್ರು ತೊಗೊಂಡು ಹೋಗ್ತಾರೆ. ರಕ್ತ ಎಲ್ಲ ತಲೆಗೆ ಇಳಿದು ಎಷ್ಟು ಭಾರವಾಗುತ್ತೆ. ವಿ ಸಿ ತಾರಾಮಯ್ಯನವರು ಕೋಳಿ ಎನ್ನುವ ಪ್ರಬಂಧದಲ್ಲಿ ಹೇಳ್ತಾರೆ, ಹಾಗೆ ಬರೋದೇ ಅದರ ಸೆಬ್ಬಿ ಅಂತವರು ಅಂದಾರು ಅಂತ. ಸೆಬ್ಬಿ ಎನ್ನುವ ಶಬ್ದ ಎಷ್ಟು ಜನರಿಗೆ ಗೊತ್ತಿದೆಯೋ ಇಲ್ವೋ, ನಮ್ಮ ಕಡೆಯಲ್ಲಿ ತುಂಬ ನಾವು ಬಳಸ್ತೀವಿ. ಒಂದು ಪದಾರ್ಥ ಮಾಡುವುದರ ಹದ ಅಂತ ಯಾವುದಿದೆ, ಒಂದು ರೆಸಿಪಿ ಯಾವ ರೀತಿ ಪಾಕವಾಗಬೇಕು ಅದರ ಹದ, ಅದನ್ನು ಸೆಬ್ಬಿ ಅಂತ ಕರೀತಾರೆ. ಕೋಳಿ ರುಚಿಯಾಗಬೇಕು ಅಂದರೆ ಹಾಗೆ ತಲೆಗೆ ಇಳಿಬೇಕೋ ಏನೋ ರಕ್ತ ಅಂತ ಅದನ್ನು ತಿನ್ನೋರು ಹೇಳಿದ್ರೆ ನಾವು ಏನನ್ನೋಣ ಅಂತ ವಿ ಸಿ ಅವರು ಹೇಳ್ತಾರೆ ಅವರ ಕೋಳಿ ಪ್ರಬಂಧದಲ್ಲಿ. ಈ ಥರದ ಇಷ್ಟೆಷ್ಟೋ ಉಪ ಸಮಸ್ಯೆಗಳು ಅಲ್ಲಿ ಬರ್ತಾ ಇರ್ತವೆ. ಆ ಗೋವಿಗೆ ಸಂಬಂಧಪಟ್ಟಂತೆ ಕರುವನ್ನು ಬಿಟ್ಟರೆ ಕರುವನ್ನು ಒದ್ಕೊಳ್ತಾ ಇರ್ತವೆ, ಅವು ಹಾಲು ಕುಡಿಸೋದಿಲ್ಲ. ಅಂದರೆ ಅವುಗಳಿಗೆ ಮಾತೃತ್ವ ಇಲ್ಲ, ಪುತ್ರತ್ವ ಇಲ್ಲ, ಪತಿತ್ವ ಇಲ್ಲ, ಪತ್ನಿತ್ವ ಇಲ್ಲ, ಯಾವುದೂ ಇಲ್ಲ. ಇದೆಲ್ಲ ನಮ್ಮ ಕಲ್ಪನೆ ಹೌದು ಅಂತಂದರೆ ಸರಿಯೇ, ನಮ್ಮ ಕಲ್ಪನೆ ಹೌದಾದರೆ ಅವುಗಳು ಮೊದಲು ಕಾಡಲ್ಲಿ ಹೇಗಿದ್ವು ಹಾಗೆ ಅವುಗಳನ್ನು ಬಿಡಬಹುದಲ್ಲ. ನಾವು ಬಿಡ್ತಾ ಇಲ್ವಲ್ಲ. ನಾವು ಅವುಗಳಿಗಿಂತ ಹೆಚ್ಚು ಬುದ್ಧಿವಂತರಾಗಿರೋದು, ಶಕ್ತರಾಗಿರೋದು ಒಂದೇ ಕಾರಣವ. ಹಾಗಿದ್ರೆ ನಮಗಿಂತ ಮಿಗಿಲಾದ ಶಕ್ತರಾದಂಥವ್ರು ಯಾರಾದರೂ ಬಂದು ದಬ್ಬಾಳಿಕೆ ಮಾಡಿದ್ರೆ ಇಲ್ಲ ಹ್ಯೂಮನ್ ರೈಟ್ ಕಮಿಷನ್ ಅದು ಬಂದುಬಿಡುತ್ತೆ. ಅದು ಹಾಗಲ್ಲ, ಅದು ಹೀಗಲ್ಲ ಅಂತ. ಇವುಗಳಿಗೆ ಇಲ್ಲವಾ? ಹೀಗೆ ಉತ್ತರಿಸಲು ಕಷ್ಟವಾಗತಕ್ಕಂಥ, ಆಧುನಿಕತೆ ನಾಚಿ ತಲೆ ತಗ್ಗಿಸಬೇಕಾದಂಥ ಎಷ್ಟೆಷ್ಟೋ ಪ್ರಶ್ನೆಗಳು ಅಲ್ಲಿ ಬರ್ತವೆ. ಆದರೆ ಲೇಖಕರು ಎಲ್ಲಿಯೂ ಜಡ್ಜ್ಮೆಂಟಲ್ಲಿ ಆಗೋದಿಲ್ಲ. ಆಮೇಲೆ ಅವಳು ಮಗುವಿಗೆ ತಾಯಿ ಆಗ್ತಾಳೆ. ಮೊದಲ ಮಗು ಒಂದು ಹುಟ್ಟಿರುತ್ತೆ, ಜಾಕ್. ಅದು ತಾಯಂತೆಯೇ ಕೆಂಪಿಗೆ ಇರುತ್ತೆ. ಅವಳು ಟ್ರ್ಯಾಕ್ಟರ್ ಎಲ್ಲ ಸವಾರಿ ಮಾಡಿ ಬಿಡ್ತಾ ಇರ್ತಾಳೆ. ಆ ಊರಿನವರಿಗೆ ಅವಳನ್ನು ನೋಡಿದ್ರೆ ಹೆದರಿಕೆ. ಬಂದೂಕು ಮಡ್ಕೊಂಡವಳೆ, ಟ್ರ್ಯಾಕ್ಟರ್ನಾಗಿ ಗಂಡಸಾಗಿ ಕುಂತ್ಕೊಂಡು ಬಿಡ್ತಾಳೆ ಅಂತೆಲ್ಲ ಹೇಳಿಬಿಟ್ಟು. ಅಲ್ಲಿ ಮಾಟ ಅಂತ ಒಬ್ಬ ಬರ್ತಾನೆ. ನಿಮಗೇನು ಮೀಸೆ ಇಲ್ವೇನೋ, ಗಂಡಸ್ತನ ಇಲ್ವೇನ್ರೋ, ಅವಳನ್ನು ಏನು ಅಂತ ಬಾಯಿಗೆ ಬಂದಂಗೆಲ್ಲ ಬೈತಾನೆ. ಹೇಗೆ ಮಾಡೋದು ಅಂತ ಇವರು ಕಾದಂಬರಿಕಾರ ಹೇಳ್ತಾರೆ. ಮೊದಲು ಆ ಊರಿನಲ್ಲಿ ಪ್ರತಿಯೊಬ್ಬರೂ ಕೈನಲ್ಲಿ ಒಂದು ಬಲ್ಲೆಯಿಂದಲೋ, ಒಂದು ಈಟಿಯಿಂದಲೋ, ಒಂದು ಕಿರುಗತ್ತಿಯಿಂದಲೋ ಕಿರುಬುವನ್ನು ಕೊಂದಂಥವರೇನೆ. ಆದರೆ ಆಧುನಿಕ ಜಗತ್ತಿನ ಒಂದು ಟ್ರ್ಯಾಕ್ಟರ್ನ ಕಂಡಾಗ, ಒಂದು ಮೋಟ್ರನ್ನ ಕಂಡಾಗ, ಒಬ್ಬ ಕೆಂಪಮ್ಮನ್ನ ಅಂದರೆ ವಿದೇಶಿಗಳನ್ನ ಕಂಡಾಗ ಹೆದರು ಬಿಡ್ತಾ ಇದ್ದಾರೆ. ಏನಾಯಿತು ಇವರ ಶೌರ್ಯ ಅಂತ ಹೇಳಿಬಿಟ್ಟು. ಅವಳು ಗೋಹತ್ಯೆ ಮಾಡಿದ್ಲು ಅಂತ ತಾಯವ್ವ ಕೂಡ ಎಲ್ಲರನ್ನ ಸೇರಿಸ್ಕೊಂಡು ಬಂದಿರ್ತಾಳೆ. ಆಗ ತಾಯವ್ವ ಅದೆಷ್ಟು ಫರ್ವರಿಂದ ವಾದ ಮಾಡ್ತಾಳೆ ಅಂತಂದರೆ, ಅವರು ಕೇಳ್ತಾ ಇರ್ತಾರೆ. ಆ ಮಾಟನ ತಂದೆ ಬಾಯಿಗೆ ಬಂದಂಗೆ ಕಾಳಿಂಗನ್ ಬೈತಾನೆ. ಅದು ಹಳ್ಳಿಯಲ್ಲಿ ಸಹಜವಾಗಿರ್ತಕ್ಕಂಥ ಸಂಭಾಷಣದ ಸ್ತರ. ನೀನು ಹೇಗೆ ಮಾಡಿದೆ, ಎಂಥದ್ದು ಮಾಡಿದೆ, ಇನ್ನು ಮಿಕ್ಕಿದ ದನಗಳನ್ನೆಲ್ಲ ಕೊಂದುಬಿಡೋದಿಲ್ಲ ಅಂತ ಏನು ಗ್ಯಾರಂಟಿ ಅಂತಂದಾಗ ಅವಳು ಕೈಗೆ ಬುದ್ಧಿ ಹೌದು ಹಾಗೆ ಕೇಳು ಅಂತ ಹೇಳ್ಬಿಟ್ಟು ಒತ್ತಿ ಹೇಳ್ತಾ ಇರ್ತಾಳೆ. ಅಂದರೆ ಮಗ ಆದ್ರೇನು, ಸೊಸೆ ಆದ್ರೇನು, ತಾನು ನಂಬಿದ ಮೌಲ್ಯ ಅಂತ ಯಾವುದಿದೆ ಅದಕ್ಕಷ್ಟು ಧೀರವಾಗಿ ನಡ್ಕೋತಾ ಇದ್ದರೆ ಇವನಿಗೆ ಆಶ್ಚರ್ಯ, ತಾಯಲ್ಲಿ ಇಷ್ಟು ಕೆಚ್ಚಿ ಯಾವಾಗ ಬಂತು ಅಂತ ಹೇಳಿಬಿಟ್ಟಿದನು. ಆಮೇಲೆ ಅವಳು ಎಲ್ಲ ಹಸುಗಳನ್ನು ಹೊಡ್ಕೊಂಡು ಹೊರಟೋಗ್ಬಿಡ್ತಾಳೆ. ಇಲ್ಲಿ ಬಹಳ ಜನ ವಿಮರ್ಶಕರು ಹೇಳ್ತಾರೆ, ಆ ಎರಡನೇ ಮಗು ಹುಟ್ಟುತ್ತೆ, ಹೆಣ್ಣು ಮಗು. ಆ ಹೆಣ್ಣು ಮಗು ಕಾಳಿಂಗನ್ನು ಹೋತ್ಬಿಡುತ್ತೆ. ಇವಳು ನಿನ್ನ ದೇಶವೂ ಬೇಡ, ಏನೂ ಬೇಡ, ನಾನು ಬಹಳ ಬೇಜಾರಾಗಿದ್ದೀನಿ, ನಾನು ಇಲ್ಲಿರೋದಿಲ್ಲ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾಳೆ. ಅದು ಯಾಕೆ ಅಂದರೆ ಅವನು ಹೋಗಿ ಗೋವನ್ನು ಕೊಂದಿದ್ದು ತಪ್ಪಾಯಿತು ಅಂತ ಪಂಚಗವ್ಯ ತೆಗೆಸ್ಕೊಂಡು ಬಂದಿರ್ತಾನೆ. ನೀನು ನನಗೆ ದೊಡ್ಡ ಅವಮಾನ ಮಾಡಿದೆ, ನನ್ನ ಪಕ್ಷ ನೀನು ನಿಲ್ಲಬೇಕಿತ್ತು ಅಂತ. ಅವನು ಹೇಳ್ತಾನೆ, ಇಲ್ಲ, ಈ ಹಳ್ಳಿಗರನ್ನು ಎದುರಾಕೊಂಡು ಮಾಡೋಕ್ಕಾಗೋಲ್ಲ, ನಾಳೆಯಿಂದ ಕೆಲಸಕ್ಕೆ ಯಾರು ಬರೋಲ್ಲ ಅಂದರೆ ಏನು ಮಾಡೋದು? ಕುಯ್ಬೇಕಾದ ಬೆಳೆ ಕುಯ್ದೇ ಇದ್ದರೆ ಒಣಗೋಗ್ಬಿಡುತ್ತೆ, ನೀರು ಕಟ್ಟಬೇಕಾಗಿದ್ದು ಕಟ್ಟದೇ ಇದ್ದರೆ ಎಲ್ಲ ಕೂಡ ಧ್ವಂಸವಾಗಿಬಿಡುತ್ತೆ, ಏನು ಮಾಡೋದು ಅಂತ. ಜೊತೆಗೆ ಆ ಹಳ್ಳಿಗರ ಸಣ್ಣತನ ಏನು ಎಂಥದ್ದು ಅದು ಕೂಡ ಅಲ್ಲಿ ಬರುತ್ತೆ ನೋಡಿ. ಆ ಗೋಹತ್ಯೆ ಮಾಡಿದರೆ ತಗಾದೆ ಅಂತೆಲ್ಲ ಅಂದುಕೊಂಡು ಪಂಚಾಯಿತಿ ಮಾಡ್ತಾ ಇರೋವಾಗ, ಮತ್ತು ನೀನು ಹಾಕಿದಂಥ ಕಲ್ಯಾಣಿಯ ಮೋಟ್ರನ್ನ ಕೀಳಬೇಕು ಅಂತ ಅವನನ್ನು ಕರ್ಕೊಂಡು ಹೋಗೋವಾಗ ರಾತ್ರೋರಾತ್ರಿ ಊರಿನ ಹೆಂಗಸರು ಮಕ್ಕಳು ಎಲ್ಲ ಬಂದು ಇವನ ಹಲವಾರು ಎಕರೆಯ ಹೊಗೆ ಸೊಪ್ಪಿನ ಗಿಡ ಎಲ್ಲ ಕಿತ್ತು ಬಿಸಾಡ್ಬಿಡ್ತಾರೆ. ಅದು ಮಾಬ್ ಮೆಂಟ್ಯಾಲಿಟಿ. ಯಾರೋ ಒಬ್ಬರು ಕಿತ್ತರು, ಇನ್ನು ಮಿಕ್ಕಿದವರೆಲ್ಲ ಕಿತ್ತುಬಿಟ್ರು. ಅಂದರೆ ಆ ಸಣ್ಣತನ ಯಾವ ಥರ. ಹಾಗೆ ಇರ್ತಕ್ಕಂಥ ನಮ್ಮಲ್ಲಿರುವ ಸಣ್ಣತನಗಳು, ಗೋಮಾಳ ಎಲ್ಲ ಜಮೀನು ಮಾಡ್ಕೊಂಡು ಬಿಟ್ಟರೆ ಬೇರೆಯವ್ರ ಊರಿನ ಗೋಮಾಳಗಳಿಗೆ ಹಸುಗಳನ್ನು ಬಿಡೋದಕ್ಕೆ ಶುರು ಮಾಡೋದು. ಮತ್ತು ಆ ಥರ ತುಂಡು ದನಗಳನ್ನು ಕಟ್ಟೋದಕ್ಕೆ ಒಂದು ದೊಡ್ಡಿ ಅಂತ ಮಾಡಿದ್ರೆ ಆ ದೊಡ್ಡಿ ಮೇಲ್ವಿಚಾರಕ ಆ ದೊಡ್ಡಿಗೆ ಊರಿನ ದನಗಳನ್ನೇ ಕಟ್ಟಿಬಿಡೋದು. ಮತ್ತು ತಿರ್ಗಾ ಅವ್ರು ಬಂದು ಬಿಡಿಸ್ಕೊಳ್ಳೋವರೆಗೂ ಆ ದನಕ್ಕೆ ನೀರು ಹಾಕದೆ ಹುಲ್ಲು ಹಾಕದೆ ಒದ್ದಾಡಿಸೋದು. ಒಮ್ಮೆ ಒಂದು ಗಬ್ಬ ಆಗಿರುವಂಥ ಹಸುವನ್ನು ಒದ್ದಾಡಿಸಿರ್ತಾನೆ. ಆಗ ಕಾಳಿಂಗಜ್ಜ ಹೋಗಿ ಬೈದು ಅದಕ್ಕೆ ಹೆರಿಗೆ ನೋವಿನ ಸಂದರ್ಭ ಬಂದಿದೆ ಅಂತ ಹೆರಿಗೆ ಮಾಡಿಸಿ ಬಾಣಂತನ ಮಾಡಿಸಿ ಕಡೆಗೆ ಆ ಹಸುವಿನ ಮಾಲೀಕ ಬಂದು ಅದಕ್ಕೆ ನಿಮಗೆ ದುಡ್ಡು ಅಂತಂದರೆ, ಏನಿದು ಮನೆಗೆ ಬಂದು ಹೆಣ್ಣುಮಗಳಿಗೆ ಬಾಣಂತನ ಮಾಡಿದ್ರೆ ದುಡ್ಡು ಅಂತೀಯಲ್ಲ, ನೀನೊಬ್ಬನೇ ಕಂಡಿರೋದನ್ನು ಮಡ್ಕೊಳ್ಳೆ ಅಂತ ಹೇಳ್ಬಿಟ್ಟು ಅನ್ನುವಂಥ ಮಾತು ಹೀಗೆಲ್ಲ ಬರುತ್ತೆ.
ಆ ರೀತಿಯ ಮೌಲ್ಯ ಪ್ರಪಂಚದ ವಿವರಗಳನ್ನು ಕೊಡ್ತಾರಲ್ಲ, ಅದು ಇಲ್ಲಿ ಮಾತ್ರ ಕಾಣಿಸ್ಬೋದು, ಇನ್ನು ಎಲ್ಲೂ ಕೂಡ ನಾವೀಗ ನೋಡೋದಕ್ಕೂ ಆಗೋದಿಲ್ಲ. ನಿಜವಾಗಿ ನಮ್ಮ ತಲೆಮಾರಿನವರಿಗೆ ಕಾದಂಬರಿ ಇತ್ಯಾದಿ ಬರೆಯೋದು ಕಷ್ಟವೇನು ಅನಿಸುತ್ತೆ. ಆ ಮಟ್ಟದ ವೈವಿಧ್ಯದ ಸಮಾಜ, ಆ ಭಾಷಾ ವೈವಿಧ್ಯ, ಆ ಜಾತಿ ವೈವಿಧ್ಯ, ಜೀವನ ವೈವಿಧ್ಯ ಕಾಣಿಸೋಲ್ಲ. ಹಾಗಾಗಿ ಭೈರಪ್ಪನವರೇ ಪುಣ್ಯವಂತರು ಅನಿಸುತ್ತೆ, ಅವರು ಕಂಡ್ರು ಅಂತ. ಆದರೆ ಅವ್ರ ತಲೆಮಾರಿನವರೇ ಬೇಕಾದ ಜನ ಕಂಡವರಿದ್ದಾರೆ, ಎಲ್ಲಿ ಬರೆದ್ರು? ಬರೋದಿಲ್ಲ. ಹಾಗೆ ನೋಡಿದಾಗ ಎಷ್ಟು ಬಾರಿ ಸೇಬುಗಳು ಬೀಳೋದನ್ನು ಕಂಡಿಲ್ಲ, ಆದರೆ ಎಲ್ಲರೂ ನ್ಯೂಟನ್ ಆದ್ರ. ಎಷ್ಟು ಬಾರಿ ಪಕ್ಷಿಗಳ ಸಾವನ್ನು ಕಂಡಿಲ್ಲ, ಎಲ್ಲರೂ ವಾಲ್ಮೀಕಿಗಳಾದ್ರ. ಸಕಾಲ ಕರ್ತಾಸ ಸಚ ಹೃದಯವಾನ್ ಸಾಚ ಕವಿತಾ ಸಮೇತ್ಯ ದ್ಯೋತಂತೆ ಯದಿ ವಲತಿ ವಾಣಿ ವಿಲಸಿತಂ. ಆ ಶಾರದಾನುಗ್ರಹ ಇಲ್ಲದೆ ಇದು ಸಾಧ್ಯ ಇಲ್ಲ ಅಂತಂದರೆ ತಪ್ಪಾದರೂ ಸರಿ, ನಂಬಿಕೆಯೇ ಒಳ್ಳೆಯದು ಅಂತ ಅನ್ಸುತ್ತೆ. ಆಮೇಲೆ ಆ ಮಗು ತಾಯಿಯನ್ನು ಹೋಲದೆ ತಂದೆಯನ್ನು ಹೋತಿದೆ. ಅವಳಿಗೆ ಅಮೆರಿಕಾಗೆ ಹೋಗೋಕ್ಕಾಗೋಲ್ಲ. ಕಾರಣ, ಹೋದರೆ ಈ ಮಗು ಏನು ಅಂತ ಹೇಳೋಣ, ಅದಕ್ಕೆ ಅಲ್ಲಿ ಅಸ್ತಿತ್ವ ಹೇಗೆ ಅಂದರೆ ಅವರಿಗೆ ಅವರದೇ ಆದಂಥ ಒಂದು ವ್ಯವಸ್ಥೆ ಇದೆ, ಮೌಲ್ಯದ ವ್ಯವಸ್ಥೆ ಇದೆ, ಅದರದೇ ಆದಂಥ ಮೇಲು ಕೀಳುಗಳಿದೆ. ಅದರ ಆಯಾಮವನ್ನು ಅಲ್ಲಿ ತರ್ತಿದ್ದಾರೆ. ಅದನ್ನು ಎಷ್ಟೋ ಜನ ವಿಮರ್ಶಕರು ಇದು ಭೈರಪ್ಪನವರ ಒಂದು ಫ್ರೇಮಿಂಗು, ಬೇಕು ಅಂತಲೇ ಅವಳಲ್ಲಿಗೆ ಹೋಗೋಕ್ಕಾಗದಂತೆ ಎಡಬಡಂಗಿಯಾಗಿ ಮಾಡಿಸಿ ಇಲ್ಲಿ ಅವಳನ್ನು ಕಾರ್ನರ್ ಮಾಡಿ ಹಿಡಿದಿಟ್ಟಿದ್ದಾರೆ ಅಂತಂತಾರೆ. ಹುಟ್ಟಬಾರದೆ ಈ ಥರ ಮಕ್ಕಳು. ಮೊದಲನೇ ಮಗು ತಾಯಿನ ಹೋತಿದ್ದು ಮಾತ್ರ ಅದಕ್ಕೆ ಯಾರ ಆಕ್ಷೇಪ ಇಲ್ಲ. ಎರಡನೇ ಮಗು ತಂದೆನ ಹೋತು ಬಿಟ್ಟಿದ್ದಕ್ಕೆ ಆಕ್ಷೇಪ ಅಂತಂದರೆ ಇದು ಎಂಥ ಅರ್ಧಜರತೀಯ ನ್ಯಾಯ. ಜಾಕ್ ಅವನು ಕಾಳಿಂಗನ್ನೇ ಹೋಲೋ ಥರ ಇದ್ದಿದ್ದರೆ ಅದು ತಾಯಿಯಂತೆ ಮಾಡಿದ್ದಾರಲ್ಲ, 50-50 ಪ್ರಾಬಬಿಲಿಟಿ ಕೊಟ್ಟಿದ್ದಾರಲ್ಲ. ಅಂದರೆ ಆ ಕಾದಂಬರಿಯ ರಚನೆಯಲ್ಲಿ ಅವರು ತೋರಿಸಿರ್ತಕ್ಕಂಥ ಕೌಶಲ ಮತ್ತು ಆ ಸಂದರ್ಭಕ್ಕೆ ಉಚಿತತೆ ಹೇಗಿದೆ ಎನ್ನುವುದನ್ನು ನೋಡಬೇಕು. ಬೈ ಚಾನ್ಸ್ ಹೀಗಾದರೆ ಏನಾಗುತ್ತೆ, ಅದಾಗಿದೆಯಾ ಇಲ್ವಾ ನೋಡಿ. ಆಮೇಲೆ ಅವಳಿಗೆ ಎದೆ ಹಾಲು ನಿಂತು ಹೋಗ್ಬಿಡುತ್ತೆ ಒಂದು ಸಮಸ್ಯೆಯಾಗಿ. ಅದು ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ, ಕ್ಯಾನ್ಸರ್ ಅಲ್ಲ ಅಂತ ಆಮೇಲೆ ತೀರ್ಮಾನವಾಗುತ್ತೆ. ಈ ಸಂದರ್ಭದಲ್ಲಿ ಅವಳು ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಮಗುವಿಗೆ ಹಾಲು ಕೊಡೋಕ್ಕಾಗೋಲ್ಲ, ಅದು ತಾಯಿ ಹಾಲೇ ಬೇಕು ಅಂತ ವರಾತ ಹಚ್ಚುತ್ತೆ. ಇದನ್ನು ಮತ್ತೆ ಕೃತಕ ಅಂತ ಕೆಲವರು ಅಂತಾರೆ. ತಾಯಿ ಹಾಲೇ ಬೇಕು ಅಂತ ಹಠ ಹಿಡಿತಕ್ಕಂಥ ಮಕ್ಕಳು ಎಷ್ಟು ಇಲ್ಲ, ಕೆಲವು ಹಾಗೆ ಒಗ್ಗಿಕೊಂಡು ಬಿಡುತ್ತವೆ. ಅದನ್ನು ನಮ್ಮ ಮನೆಗಳಲ್ಲೇ ನಾವು ನೋಡಿದ್ದೀವಿ. ಹೀಗಾಗಿ ಅದನ್ನು ಮತ್ತೆ ತಂತ್ರ ಅಂತ ಕರೆಯೋದಕ್ಕೆ ಹೋದರೆ, ಚಪ್ಪಲ್ಲಿ ಸೀತಾರಾಮ್ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ಭೈರಪ್ಪನವ್ರನ್ನ ಆಕ್ಷೇಪ ಮಾಡೋರು ಹೇಳ್ತಾರೆ, ಪಾತ್ರಗಳು ತಮ್ಮಂತೆ ತಾವೇ ಬೆಳೆಯೋದಕ್ಕೆ ಬಿಡಬೇಕು ಅಂತ. ಅವೇನು ಬೀದಿ ಬಿಕಾರಿಗಳ ಬೆಳೆಯೋದು ಅಂತಂದರೆ, ಲೇಖಕ ತಾನು ಬರೀತಿದ್ದಾನೆ ಅಂದರೆ ಅವನು ಪ್ರಜ್ಞಾಪೂರ್ವಕವಾಗಿ ಪಾತ್ರಗಳನ್ನು ಬೆಳೆಸಬೇಕಲ್ವ. ಹಾಗೆ ಬೆಳೆದು ಬಿಡಲಿ ಅಂತಂದರೆ ಅದೇನು ಗಿಡವ, ಮಿರ್ಜಾ ಮುಳ್ಳ ಅಥವಾ ಹೋಗ್ಬಿಟ್ಟಿದ್ರು ಕಾಂಗ್ರೆಸ್ ಹುಲ್ಲ ಹಾಗೆ ಬೆಳೆಯೋದು ಅಂತಂದರೆ ಆಗುವಂಥದ್ದಲ್ಲ. ಅಸಂಬದ್ಧವಾದ ಮಾತು. ನಿಮ್ಮ ವಿಮರ್ಶೆಯನ್ನು ಹಾಗೆ ಬೆಳೆಯೋದಕ್ಕೆ ಬಿಡಿ ಅಂತ ಅನ್ನಬೇಕಾಗುತ್ತೆ ಅಷ್ಟೇ. ನಿಮ್ಮಂತೆ ನೀವು ನಿಯಂತ್ರಿಸಬೇಡಿ ಅಂತ ಅನ್ನಬೇಕು. ಕಡೆಗೆ ಯಾವುದಾದ್ರು ಒಂದು ಹಸು ಹಾಲು ಕೊಟ್ಟರೆ ಆದೀತು ಅಂತ. ಇವನು ಮನೆಯಲ್ಲಿರೋ ಹಸುಗಳೆಲ್ಲ ಯಂತ್ರಕ್ಕೆ ಒಗ್ಗಿಕೊಂಡವು. ಹಾಗಾಗಿ ಅವಳ ಕೈನಲ್ಲಿ ಆಗ್ತಾ ಇಲ್ಲ, ಒದಿಯುತ್ತವೆ. ಇನ್ನು ಉಳಿಯೋದೇನು? ಯಾವುದಾದ್ರು ಒಂದು ಸಾಧು ಹಸು. ಕಾಳಿಂಗ ಚಿಕ್ಕ ವಯಸ್ಸಿನಲ್ಲಿ ತನ್ನ ತಾಯಿ ಹಾಲು ಬತ್ತಿದಾಗ ಪುಣ್ಯಕೋಟಿ ತಳಿ ಹಾಲನ್ನು ಕುಡದೆ ಬೆಳೆದಿದ್ದ ಅಂತ ಮೊದಲು ತಂದಿದ್ರು. ಆ ಸಂವಿಧಾನದ ಪೂರ್ಣತೆ ನೋಡಿ. ಇದೆಲ್ಲ ತಂತ್ರ ಮಾಡಿದ್ದಾರೆ ಅಂದರೆ, ತಂತ್ರ ಇಲ್ಲದೆ ಕಥೆ ಹೇಗಾಗುತ್ತೆ, ಕಾದಂಬರಿ ಹೇಗಾಗುತ್ತೆ? ಭಾಷೆಯಲ್ಲಿ ವ್ಯಾಕರಣ ಒಂದು ತಂತ್ರ, ಸಂಗೀತದಲ್ಲಿ ಶ್ರುತಿಲಯ ಒಂದು ತಂತ್ರ, ನಾಟ್ಯದಲ್ಲಿ ಬರ್ತಕ್ಕಂಥ ಸ್ಥಾನಕ ರೇಚಕ ಚಾರಿ ಇತ್ಯಾದಿಗಳು ತಂತ್ರ, ಚಿತ್ರದಲ್ಲಿ ರೇಖೆಗಳು ವರ್ಣಗಳು ಅವುಗಳ ವಿನ್ಯಾಸಗಳು ಒಂದು ತಂತ್ರ. ಅಲ್ಲೆಲ್ಲ ಆಗಬಹುದು, ಇಲ್ಲಿ ಆಗಬಾರದು ಅಂತಂದರೆ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಕಡೆಗೆ ಈ ಗೋವಿಗೆನೆ ಬರಬೇಕಾಗುತ್ತೆ, ಪುಣ್ಯಕೋಟಿ ತಳಿ. ಅದನ್ನೆಲ್ಲ ತಾಯವ್ವ ಇವನಿಗೆ ದಾನ ಕೊಟ್ಟಿರ್ತಾಳೆ. ಬಹಳ ಚೆನ್ನಾಗಿದೆ ಆ ಒಂದು ಚಿತ್ರಣ, ತುಂಬ ಮಾರ್ಮಿಕವಾಗಿದೆ. ತಾಯವ್ವ ಸಾಯುವ ಕಾಲದಲ್ಲಿ ಇವನ ಮನೆಯಿಂದ ಎಲ್ಲ ಗೋವುಗಳನ್ನು, ಸ್ವಂತದ ತಳಿಯ ಗೋವುಗಳನ್ನು ತೊಗೊಂಡು ಹೋಗಿರ್ತಾಳೆ. ಅದಷ್ಟನ್ನು ಕೂಡ ದಾನವಾಗಿ ಕೊಡೋದಾಗುತ್ತೆ. ಆಗ ತಾಯವ್ವ ರೋಗಗ್ರಸ್ತಳಾಗಿ ಮಲಗಿರ್ತಾಳೆ. ಬಹಳ ಸಂಕಟಕಾರಿಯಾದದ್ದು. ನಂಗೆ ನೆನೆಸ್ಕೊಂಡ್ರೇ ಕಣ್ಣೀರು ಬರುತ್ತೆ. ವೆಂಕಟರಮಣನಿಗೆ ನಮಸ್ಕಾರ ಮಾಡಿಸ್ತಾರೆ ಬೇರೆ ಹೆಂಗಸರು. ಆಗ ಅವನು ಹೇಳ್ತಾನೆ, ಅಮ್ಮ ನಿಂಗೆ ನಾನು ಏನು ಆಶೀರ್ವಾದ ಮಾಡಲಿ? ನಿಂಗೆ ಆಶೀರ್ವಾದ ಮಾಡೋ ಅರ್ಹತೆ ನನಗಿದೆಯಾ? ನೀನು ಯಾರಿಗೂ ನಿನ್ನ ಜನ್ಮದಲ್ಲಿ ಅರಿತು ಅರಿಯದೇ ಕೂಡ ತೊಂದರೆ ಮಾಡಿಲ್ಲ. ಗೋವಿಗಿಂತ ಗೋವಿನ ಥರ ಬದುಕಿದ್ದೀಯಾ. ನಿನಗೆ ಯಾವ ಕಷ್ಟ ಇಲ್ಲದೆ ಈ ಜನ್ಮ ತೀರಲಿ, ನೀನು ಪುಣ್ಯಲೋಕಗಳನ್ನು ಪಡಿ ಅಂತ ಹೇಳ್ಬೋದು. ಅದನ್ನು ನೀನು ನಿನ್ನ ತಪಸ್ಸಿಂದ ಪಡ್ಕೊಂಡು ಬಿಟ್ಟಿದ್ದೀಯಾ ಅಂತನ್ನುವಂಥದ್ದು. ಈ ಮಟ್ಟದ ಒಂದು
ಇದನ್ನು ಸೆಂಟಿಮೆಂಟಲ್ ಆಗಿ ತಂದಿದ್ದಾರೆ ಅಂತ ಮತ್ತೊಂದು ಅಂತ ಹೇಳ್ಬೋದು. ಏನೇ ಹೇಳದೆ ಮಿಕ್ಕ ಯಾವುದನ್ನು ಓದಿದಾಗ ಸಿಗದೇ ಇರತಕ್ಕಂಥ ನೆಮ್ಮದಿ, ರಸಸ್ಥಿತಿಯ ಶಾಂತಿಯಲ್ಲಿ ಸಿಗುತ್ತಲ್ಲ, ಅದಕ್ಕೇನನ್ನೋಣ. ನನ್ನ ಅನುಭವ ನನಗೆ ಪ್ರಮಾಣ. ನೀನು ಬೈಕೊಳ್ಳಯ್ಯ ಬರ್ಕೊಳ್ಳಯ್ಯ ಹೇಗಾದರೂ, ನನಗೆ ಸಂತೋಷ ಆಗಲಿಲ್ಲ ಅಂತ ಮಾತ್ರ ನೀನು ಹೇಳೋಕ್ಕಾಗೋಲ್ಲ. ನಾನೇ ಹಲವರು ಬಾಯಿಂದ ಕೇಳಿದ್ದೀನಿ, ಬೇಕಾದ್ರೆ ಸಾಕ್ಷ್ಯಗಳನ್ನು ಒದಗಿಸಬಲ್ಲೆ. ನೀನಾಸಂ ಅವರು ಹೆಗ್ಗೋಡಿನಲ್ಲಿ ಸಂಸ್ಕೃತಿ ಅಂತೆಲ್ಲ ಮಾಡ್ತಾರೆ, ಸಂಸ್ಕೃತಿ ಶಿಬಿರ ಅಂತ. ಆಗ ಒಬ್ಬ ಹುಡುಗಿ ಭೈರಪ್ಪನವರ ಕಾದಂಬರಿಗಳು ಚೆನ್ನಾಗಿದೆ ಅಂತಂದರೆ, ಇಲ್ಲ ಅದು ಚೆನ್ನಾಗಿದೆ ಅಂತ ನೀನು ಭಾವಿಸಿರೋದು ತಪ್ಪು ಅಂತ ಹೇಳಿ ಅನ್ಲರ್ನಿಂಗ್ ಮಾಡುವಂಥದ್ದು ನಡೆದದ್ದು ಮೈಸೂರಿನ ಒಬ್ಬ ಹುಡುಗಿಗೆ. ಈ ಥರ ಶಪಥ ಹಿಡಿದು ಮಾಡುವಂಥದ್ದು ಏನಿದೆ? ನನಗನ್ಸಿದೆ, ನೀನು ತಿಂದಿದ್ದು ಸಕ್ಕರೆ ಅಲ್ಲ, ಅದು ಖಂಡಿತ ಸಕ್ಕರೆ ಅಲ್ಲ, ಅದು ಬೇವಿನ ಪುಡಿ ಅಂತಂದರೆ ಏನು ಮಾಡೋಣ? ಹೀಗೆ ಮಾಡುವಂಥದ್ದು ನಿಜವಾಗಿ ಸಾಹಿತ್ಯದ ವೈರ ಅಂತ ಹೇಳದೆ ಬೇರೆ ದಾರಿ ಇಲ್ಲ. ಅಲ್ಲಿ ಆ ತಾಯವ್ವನ ಒಂದು ನಮಸ್ಕಾರವನ್ನು ವೆಂಕಟರಮಣ ಸ್ವೀಕರಿಸಲಾಗದಂಥ ಮಟ್ಟಕ್ಕೆ. ಅಂದರೆ ತಾಯವ್ವ ಜನ್ಮನ ಶೂದ್ರಳು, ಇವನು ಜನ್ಮನ ಬ್ರಾಹ್ಮಣ. ಆದರೆ ಮೌಲ್ಯಕ್ಕೆ ಬಂದಾಗ ತಾಯವ್ವ ಅಸಾಧಾರಣವಾದ ಮೌಲ್ಯವಾಗಿ ಬೆಳೆದು ಬಿಡ್ತಾಳೆ. ವೆಂಕಟರಮಣನಿಗೆ ಇರ್ತಕ್ಕಂಥ ಅರ್ಥದ ಆಲೋಚನೆಯಾಗಲಿ, ಆ ಧರ್ಮದ ಅನುಷ್ಠಾನದ ಅಭಿಮಾನದ ಕಟುತ್ವವಾಗಲಿ ಯಾವುದೂ ಇಲ್ಲದಂತೆ ತಾಯವ್ವ ಕಾಣಿಸ್ತಾಳೆ. ಒನ್ ಆಫ್ ದಿ ಪ್ರಫೌಂಡೆಸ್ಟ್ ಕ್ಯಾರೆಕ್ಟರ್ಸ್ ಇನ್ ದಿ ಹೋಲ್ ರೇಂಜ್ ಆಫ್ ಇಂಡಿಯನ್ ಲಿಟ್ರೇಚರ್ ಅಂತಲೇ ಹೇಳ್ಬೋದು. ಆ ಮಟ್ಟದ ಒಂದು ಅದ್ಭುತವಾದ ಪ್ರತೀಕವಾಗಿ ಬೆಳೆದು ಬಿಡ್ತಾಳೆ. ಶಿ ಇಸ್ ನಾಟ್ ಎ ಕ್ಯಾರೆಕ್ಟರ್ ಅಲೋನ್, ಶಿ ಇಸ್ ಎ ಸಿಂಬಲ್, ಶಿ ಇಸ್ ಎ ಲೆಜೆಂಡ್. ಆ ಮಟ್ಟಕ್ಕೆ ಬೆಳೆದರೆ ಇನ್ನೇನು ಬೇಕಾಗಿರ್ತಕ್ಕಂಥದ್ದು. ಆಮೇಲೆ ಆ ದಾನ ಕೊಟ್ಟು ಹೋದ ಮರುದಿವಸಕ್ಕೆ ತಾಯಿಯವ ಸತ್ತೋಗ್ತಾಳೆ. ಊರಿನ ಜನ ಅದನ್ನು ಕಾಳಿಂಗನಿಗೆ ಹೇಳೋದೂ ಇಲ್ಲ, ಅವರ ರೊಚ್ಚು ನೋಡಿ ಅಂಥದ್ದು. ಕಾಳಿಂಗನ ಹತ್ರ ಜಮಾಲ್ ತಪ್ಪಿಸಿಕೊಂಡು ಓಡೋಗ್ಬಿಟ್ಟಿರ್ತಾನೆ, ಪುಣ್ಯಕೋಟಿಯ ಪ್ರಸಂಗ ಆದಮೇಲೆ ಜನ ಹೊಡೆದು ಬಿಡ್ತಾರೆ ಅಂತ. ಆಗ ಮತ್ತೊಬ್ಬ ಲಿಂಗಾಯತರ ಹುಡುಗ ಬಂದಿರ್ತಾನೆ. ಅವನು ಆ ಶವಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಾನೆ. ಕಾಳಿಂಗ ಕೇಳ್ತಾನೆ, ಹೇಗಾಯಿತು ಏನು ಎತ್ತ ಅಂತ. ಅವನು ಸಂಕೋಚ ಪಡ್ತಲೇ ಹೇಳ್ತಾನೆ. ಊರಿನ ಜನ ಎಲ್ಲ ತಾವೇ ತಮ್ಮ ಮನೆಯಲ್ಲಿರೋ ಧಾನ್ಯ ದವಸ ಎಲ್ಲ ಹಾಕಿಕೊಂಡು ಅವಳ ಶ್ರಾದ್ದ ಎಲ್ಲ ಮಾಡ್ತಾರೆ. ಕಡೆಗೆ ಮನೆ ಬೀಗದಕ್ಕೆ ನಾ ಮಾಟ ತೆಗೆದುಕೊಂಡು ಬಂದು ಎಸ್ತೀವನು ಎದುರಿಗೆ, ನಿಮ್ಮ ಮನೇದೇನು ನಾವು ತಗೊಂಡಿಲ್ಲ, ಏನೇನೆಲ್ಲ ಇದೆ ನೋಡ್ಕೊ, ಎಂಥದ್ದಿದೆ ಅಂತ ನಾವೆಲ್ಲ ಹಾಕ್ಕೊಂಡು ತಾಯಿಯವಂಗೆ ಮಾಡಿದ್ದೀವಿ ತಿಥಿನ ಅಂತ ಹೇಳ್ಬಿಟ್ಟು ಅಂತಾನೆ. ಕೈಯಲ್ಲಿ ಒಂದು ದೊಣ್ಣೆ ತೊಗೊಂಡು ಬಂದಿರ್ತಾನೆ. ಅಂದರೆ ಇವು ತಗಾದೆ ಮಾಡಿದ್ರೆ ಹೊಡಿಬೇಕು ಅಂತ. ಅಂದರೆ ಮನಸ್ಸು, ವ್ಯಕ್ತಿ ಸ್ವಭಾವ ಏನು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸ್ತಾರೆ. ಈ ದ್ವೇಷಕ್ಕಿಂತ ತಿರಸ್ಕಾರ, ಉಪೇಕ್ಷೆ ತುಂಬ ತೀವ್ರವಾದದ್ದಲ್ವ, ಅದು ಅವನಿಗೆ ತಟ್ಟುತ್ತೆ. ಅದೇ ಸಂದರ್ಭದಲ್ಲಿ ಮಗಳ ಈ ತೊಂದರೆ ರಚ್ಚೆ ಹಿಡಿದು ಅಳ್ತಾ ಇರ್ತಾಳೆ. ವೆಂಕಟರಮಣ ಎಲ್ಲ ಪುಣ್ಯಕೋಟಿ ತಳಿಯ ಗೋವುಗಳನ್ನು ಇಟ್ಕೊಂಡಿದ್ದಾನೆ. ಅವನು ಹೇಳ್ತಾನೆ, ನೀನು ಜಮೀನನ್ನು ಕಿತ್ಕೊಂಡಿದ್ಯಾ, ನಾನು ಬಿಸಾಕಿದ್ದೀನಿ, ಈ ದೇವಸ್ಥಾನಕ್ಕೆ ಏನಾದ್ರು ನೀನು ಕಾಲಿಡು, ನಿನ್ನ ಜಮೀನಲ್ಲಿದೆ ಅಂತ ಸುಮ್ಮನೆ ಬಿಡೋದಿಲ್ಲ, ನಿನ್ನ ಬುರುಡೆ ಹೊಡಿತೀನಿ ಅಂತ ಹೇಳ್ಬಿಟ್ಟು ಬೇಲಿ ಬೇರೆ ಹಾಕ್ಸಿರ್ತಾನೆ. ಹಾಲಿಗೆ ಅಂತ ಹೋಗಿ ಕೇಳಿದಾಗ, ಗೊತ್ತೇ ಇದೆ ನಿಮಗೆ, ಕೊಡೋದೇ ಇಲ್ಲ ಅಂತ ಹೇಳ್ಬಿಟ್ಟಂತಾನೆ. ಮತ್ತೆ ಇದುವರೆಗೂ ನಾನು ಕೇಳ್ಕೊತಾ ಇದ್ದೆ, ಕಾಳಿಂಗಜ್ಜನ ಸಂತಾನ ಬೆಳೀಲಿ ಅಂತ, ಅಳೀಲಿ ಗೋಹತ್ಯೆ ಮಾಡುವಂಥ ಅವರ ವಂಶ ಬೆಳಿಬಾರದು ಅಂತ ಅಂದ್ಕೋತೀನಿ ಅಂತ. ಅದು ತುಂಬ ಅತಿರೇಕವಾಗಿ ತೋರುತ್ತೆ. ಆದರೆ ಕಾಳಿಂಗನ ಎದುರಿಗೆ ವೆಂಕಟರಮಣ ಹಾಗೇ ಇದ್ದವನು. ವೆಂಕಟರಮಣನ ತಪ್ಪು ಸರಿ ಅನ್ನೋದಕ್ಕಿಂತ ವೆಂಕಟರಮಣ ಈಸ್ ಮೇಡ್ ಸೊ. ವೆಂಕಟರಮಣನ ಈ ನಾವೆಲ್ನ ಹೀರೋ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಮೌಲ್ಯ ಸಂಘರ್ಷವೇ ನಾಯಕ. ಮಹಾಕೃತಿಯಲ್ಲಿ ನಾಯಕ, ನಾಯಿಕೆ, ಪ್ರತಿನಾಯಕ ಇವುಗಳೆಲ್ಲ ದೊಡ್ಡವಾಗೋದಿಲ್ಲ. ಅಲ್ಲಿ ಬರ್ತಕ್ಕಂಥ ಒಟ್ಟಂದದ ಜೀವನದ ತಾಕಲಾಟ ಏನು ಅನ್ನೋದು ಮುಖ್ಯ. ಅದು ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಗೆದ್ದವನು ವೆಂಕಟರಮಣ, ಸೋತವನು ಕಾಳಿಂಗ ಅಂತ ಅಲ್ಲವೇ ಅಲ್ಲ. ಆ ಮೌಲ್ಯ ಸಂವೇದನೆ ಪ್ರತಿಯೊಬ್ಬರಿಗೂ ಬರಬೇಕು. ಕಾಳಿಂಗನಿಗೆ ಬರುತ್ತೆ, ಅವನು ಗೆದ್ದ. ಈ ಸಂದರ್ಭದಲ್ಲಿ ಕೆಲವರು ವಿಮರ್ಶಕರು ಭೈರಪ್ಪನವರ ಪರವಾಗಿಯೇ ಹೇಳ್ತಾ ವೆಂಕಟರಮಣನ ಒಂದು ವಿಲನ್ ಥರ ಚಿತ್ರಿಸ್ತಾರೆ. ಭೈರಪ್ಪನವರು ವೆಂಕಟರಮಣನ ಕೆಟ್ಟದಾಗಿ ಚಿತ್ರಿಸಿದ್ದಾರೆ, ಕಾಳಿಂಗನೇ ವಸ್ತುತಃ ಉದಾತ್ತ ಅಂತ. ಅದೆಲ್ಲ ಅಪೂರ್ಣವಾದ ಅಕೃತ್ಸ್ನ ದರ್ಶನದ ವಿಮರ್ಶೆಗಳು ಅಂತ ಅನ್ಸತ್ವೆ. ಕಾರಣ ಇಷ್ಟೇ, ಇಲ್ಲಿ ಯಾರನ್ನು ಯಾರು ಬೈದು ಬಿಟ್ಟಿದನು ಅದನ್ನು ತುಳಿದು ಆಮೇಲಿಂದ ಇದನ್ನು ಮಾಡಬೇಕು ಅಂತಲ್ಲ. ಪ್ರತಿ ಪಾತ್ರವು ತನ್ನ ದೇಶ ಕಾಲಗಳಲ್ಲಿ, ತನ್ನ ಸಂದರ್ಭಗಳಲ್ಲೇ ತನಗೆ ತೋಚದಂತೆ ಹಾಗೆ ನಡ್ಕೊಂಡಿದೆ. ಇದರಿಂದ ನಮಗೆ ಅರ್ಥವಾಗೋದೇನು, ಪ್ರತಿ ಪಾತ್ರವನ್ನು ನಾವು ಇಂಟರ್ನಲೈಸ್ ಮಾಡಿಕೊಳ್ಬೇಕು. ಇಡೀ ಸಂದರ್ಭವೇ ನಮ್ಮ ಅಂತರಂಗಕ್ಕಾಗಿ ಬರುತ್ತೆ. ಹಾಲನ್ನು ಕೊಡೋದಕ್ಕೆ ಒಪ್ಪಿಕೊಳ್ಳದೆ ಇದ್ದಾಗ, ನಿನ್ನ ಮತ, ನಿನ್ನ ಆಚಾರ ಇಷ್ಟು ಕ್ರೂರವ ಅನ್ನುವಂಥದ್ದು ಅವನು ಕೇಳ್ತಾನೆ. ನೀನಿಷ್ಟು ಹಂಗಸಬೇಕಾ, ಇಷ್ಟೇನಾ ನಿನ್ನ ಬದುಕು ಅನ್ನುವಂತೆ. ಆಗ ಅವನು ಇಲ್ಲ ಅಂಥೇಳಿ ಬಿಡ್ತಾನೆ. ನಾನು ಒಪ್ಕೊಳ್ತೀನಿ, ಆದರೆ
ಈ ಹಸುವಿನ ಬಾಲ ಹಿಡ್ಕೋ, ನಿನ್ನ ಅಸಿಸ್ಟೆಂಟ್ ಇದನ್ನಲ್ಲ ಮಲ್ಲೇಶಿ, ಅವನ ಜವಾಬ್ದಾರಿ, ನಿನ್ನನ್ನು ನಾನು ನಂಬೋಲ್ಲ, ಈ ಹಸುವನ್ನು ಮತ್ತೆ ಕರ್ಕೊಂಡು ಬಂದು ವಾಪಸ್ ಬಿಡಬೇಕು ಅಂತ. ಅಂದರೆ ಅಲ್ಲಿ ಒಂದು ಮಾಮೂಲಾಗಿ ಮನೋ ದೌರ್ಬಲ್ಯಗಳಿರ್ತಕ್ಕಂಥ ವ್ಯಕ್ತಿಗಳು ಹೇಗೆ ನಡ್ಕೊಳ್ತಾರೋ ಅದೇ ರೀತಿಯಾಗಿ ತೋರುತ್ತೆ. ಅವನಿಗೆ ಚುಚ್ಚಿದಂಗೆ ಆಗುತ್ತೆ. ಮತ್ತು ಅದೇ ರೀತಿಯಲ್ಲಿ ಗೋವನ್ನು ಕಳಿಸ್ಕೊಡೋದು ಕಾಣಿಸುತ್ತೆ. ಆಮೇಲೆ ನೋಡಿ ಅವನು ಬಹಳ ದುಃಖಪಟ್ಟು ತಾನು ಹಸುಗಳನ್ನು ವಾಪಸ್ ತೊಗೊಂಡು ಬರಬೇಕು ಅಂತ ಕೂತಾನೆ. ಕಾರಣ ಗೊಡ್ಡು ಹಸುಗಳು, ಮುದಿ ಹಸುಗಳನ್ನು ಮಾರಿಬಿಟ್ಟಿರ್ತಾನಲ್ಲ. ಅದನ್ನು ಹೆಂಡತಿಗೆ ಹೇಳಿದಾಗ ಅವಳು ಬಿಲ್ಕುಲ್ ಒಪ್ಪೋದಿಲ್ಲ, ಇಲ್ಲವೇ ಇಲ್ಲ, ಈ ಥರ ತಳಿಗಳನ್ನೆಲ್ಲ ಅಭಿವೃದ್ಧಿ ಮಾಡಿ ಒಳ್ಳೆಯ ರೀತಿಯಲ್ಲಿ ಬೆಳೆಸಿ ಹಾಗೆ ಮಾಡಬೇಕು ಅಂತ ಹೊರಟವು. ನಮ್ಮ ಪ್ರಯೋಜನ ಇಲ್ದಿದ್ದಾಗ ನಾವು ಮಾರ್ತೀವಿ, ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಗಿಡನ ಒಕ್ಕಿದ ಮೇಲೆ ಎತ್ತೆಸಿತೀವಲ್ಲ, ಮೂಲಂಗಿ ಅಂತ, ಅದು ಬಲದ ಮೇಲಿಂದ ಇಡೀ ಗಿಡವನ್ನು ಕಿತ್ತೆಸಿತೀವಿ, ಆ ಥರ ಅಲ್ವಾ ಅಂತ. ನಿಜ, ಇದಕ್ಕೆ ಯಾರೂ ಉತ್ತರ ಕೊಡೋಕ್ಕಾಗೋಲ್ಲ. ಒಂದು ಹೇಳ್ಬೋದಷ್ಟೇ, ಹಿಂಸೆಯಲ್ಲಿ ಸ್ತರಗಳು ಉಂಟು ಅಂತ ವಿರೋಧಿಗಳು ಒಪ್ಪುತ್ತಾರೆ. ಮಾನವ ಹಿಂಸೆ ಪಶು ಹಿಂಸೆಗಿಂತ ದೊಡ್ಡದು ಅಂತ. ಹಾಗಾಗಿ ಸಸ್ಯ ಹಿಂಸೆ ಪಶು ಹಿಂಸೆಗಿಂತ ಚಿಕ್ಕದು ಅಂತ ಇಷ್ಟು ಹೇಳ್ಬೋದು. ಇನ್ನು ಯಾವುದು ನಮಗೆ ಉಳಿಯುವಂಥದ್ದಲ್ಲ. ಆ ಥರದ ಸಂದರ್ಭ ಜಲಪಾತದಲ್ಲಿ ಕೂಡ ಬರುತ್ತೆ. ಜಲಪಾತದಲ್ಲಿ ನಾಡಗೌಡ ಅನ್ನುವಂಥ ಒಬ್ಬರು ಡಾಕ್ಟರ್ ಬರ್ತಾರೆ. ಅವರು ಬ್ರಾಹ್ಮಣರು, ಜೆನೆಟಿಕ್ಸನ್ನು ಓದ್ದವರು, ವಿದೇಶದಲ್ಲಿ ಡಿಗ್ರಿ ತಗೊಂಡವರು. ಅವ್ರದ್ದೊಂದು ಒಂಥರ ನಿರ್ವಿಕಾರವಾದ ಅವೈಯಕ್ತಿಕತೆ, ವೈಜ್ಞಾನಿಕವಾದ ದೃಷ್ಟಿ. ಅಂದರೆ ನೋಡಿ, ಭೈರಪ್ಪನವರು ಯಾವುದೇ ಒಂದು ಜಾತಿಯ ಮೇಲೆ, ಮತದ ಮೇಲೆ ಕತ್ತಿ ಮಸೀತಾ ಇಲ್ಲ ಅನ್ನೋದಕ್ಕೆ ಇಲ್ಲಿ ವೆಂಕಟರಮಣನ್ನ ಒಂದು ಕಡೆ ಇಟ್ಟು ಪ್ರತಿಕಕ್ಷೆಯಾಗಿ ಕ್ರಿಶ್ಚಿಯನ್ ಆದ ವಿದೇಶಿಗಳಾದಂಥ ಹಿಲ್ಡಾನ ಇಟ್ಟರು ಅಂತ ಆಕ್ಷೇಪ ಮಾಡಿದ್ರೆ, ಇಲ್ಲಿ ಒಬ್ಬ ಬ್ರಾಹ್ಮಣನೇ, ಆತನ ಸರ್ನೇಮ್ ನಾಡಗೌಡ. ಈಗ ನಮ್ಮ ಕೀರ್ತಿನಾಥ ಕುರ್ತಕೋಟಿಯವರು ಕುರ್ತಕೋಟಿ ಗೌಡರು ಅಂತ. ಹಾಗಾಗಿ ಗೌಡಿಕೆ ಜಾತಿಗೆ ಸಂಬಂಧಪಟ್ಟಿದ್ದಲ್ಲ, ವೃತ್ತಿಗೆ ಸಂಬಂಧಪಟ್ಟಿದ್ದು. ಆ ನಾಡಗೌಡರು ಬ್ರಾಹ್ಮಣರು, ಸಸ್ಯಾಹಾರಿಗಳೇ ಆಗಿರ್ತಕ್ಕಂಥವ್ರು. ಆದರೆ ಅವರು ಮಾಂಸಾಹಾರಿ ಆಗಿರ್ತಾರೆ. ಮತ್ತು ಅವರುಗಳಿಗೆ ಜಾತಿ, ಮತ, ದೇವರು, ದಿಂಡ್ರು ಯಾವುದ್ರೊಳಗೂ ನಂಬಿಕೆ ಇರೋದಿಲ್ಲ. ಅಲ್ಲಿ ಬರೀತಾರೆ, ಅದು ಎಲ್ಲ ಪೂರ್ತಿ ಶ್ರೀಪತಿ ಮತ್ತು ಅವನ ಹೆಂಡತಿ ವಸುಂಧರಾ ಅನ್ನುವ ಪಾತ್ರಗಳೇ ಹೇಳಿಕೊಳ್ಳುವಂತೆ ಬರುವಂಥದ್ದು. ಇಲ್ಲಿ ಲೇಖಕರ ನಿರೂಪಣೆ ಆದರೆ ಇಡೀ ಜಲಪಾತ ಪಾತ್ರಗಳ ಎರಡರ ನಿರೂಪಣೆಯಾಗುತ್ತವೆ. ಅಲ್ಲಿ ಶ್ರೀಪತಿ ಹೇಳ್ತಾನೆ, ಅವರು ಹೆಸರು ಅಂತಲೂ ತಗೊಳ್ಳದೆ ABC ಅಂತಲೇ ಮಾತಾಡ್ತಿರ್ತಾರೆ. ಅದು ಲಿಂಗ ಕೂಡ ಗೊತ್ತಾಗಬಾರ್ದು, ಏನೂ ಗೊತ್ತಾಗಬಾರ್ದು, 1 2 3 ಅನ್ನುವಂಥ XYZ ಅನ್ನುವ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ಈಗ ಇರ್ತಕ್ಕಂಥದ್ದೇನೆಂದರೆ ಪಶುಗಳಲ್ಲಿ ಒಳ್ಳೆ ತಳಿನ ಬೆಳೆಸಬೇಕು, ಹೆಚ್ಚು ಹಾಲು ಹೈನು ಎಲ್ಲ ಆಗಬೇಕು, ಆ ಥರ ಅಂತ. ಇದು ಕೇವಲ ಪಶುಗಳಿಗೆ ಮಾತ್ರವಲ್ಲ, ಮನುಷ್ಯರಿಗೂ ಅಪ್ಲೈ ಮಾಡಬೇಕು. ಮನುಷ್ಯರಲ್ಲಿ ಆರೋಗ್ಯವಂತರಾದವರು, ಬುದ್ಧಿವಂತರಾದವರು, ಸುಂದರವಾಗಿ ಒಳ್ಳೆಯ ದಾರ್ಢ್ಯವನ್ನು ಪಡೆದವರೇ ಉಳಿಬೇಕು. ಕುರೂಪಿಗಳು ಮತ್ತು ತಿರ್ಗಾ ರೋಗಗ್ರಸ್ತರು ಮತ್ತು ಬುದ್ಧಿಹೀನರು, ಬುದ್ಧಿಮಾಂದ್ಯ ಉಳ್ಳವರು, ಇವರು ಯಾರೂ ಇರಬಾರ್ದು ಅಂತ. ಆದರೆ ಇದು ಎಷ್ಟು ಸಬ್ಜೆಕ್ಟಿವ್ ಅಂದರೆ, ಸುಂದರ ಅಂದರೆ ಯಾವುದು ಅಂತ ಹೇಳೋಣ. ಕಪಿಯನ್ನು ಸುಂದರ ಅಂತ ಕರೆದ ಸಂಸ್ಕೃತಿ ನಮ್ಮದು. ಸುಂದರೇ ಸುಂದರಿ ಸೀತಾ, ಸುಂದರೇ ಸುಂದರಿ ಕಥಾ ಅಂತ ಹನುಮಂತನನ್ನು ಸುಂದರ ಅಂತ ಕರೆದಿದ್ದೀವಿ ನಾವು. ಮತ್ತು ಅಮೇರಿಕನ್ನ ಸೌಂದರ್ಯ ಪ್ರಜ್ಞೆ ಒಂದು ರೀತಿಯದಾದರೆ ನಮ್ಮದು ಒಂದು ರೀತಿ. ವಿದೇಶಿಯರಲ್ಲಿ, ಪಾಶ್ಚಾತ್ಯರಲ್ಲಿ ಬ್ಲೂ ಐಸ್, ಗೋಲ್ಡನ್ ಹೇರ್ಸ್, ಅದು ಸೌಂದರ್ಯ ಅಂದರೆ ಬೆಕ್ಕಿನ ಕಣ್ಣು, ಕೆಂಚು ಕೂದಲು ಅಂತ ನಾವಂತೀವಿ. ಈಚೆಗೆ ಬದಲಾಗ್ತಾ ಇದೆ. ನಮ್ಮಲ್ಲಿ ಬೆಕ್ಕಿನ ಕಣ್ಣೇ ಸೌಂದರ್ಯ ಅನ್ನೋದಕ್ಕೆ ಐಶ್ವರ್ಯ ರೈಯೇ ಸಾಕ್ಷಿಯಾಗಿದ್ದಾಳೆ. ಇದೆ, ಇರಲಿ. ಆದರೆ ಒಂದೊಂದು ರೀತಿಯಾದಂಥ ಬದಲಾವಣೆ. ಅಲ್ಲಿ ಸೂರ್ಯ ಸ್ನಾನ ಮಾಡಿ ಮೈ ಚರ್ಮ ಕಪ್ಪಿಗೆ ಕಂದಿಗೆ ಮಾಡಿಕೊಳ್ಳುವಂಥದ್ದು ಸೌಂದರ್ಯ ಅಂತ. ನೀಲಿ ಬಣ್ಣವನ್ನು, ಹಸಿರು ಬಣ್ಣವನ್ನು ಲಿಪ್ಸ್ಟಿಕ್ ಆಗಿ ಹಚ್ಚಿಕೊಳ್ತಕ್ಕಂಥದ್ದು ಸೌಂದರ್ಯ ಅಂತ. ಹೀಗೆ ಯಾವ್ಯಾವುದೋ ರೀತಿಯಲ್ಲಿ ಬಂದಿದೆ. ಹೇಗೆ ಅದನ್ನು ಹೇಳೋಣ? ಇನ್ನು ಶಕ್ತಿ ಅಂತ ಹೇಳೋಣ ಅಂತಂದರೆ, ಮನುಷ್ಯನಿಗೆ ಈಗ ಯಾವ ರೀತಿಯಾದ ಶಕ್ತಿ ಬೇಕು ಹೇಳುವುದು ಕಷ್ಟ. ಈಗ ನಮಗೆ ಗೊತ್ತಾಗಿದೆ, ಕ್ರೀಡಾಪಟುಗಳು ಎಲ್ಲ ತಮ್ಮ ದಾರ್ಢ್ಯವನ್ನು ಹೆಚ್ಚಿಸಿಕೊಳ್ಳೋಕ್ಕೆ ತುಂಬ ಉನ್ನತವಾದಂಥ ಸಾಧನೆ ಮಾಡೋದಕ್ಕೆ ಅಂತ ಸ್ಟೆರಾಯ್ಡ್ಸ್ ತಗೊಂಡು ಅದು ಯಾವ ರೀತಿಯಾದ ಪ್ರತಿಕೂಲತೆ ದೇಹದ ಮೇಲೆ ಉಂಟು ಮಾಡ್ತಾ ಇದೆ ಅಂತ ಗೊತ್ತಾದಾಗ ಯಾವುದನ್ನು ಶಕ್ತಿ ಅಂತ ಅನ್ನಬೇಕು, ತಿಳಿಯುವಂಥದ್ದಲ್ಲ. ಹೋಗಲಿ, ಇವರೆಲ್ಲ ಈ ರೀತಿಯಾಗಿ ಜೆನೆಟಿಕಲಿ ಎಂಜಿನಿಯರ್ಡ್ ಆದಂಥ ತಳಿಯನ್ನು ತಂದರೆ ಆ ತಳಿ ನಿಜಕ್ಕೂ ಫಲಕಾರಿಯಾಗುತ್ತಾ? ಅದು ಹೇಳೋಕ್ಕಾಗ್ತಾ ಇಲ್ಲ. ಅದರಿಂದ ಮುಂದೆ ಏನೇನಾಗುತ್ತೆ ನಮಗೆ ಗೊತ್ತಾಗ್ತಾ ಇಲ್ಲ. ಜೆನೆಟಿಕ್ ಎಂಜಿನಿಯರಿಂಗ್ ಯಾವ ದಾರಿಯಲ್ಲಿ ಹೋಗಿ ಯಾವ ಗುರಿ ಮುಟ್ಟುತ್ತೆ ಅನ್ನೋದು ಇಂದಿಗೂ ಕೂಡ ನಿಶ್ಚಯಪ್ರಚವಾಗಿ ಹೇಳುವುದಕ್ಕೆ ಆಗ್ತಾ ಇಲ್ಲ. ಆದರೆ ಆ ಬಗ್ಗೆ ಭೈರಪ್ಪನವರೇ ಮೊದಲು ಅಲ್ಲಿ ತೋರಿಸ್ತಾ ಇದ್ದಾರೆ. ಈ ಥರ ಒಂದು ಸೂಪರ್ ಹ್ಯೂಮನ್ ರೇಸ್, ಅರವಿಂದರು ಒಂದು ರೀತಿಯಲ್ಲಿ ಸೂಪರ್ ಹ್ಯೂಮನ್ ರೇಸ್ ಅಂತ ಹೇಳಿದ್ರೆ ಆಧ್ಯಾತ್ಮಿಕವಾದ ಅರ್ಥದಲ್ಲಿ, ಈ ನಾಡಗೌಡರು ಭೌತಿಕವಾದ ಅರ್ಥದಲ್ಲಿ ಒಂದು ಸೂಪರ್ ಹ್ಯೂಮನ್ ರೇಸ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಪವರ್ ಅಂತ ಅಮೆರಿಕ ಮಾಡೋದಾಗಲಿ, ಎಲ್ಲ ಜಗತ್ತನ್ನೆಲ್ಲನೂ ದಾರ್ವುಲ್ ಇಸ್ಲಾಂ ಅಂತ ಮಾಡ್ತೀನಿ ಅಂತ ಇಸ್ಲಾಂ ಹೊರಡೋದಾಗಲಿ, ಅಥವಾ ಜಗತ್ತನ್ನೆಲ್ಲವನ್ನೂ ಕೂಡ
ಪೀಪಲ್ ಆಫ್ ದಿ ಬುಕ್ ಅಂತ ಮಾಡ್ತೀವಿ ಅಂತ ಹೇಳಿಬಿಟ್ಟಿದ್ರೂ ಕ್ರಿಸ್ತನ ಅನುಯಾಯಿಗಳು ಮಾಡ್ತೀವಿ ಅಂತ ಹೇಳೋಕೆ ಹೊರಡೋದಾಗಲಿ, ಈಗ ಜಗತ್ತನ್ನೆಲ್ಲವನ್ನು ನಾವು ಬ್ರಾಹ್ಮಣವನ್ನಾಗಿ ಮಾಡಿಬಿಡ್ತೀವಿ ಅಂತ ಜನಿವಾರ ಮಾತ್ರದಿಂದ ಹೇಳೋಕೆ ಹೊರಟ್ರೆ ಏನಾದರೂ ನಮ್ಮಲ್ಲಿ ಯಾರೂ ಹೇಳಿಲ್ಲ ಪುಣ್ಯವಶಾತ್, ಎಂಥದ್ದಾಗ್ಬಿಡುತ್ತೆ ಸ್ಥಿತಿ. ಇದನ್ನು ನೋಡಿದಾಗ ಎಲ್ಲ ಡಾರ್ವಿನ್ನ ವಿಕಾಸವಾದದಿಂದ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತ ಹೇಳುವಂತೆ, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ ಹೇಳುವಂತೆ ಈ ಎರಡು ಸೂತ್ರಗಳನ್ನು ಇಟ್ಟುಕೊಂಡು ಒಂದು ದೊಡ್ಡ ಕ್ರಾಂತಿಯೇ ಆಗಿಬಿಟ್ಟು ಅದು ಕಮ್ಯುನಿಸಮ್ಮು ಈ ಥರದ್ದು ಇವುಗಳಿಗೆ ಬಂದು ಜೆನೆಟಿಕ್ ಇಂಜಿನಿಯರಿಂಗ್ನ ಮೌಲ್ಯ ನಿಶ್ಚಯಕ್ಕೆ ಹೊರಟಾಗ ಗತಿ ಏನಾಗುತ್ತೆ? ನಾವು ನಮ್ಮ ಮಟ್ಟಿಗೆ ಬುದ್ಧಿವಂತರೇ, ನಮಗಿಂತ ಬುದ್ಧಿವಂತರು ಅವರು ಅದಕ್ಕೆ ರೆಫರೆನ್ಸ್ ಪಾಯಿಂಟ್ ಆಗಿಬಿಟ್ರೆ. ಕಮ್ಯುನಿಸಮ್ ಅಂದರೆ ಏನು ಅಂತ ಕೇಳಿದ್ರೆ ಯಾರೋ ಏನಿಲ್ಲ, ನಿನ್ನಲ್ಲಿ 2 ಮನೆ ಇದ್ದರೆ ಇಲ್ಲದೆ ಇದ್ದವನಿಗೆ 1 ಮನೆ ಕೊಡೋದು, ತುಂಬ ಚೆನ್ನಾಗಿದೆ. ಹಾಗೆ ನಿನ್ನಲ್ಲಿ 2 ಹಸು ಇದ್ದರೆ 1 ಕೊಡೋದು, ಇಲ್ಲ ಇದು ಒಪ್ಪಲ್ಲ, ಯಾಕೆಂದರೆ 2 ಮನೆ ನನ್ನಲ್ಲಿಲ್ಲ, ಆದರೆ 2 ಹಸು ಇದೆ ಅದಕ್ಕೆ ಅಂತ. ಹೀಗೆ ನನಗೆ ಅಳತೆ ಗೋಲಾಗ್ಬಿಟ್ರೆ ನನ್ನಿಂದ ಆರಂಭ ಆಗುತ್ತೆ. ನಾನು ಬುದ್ಧಿವಂತ, ನಾನು ಸುಂದರ, ಹಾಗಾಗಿ ನಾನು ಉಳಿಬಲ್ಲೆ ಅಂತ ಮಾಡಿಕೊಂಡ್ರೆ ಪ್ರತಿಯೊಬ್ಬರು ಹಾಗೆ ಅಂದುಕೋತಾರಲ್ಲ. ಈ ಮೌಲ್ಯ ಸಂಘರ್ಷಕ್ಕೆ ಎಲ್ಲಿಯ ಕೊನೆ? ಆದ್ದರಿಂದ 2-3 ದಿವಸಗಳ ಮುನ್ನ ನನ್ನ ಗೆಳೆಯನ ಜೊತೆಗೆ ಏನೋ ಒಂದು ಚರ್ಚೆ ನಡೀತಿತ್ತು. ರಾತ್ರಿ 1-1:30 ಗಂಟೆ ಆಯಿತು. ಅಮೆರಿಕ ತನ್ನ ಸ್ಥಾನಮಾನಗಳಿಗೆ ಅದು ಮಾಡ್ತಾ ಇರೋದು ಸರಿ ಅಂತ. ಇಲ್ಲಪ್ಪ, ಅರ್ಥದೃಷ್ಟಿಯಿಂದ ಎಷ್ಟು ಮಾಡಿದ್ರು ಬಲಿಷ್ಠರಾದವರು ಧರ್ಮದೃಷ್ಟಿಯನ್ನು ಇಟ್ಟುಕೊಳ್ಬೇಕಾಗತ್ತೆ. ದುರ್ಬಲ ಧಾರ್ಮಿಕನಾಗದೇ ಇದ್ರೂ ಅಷ್ಟು ತೊಂದರೆ ಇಲ್ಲ, ಪ್ರಬಲ ಧಾರ್ಮಿಕನಾಗಲೇಬೇಕಾಗತ್ತೆ. ಅದರಿಂದಲೇ ನಮ್ಮಲ್ಲಿ ರಾಜಾಶೀರ್ವಾದದಲ್ಲಿ ರಾಜ ಧಾರ್ಮಿಕೋ ಭೂಯಾತ್ ಅಂತ ಹೇಳ್ತೀವಿ ಹೊರತುನುವೆ ಭಟೋ ಧಾರ್ಮಿಕೋ ಭೂಯಾತ್ ಅಂತ ಹೇಳೋದಿಲ್ಲ, ಭಿಕ್ಷುಕೋ ಧಾರ್ಮಿಕೋ ಭೂಯಾತ್ ಅಂತ ಹೇಳೋದಿಲ್ಲ. ಬಲಿಷ್ಠನಾದವನಲ್ಲಿ ಮೌಲ್ಯ ಪ್ರಜ್ಞೆ ಜಾಗೃತವಾಗಿದ್ದರೆ ಅವನ ಭಯಕ್ಕಾದರೂ ಸಾಮಾನ್ಯನಾದವನು ಮೌಲ್ಯ ಪ್ರಜ್ಞೆಯಲ್ಲಿ ಜಾಗೃತನಾಗಿರುತ್ತಾನೆ ಅಂತ. ಹೀಗೆ ನೋಡಿದಾಗ ನಾವು ಈ ಒಂದು ಸೂಪರ್ ಹ್ಯೂಮನ್ ರೇಸನ್ನು ಮಾಡೋದಾಗಲಿ, ಯುಟಿಲಿಟೇರಿಯನ್ ದೃಷ್ಟಿಯಿಂದ ನೋಡೋದಾಗಲಿ ಎಂಥ ಅಪಾಯಗಳು ಅಂತ ಈಗ ನಮಗೆ ಗೋಚರವಾಗ್ತಾ ಇದೆ. ಇನ್ನಿನ್ನೂ ಮುಂದಿನ ಕಾಲಕ್ಕೆ ಭಯಂಕರವಾಗಿ ಗೋಚರವಾಗುತ್ತೆ. ಅದರ ಒಂದು ದೊಡ್ಡ ಉದಾಹರಣೆಯನ್ನು ಸುಮಾರು ದಶಕಗಳ ಮುನ್ನವೇ ಕೊಟ್ಟರು. ಆಗ ಈ ಸಮಸ್ಯೆಗಳು ಇಷ್ಟು ಉಲ್ಬಣವಾಗಿ ನನ್ನ ಮಟ್ಟಿಗಂತೂ ಗೋಚರವಾಗಿರಲಿಲ್ಲ, ನಮ್ಮ ದೇಶದ ಮಟ್ಟಿಗಂತೂ ಅಷ್ಟಾಗಿ ಗೋಚರವಾಗಲಿಲ್ಲ ಅಂತ ಆ ಕಾಲದ ಪತ್ರಿಕೆ, ಸಾಹಿತ್ಯ ಇತ್ಯಾದಿಯಿಂದ ಗೋಚರವಾಗುತ್ತೆ. ಇವೆಲ್ಲ ನೆಹರು ಯುಗದಲ್ಲಿ ಬಂದದ್ದು. ನೆಹರು ಯುಗದಲ್ಲಿ ಇದ್ದದ್ದೇನೆ ದೊಡ್ಡ ದೊಡ್ಡ ಅಣೆಕಟ್ಟುಗಳು, ಕೈಗಾರಿಕೆಗಳೇ ದೇವಸ್ಥಾನಗಳು ಅಂತ ಹೇಳ್ತಕ್ಕಂಥ ಸ್ಲೋಗನ್ ಇದ್ದಾಗ ಭೈರಪ್ಪನವರು ಈ ದೃಷ್ಟಿಯಿಂದ ಯೋಚನೆ ಮಾಡಿದ್ರು. ಗಾಂಧೀಜಿ ಇದ್ದರೂ ನಿಜ, ಆದರೆ ಗಾಂಧಿಯ ತನವನ್ನು ಭಾವುಕತೆಯಿಂದ ಕಂಡು ಸಾಹಿತ್ಯ ಬಂತೆ ಹೊರತುನುವೆ ಬೌದ್ಧಿಕವಾಗಿ ಭಾವುಕವಾಗಿ ಎರಡೂ ರೀತಿಯಿಂದ ಕಂಡಂಥ ಸಾಹಿತ್ಯ ಬಂದದ್ದು ವಿರಳ. ಅದನ್ನು ಕೊಟ್ಟವರಲ್ಲಿ ಅಗ್ರಗಣ್ಯರು ಭೈರಪ್ಪನವರು ಅಂತ ಹೇಳಿ ಈ ಒಂದು ಸಂಕ್ಷಿಪ್ತವಾದ ಕಾದಂಬರಿಯ ಅವಲೋಕನ ಮಾಡಿದ್ದೀವಿ. ನಾಳೆ ಇನ್ನೆರಡು ಕಾದಂಬರಿಗಳ ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ.